ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್, ಇದು ಅಂತಿಮ ಸತ್ಯ ಏನು, ಲಾಸ್ಟಿಗೆ ಏನ್ ಹೇಳ್ತಾರೆ ಮಂತ್ರದಲ್ಲಿ, ಶಾಂತಿ ಶಾಂತಿ ಶಾಂತಿ. ಅಂದ್ರೆ ನಾನು ಮುಖ ಯಾವಾಗಲೂ ಶಾಂತವಾಗಿರ್ಬೇಕು. ನಂದೊಂದ್ ಪ್ರಶ್ನೆ ಇತ್ರಿ. ಆ ಈಗ ನೀವ್ ಹೇಳಿದ್ರಿ, ಒಂದೊಂದ್ ಗಂಟೆಗ್ ಮಧ್ಯ ಒಂದ್ 10 ಸೆಕೆಂಡ್ ಮಾಡ್ಬೋದು, 1 ನಿಮಿಷ ಮಾಡ್ಬೋದು ಧ್ಯಾನ. ಆದ್ರೆ ಈಗ ಕೆಲ್ಸದ ಮಧ್ಯೆ ನಮ್ಗೆ ಮನವೆಂಬ ಮರ್ಕಟ ಅಂತ ಹೇಳಿದಾರಲ್ರಿ, ಅದ್ ಮಂಗನ್ ತರ ಎಲ್ಲಾ ಕಡೆ ಓಡ್ತಿರುತ್ತೆ. ಇಷ್ಟು ಚೆನ್ನಾಗಿ ಮನಸ್ಸು ಮಾತು ಕೇಳ್ತದ. ಇನ್ನ ಫಾರ್ ಎಕ್ಸಾಂಪಲ್ ನಿಮ್ ಮುಂದೆ ನಾ ಇದ್ದೀನಿ, ಸುಮಾರು 36 ವರ್ಷ ಆಯ್ತು. ಓಕೆ, 36 38 ಜೀವನದಲ್ಲಿ ಯಾವಾಗ ದುಃಖ ಬರ್ಲಿಲ್ಲ. 36 ವರ್ಷದಲ್ಲಿ ಲೆಹರ್ ಬರ್ತದ, ಒಂದು ಲೆಹರ್ ಇರ್ತದೆ. ಬಟ್ ಅದನ್ನ ನಾವು ಏನ್ ಮಾಡ್ತೀವಿ, ಒಂದು ಆನ್ ದಿ ಸ್ಪಾಟ್ ನಾಲೆಜ್ ದಿಂದ ಅದನ್ನ ಕಂಟ್ರೋಲ್ ಮಾಡ್ತೀವಿ. ನಾನ್ ವೆಜ್ ಅಂತೂ ಮಾತೇ ಇಲ್ಲ. ನಾನ್ ವೆಜ್ ಮನುಷ್ಯನ ಆಹಾರ ಅಲ್ಲ. ಅವ್ರು ಯಾರು ತಿಂತಾರೋ ಬಿಡ್ತಾರೋ ಆ ವಿಷಯಕ್ಕೆ ನಾವು ಹೋಗುದಿಲ್ಲ. ಬಟ್ ನಾನ್ ವೆಜು ಮನುಷ್ಯನ ಆಹಾರ ಅಲ್ಲ, ನೀವು ತಪ್ಪು ತಿಳ್ಕೊಬ್ಯಾಡ್ದು. ಇದು ಹೇಳ್ತಾ ಇದ್ರು, ಯಾರಿಗೆ ಫಾಲೋ ಮಾಡ್ರಿ ಬಿಡಿ, ಅದು ಪರ್ಸನಲ್ ವಿಷಯ. ಬಟ್ ಇದು ನಾನ್ ವೆಜ್ ಮನುಷ್ಯನ ಆಹಾರ ಅಲ್ಲ. ಭಗವದ್ಗೀತೆಯಲ್ಲಿ ಒಂದು ಶಬ್ದ ಬರ್ತದೆ, ಸವೇರೆ ಸೋನ ಸವೇರೆ ಊಟ ಅಂತ. ಮತ್ತೆ ಬೆಸ್ಟ್ ನಿದ್ದೆ ಟೈಮ್ ಅಂದ್ರೆ ರಾತ್ರಿ 10ರಿಂದ ಬೆಳಗ್ಗೆ 4 ಗಂಟೆ ಬೆಸ್ಟ್ ನಿದ್ದೆ. ಇದನ್ನು 3 ಸರ್ಕಲ್ ನಿದ್ದೆ ಆಗ್ತದೆ. ಒಬ್ಬ ವ್ಯಕ್ತಿಗೆ, ಒಬ್ಬ ಆರೋಗ್ಯವಾಗಿ ವ್ಯಕ್ತಿ ಇದ್ದವನಿಗೆ ನಾರ್ಮಲ್ ಆಗಿ 4 ಸರ್ಕಲ್ ಬೇಕು. 1 ಗಂಟೆ 1.5 ಗಂಟೆದು 1 ಸರ್ಕಲ್. ನಮಸ್ಕಾರ ಪ್ರೀತಿಯ ಗೆಳೆಯ ಗೆಳತಿಯರೇ, ನಿಮ್ಮೆಲ್ರಿಗೂ ಟಿಜಿವಿ ಕನ್ನಡದ ಇವತ್ತಿನ ಎಪಿಸೋಡ್ಗೆ ಸ್ವಾಗತ. ಟಿಜಿವಿ ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ನಾನು ಪ್ರತಿಭಾ ಕಾವ್ಯಶ್ರೀ. ನಾನು ಶುಭಶ್ರೀ. ದ ಗೈಡಿಂಗ್ ವಾಯ್ಸ್ ಕನ್ನಡ ಈ ಮಾಧ್ಯಮದ ಮೂಲಕ ನಾವು ನಿಮ್ಮ ಜೀವನ ಹಾಗೂ ಕೆರಿಯರ್ ಅನ್ನ ಉತ್ತಮಗೊಳಿಸ ಬಯಸ್ತೇವೆ. ಇವತ್ತಿನ ನಮ್ಮ ಎಪಿಸೋಡ್, ನೀವು ಅಂದ್ಕೊಂಡಿರೋದೆಲ್ಲ ದೇವರಲ್ಲ, ಧ್ಯಾನದಲ್ಲಿ ಆಗುವ ಅನುಭವ ಅಂತ. ಇದ್ರ ಬಗ್ಗೆ ನಮ್ಗೆ ನಮ್ಮ ಇವತ್ತಿನ ಅತಿಥಿಗಳು ಹೆಚ್ಚಿನ ವಿಷಯವನ್ನ ತಿಳಿಸ್ಕೊಡ್ತಾರೆ. ಅದಕ್ ಮುಂಚೆ ನಾವು ನಮ್ಮ ಅತಿಥಿಗಳ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ಅಲ್ವಾ? ಶುಭ ನಮ್ಗೆ ಅತಿಥಿಗಳ ಬಗ್ಗೆ ಹೇಳ್ತಾಳೆ. ನಾವು ಇವತ್ತು ಶಿವಾನಂದ್ ಸರ್ ಅವ್ರ ಜೊತೆ ಇದ್ದೀವಿ. ಇಂದು ನಮ್ಮ ಪಾಡ್ಕಾಸ್ಟ್ ನಲ್ಲಿ ವಿಶೇಷ ಅತಿಥಿಯಾಗಿ ಭಾಗವಹಿಸುತ್ತಿರೋರು ಬ್ರಹ್ಮಕುಮಾರ್ ಶಿವಾನಂದ್ ಅವರು. ಬ್ರಹ್ಮಕುಮಾರ್ ಶಿವಾನಂದ್ ಅವರು ಕಳೆದ 38 ವರ್ಷಗಳಿಂದ ರಾಜಯೋಗ ಧ್ಯಾನ ಮತ್ತೆ ಆಧ್ಯಾತ್ಮಿಕ ಸೇವೆಯಲ್ಲಿ ತಮ್ಮಂತಾವು ತೊಡಸ್ಕೊಂಡಿದ್ದಾರೆ. ಹೀಗೆ ತೊಡಗಿಸಿಕೊಳ್ಳುವುದು ಅಲ್ಲದೆ ಅವರು ತಮ್ಮದೇ ಆದಂತಹ ಪ್ರೇರಣಾದಾಯಕ ವ್ಯಕ್ತಿತ್ವವನ್ನು ಸಹ ಹೊಂದಿದ್ದಾರೆ. ಬ್ರಹ್ಮಕುಮಾರಿ ಸಂಸ್ಥೆಯ ತತ್ವಗಳು ಹಾಗೂ ಮೌಲ್ಯಗಳನ್ನ ಇವರು ಆತ್ಮಜ್ಞಾನದ ಸಂದೇಶದ ಮೂಲಕ ಜೀವನದಲ್ಲಿ ಅಳವಡಿಸಿಕೊಂಡು ಧ್ಯಾನದ ಮೂಲಕ ಮಾನಸಿಕ ಶಾಂತಿ ಮತ್ತು ಸಕಾರಾತ್ಮಕ ಬದುಕಿನ ಬಗ್ಗೆ ಅನೇಕ ಜನರಿಗೆ ಮಾರ್ಗದರ್ಶನ ನೀಡ್ತಾ ಬಂದಿದ್ದಾರೆ. ಶಿವಾನಂದ್ ಅವರು ತಮ್ಮ ಶಿಕ್ಷಣವನ್ನ ವಾಣಿಜ್ಯ ವಿಭಾಗದಲ್ಲಿ 86ರಲ್ಲಿ ಹಾಸನದಿಂದ ತಮ್ಮ ಪದವಿ ಶಿಕ್ಷಣವನ್ನ ಮುಗಿಸಿದ್ದಾರೆ. ನಂತರ ಅವರು ಮೌಂಟ್ ಅಬ್ಬು ಅಲ್ಲಿ ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಸೇವೆಯನ್ನು ಆರಂಭಿಸಿದ್ದು, ಜ್ಞಾನ ಮತ್ತು ಧ್ಯಾನದ ಮಾರ್ಗದಲ್ಲಿ ತಮ್ಮ ಜೀವನವನ್ನು ಸಮರ್ಪಿಸಿದ್ದಾರೆ. ಪ್ರಸ್ತುತ ಅವರು ಗ್ಲೋಬಲ್ ಆಸ್ಪತ್ರೆಯಲ್ಲಿ ಅಸಿಸ್ಟೆಂಟ್ PRO ಆಗಿ ಸೇವೆ ಸಲ್ಲಿಸುತ್ತಿದ್ದು, ಅವರು ಮಾನಸಿಕ ಶಾಂತಿ ಮತ್ತು ಮೌಲ್ಯಾಧಾರಿತ ಜೀವನದ ಕುರಿತು ಜನರಿಗೆ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಇಂದು ಅವರ ಜೀವನಯಾನ, ರಾಜಯೋಗ, ಧ್ಯಾನದ ಅನುಭವಗಳನ್ನು ಮತ್ತು ಆಧ್ಯಾತ್ಮಿಕ ಚಿಂತನೆಗಳ ಬಗ್ಗೆ ನಮಗೆ ತಿಳಿಯ ಹೇಳಲಿದ್ದಾರೆ. ಖಂಡಿತ ಶುಭ. ಈಗ ನಾವು ಅವರನ್ನೇ ಕೇಳೋಣ ಅಲ್ವಾ? ಶಿವಾನಂದ್ ಅವರೇ, ಧ್ಯಾನ ಅಂದ್ರೆ ಸರಳವಾಗಿ ಏನಂತ ಹೇಳ್ಬೋದು ಅಂತ? ಇವತ್ತು ಜಗತ್ತಿನಲ್ಲಿ ಬಹಳ ಜನ ಆಧ್ಯಾತ್ಮಿಕ ಮಾರ್ಗದಲ್ಲಿ ಯಾವುದೇ ಶಬ್ದ ಯೂಸ್ ಮಾಡ್ಬೇಕಂದ್ರೆ ಅಲ್ಲಿ ಅವ್ರಿಗೆ ಹೇಳ್ತಾರೆ ಇವರು ಧ್ಯಾನ ಮಾಡ್ತಿದಾರ ಅಂತ ಹೇಳಿ. ಧ್ಯಾನ ಅಂದ್ರ ಪರಮಾತ್ಮನನ್ನ ಬುದ್ಧಿಯ ಪಟಲದಲ್ಲಿ ಪರಮಾತ್ಮನ ಚಿತ್ರಣವನ್ನ ನೋಡೋದು, ಅವನನ್ನ ಸ್ಪಷ್ಟವಾಗಿ ಅನುಭವ ಮಾಡೋದು. ಧ್ಯಾನ ಅಂದ್ರೆ ಬುದ್ಧಿಯನ್ನ ವ್ಯರ್ಥದಿಂದ ಸಮರ್ಥದ ಕಡೆ ಕರ್ಕೊಂಡು ಹೋಗಿ ಒಳ್ಳೆ ವಿಚಾರಗಳನ್ನ ಜೀವನದಲ್ಲಿ ಧಾರಣೆ ಮಾಡಿ. ಇವತ್ತು ಮನುಷ್ಯನಿಗೆ ಇವತ್ತು ಅವನು ಶ್ರೇಷ್ಠ ವ್ಯಕ್ತಿ ಅದನ್ನ, ಇವತ್ತು ಕನಿಷ್ಠ ವ್ಯಕ್ತಿ ಅದ ಕಾರಣ ಏನಂದ್ರೆ ಅವನು ವಿಚಾರದ ಪ್ರಕಾರವಾಗಿ ನಡೀತದೆ. ಮನುಷ್ಯನ ಜೀವನದಲ್ಲಿ ಅತಿ ಶ್ರೇಷ್ಠವಾದಂತ ಮಾತು ಕೇವಲ ಬುದ್ಧಿ.
ಅವನ ಬುದ್ಧಿ ಯಾವ ಪ್ರಕಾರ ಹೋಗ್ತಿರ್ತದ, ಅವನ ವ್ಯವಹಾರ ಚೇಂಜ್ ಆಗ್ತಿರ್ತದ. ಅದಕ್ಕ ಧ್ಯಾನ ಅಂದ್ರ ಪರಮಾತ್ಮನನ್ನ ಸ್ಮೃತಿಯಲ್ಲಿ ಇಟ್ಟುಕೊಂಡು ಪರಮಾತ್ಮನನ್ನ ನೆನಪು ಮಾಡೋದೇ ಅದಕ್ಕೆ ಧ್ಯಾನ ಅಂತಾರೆ. ಆಕ್ಚುಲಿ ಯೋಗ ಶಬ್ದ 2 ಪ್ರಕಾರ ಅದಾವ. ಯೋಗ ಅಂದ್ರೆ ಒಂದು ಹಠಯೋಗ ಬರ್ತದೆ, ದೇಹದಲ್ಲಿ ಮಾಡುವಂತ ಯೋಗ. ಒಂದು ರಾಜಯೋಗ ಅಂತ ಬರ್ತದೆ. ರಾಜಯೋಗ ಅಂದ್ರೆ ಬುದ್ಧಿಯಿಂದ ಪರಮಾತ್ಮ ನೆನಪು ಮಾಡೋದು. ಈಗ ನೀವು ಇದ್ದೀರಿ ಬೆಂಗಳೂರಲ್ಲಿ, ನಾನ್ ನಿಮ್ಮನ್ನ ಇಲ್ಲಿಂದ ನಾನು ನಿಮ್ಮನ್ನ ನೋಡ್ಬೋದು, ಬುದ್ಧಿಯಿಂದ ನೋಡ್ಬೋದು. ಅಥವಾ ನಿಮ್ಮ ಹೌದು. ಮಗು ಇದೆ ಸ್ಕೂಲ್ನಲ್ಲಿದೆ, ನೀವು ಇಲ್ಲಿ ಕುತ್ಕೊಂಡು ನಿಮ್ಮ ಮಗನ್ ನೋಡ್ಬೋದು 1 ಸೆಕೆಂಡ್ ನಲ್ಲಿ. ಇದಕ್ಕೆ ಧ್ಯಾನ ಅಂತಾರ. ಪರಮಾತ್ಮನನ್ನ ನೆನಪು ಮಾಡೋದು, ಆ ಶ್ರೇಷ್ಠ ಸಂಕಲ್ಪಗಳನ್ನ ರಚನೆ ಮಾಡೋದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಹ್ಮ್. ಧ್ಯಾನ ಮಾಡೋದ್ರಿಂದ ಮನುಷ್ಯನ ಜೀವನದಲ್ಲಿ ಪರಿವರ್ತನೆ ಆಗ್ತದೆ. ಮನುಷ್ಯನ ಜೀವನದಲ್ಲಿ ನಿಜವಾದ ಆನಂದ, ಖುಷಿ ಪ್ರಾಪ್ತಿ ಆಗ್ತದೆ. ಖುಷಿ, ಆನಂದ ಹೌದು. ಕೇವಲ ಒಂದು ಸ್ಥೂಲ ವಸ್ತುಗಳಲ್ಲಿ ಇಲ್ಲ. ಮನುಷ್ಯನಿಗೆ ಇವತ್ತು ಏನೋ ಒಂದು ರುಚಿ ತಿಂತೀವಿ ನಾವು, ಅದು ಎಲ್ಲಿ ನಾಲ್ಗೆಯಲ್ಲಿ ಇಷ್ಟು, ಅದು ಹೊಟ್ಟೆ ಹೋದ ನಂತರ ಇಲ್ಲ, ಅದ್ರ ಮುಂದಿಲ್ಲ. ಹಂಗ ಮನುಷ್ಯನ ಹೌದು. ಜೀವನದಲ್ಲಿ, ಇಡೀ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ ಮನುಷ್ಯನಿಗೆ ಒಂದು ಒಳ್ಳೆಯ ವಿಚಾರ, ಒಂದು ಚಿಂತನೆ ಬೇಕು. ಆ ಚಿಂತನದಿಂದ ಅವನ ಜೀವನದಲ್ಲಿ ಖುಷಿ ಇರ್ತದ. ಧ್ಯಾನ ಅಂದ್ರೆ ಪರಮಾತ್ಮನನ್ನ ನೆನಪು ಮಾಡೋದಕ್ಕೆ ಧ್ಯಾನ ಅಂತ ಹೇಳ್ತಾರೆ. ಖಂಡಿತ. ಹ್ಮ್. ಖಂಡಿತ. ಹೇಳಿ. ತುಂಬಾ ಸರಳವಾದ, ಸೊಗಸಾದ ಉತ್ತರ. ಅಂದ್ರೆ ಎಲ್ಲರಿಗೂ ಅರ್ಥ ಹ್ಮ್. ಆಗುವಂತೆ ಹೇಳಿದ್ರಿ. ಹೇಳ ಹ ಧ್ಯಾನವನ್ನು ಪ್ರಾರಂಭಿಸಲು ಉತ್ತಮ ವಿಧಾನ ಯಾವುದು ಅಂತ ಹೇಳ್ಬೋದಾ? ನೋಡ್ರಿ, ವಿಧಾನ ಯಾವುದಕ್ಕೆ ಒಂದು ಏನೇ ಒಂದು ಕಾರ್ಯ ಮಾಡ್ಬೇಕಂದ್ರೆ ಒಂದು ಪದ್ಧತಿ ಇರ್ತದ, ಥೇರಿ ಬೇಕೇ ಆಗ್ತದ. ಸಿಸ್ಟಮ್ ಪ್ರಕಾರವಾಗಿ ಅದು ಮೊದಲು ಥೇರಿ ಆದ ನಂತರ ಅದು ಪ್ರಾಕ್ಟಿಕಲ್ ಬರ್ತದ. ಇದಕ್ಕೆ ಮೊದಲು ನಾಲೆಜ್ ಇಂಪಾರ್ಟೆಂಟ್ ಅದ. ಧ್ಯಾನ ಮಾಡೋ ಸಲುವಾಗಿ ವಿಧಾನ ಏನಂದ್ರ ಮೊದಲ ಪರಿಚಯ ಬೇಕು, ಪರಮಾತ್ಮನ ಪರಿಚಯ ಬೇಕು. ಯಾರನ್ನ ನಾವು ಈಗ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಬೆಂಗಳೂರು ಬಂದೆ, ಶುಭಶ್ರೀ ಅವ್ರಿಗೆ ಭೇಟಿ ಆಗ್ಬೇಕು, ಒಂದು ಅಡ್ರೆಸ್ ಬೇಕಲ್ಲ ಕೊರೆ. ಶುಭಶ್ರೀ ಅಂದ್ರೆ ಬೆಂಗಳೂರಲ್ಲಿ ಸುಮಾರು ಸಾವಿರಾರು ಜನ ಇರ್ಬೋದು. ಹೌದು. ನಿಮ್ ಹತ್ರ ನಾ ಬಂದು ಭೇಟಿ ಆಗ್ಬೇಕಂದ್ರೆ ನಿಮ್ಗೊಂದು ಪ್ರಾಪರ್ ಅಡ್ರೆಸ್ ಬೇಕು. ಹಂಗ ದೇವನೊಬ್ಬ ನಾಮ ಹಲವು ಹೇಳಿದ್ರು ಶರಣರು. ದೇವರು ಒಬ್ಬರೇ ಅದಾರ, ಹೆಸರುಗಳು ಬೇರೆ ಬೇರೆ ಇಟ್ಟಿದಾರ. ಅದಕ್ಕೆ ಪರಮಾತ್ಮ ನನ್ನ ಅವನ ದಿವ್ಯ ಜ್ಞಾನವನ್ನ ಮೊದಲು ಅರ್ಥ ಮಾಡ್ಕೋಬೇಕು. ಇದು ಥೇರಿ, ಇದು ವಿಧಿ. ಅಲ್ಲಿಂದ ಪರಮಾತ್ಮನ ಧ್ಯಾನ ಮಾಡ್ಕೊತಾಗ ಈ ವ್ಯರ್ಥ ಮಾತುಗಳಿಂದ ಮುಕ್ತನಾಗಿ ಅದಕ್ಕೆ ಪರಮಾತ್ಮನ ಪರಿಚಯ. ಆ ಹೇಳ್ತಾರ, ಭಾರತದಲ್ಲಿ 12 ಜ್ಯೋತಿರ್ಲಿಂಗಗಳದಾವ್. ಹ. ಶಿವನನ್ನ 12 ಸ್ಥಾನದಲ್ಲಿ ಪೂಜೆ ಮಾಡ್ತಾರೆ. ನೋಡಿ, ಈಗ ಅಮರನಾಥ ಅಂತ ಹೆಸರಿಟ್ಟು, ಜನ್ಮ ಮರಣ ಯಾರಿಗ ಇಲ್ಲಲ್ಲ ಅವ್ರಿಗೆ ಹ್ಮ್. ಪರಮಾತ್ಮ ಅಂತಾರ. ನಮ್ದು ಒಂದು ಸಿಂಪಲ್ ಶಬ್ದದಲ್ಲಿ ಒಂದು 800 ವರ್ಷದಿಂದ ನಾವು ಹೋಗೋಣ, ಕರ್ನಾಟಕಕ್ಕೆ ಹೋಗೋಣ. ಅಲ್ಲಿ ಒಬ್ಬರಿದ್ರು, ಹ್ಮ್. ತಾಯಿಯವರಿದ್ರು, ಅಕ್ಕ ಮಾದೇವಿ ಅಂತ. ಬಹಳ ಜಗತ್ತಿನಲ್ಲಿ ಸರ್ವಶ್ರೇಷ್ಠ ಮಾತೆ ತಾಯಿಯವರು. ಅವ್ರು ಏನ್ ಹೇಳಿದ್ರು, ಪರಮಾತ್ಮನಿಗೆ ಒಂದು ಶಬ್ದ ಹೇಳಿದ್ರು, ಯಾರಿಗೆ ದೇಹ ಇಲ್ಲಲ್ಲ ಅವರಿಗೆ ನಾನು ಮದುವೆ ಆಗ್ತಂದ್ರು. ಹ್ಮ್. ಯಾರಿಗೆ ದೇಹ ಇದೆಯಲ್ಲ ಅವ್ರು ಯಾರು ದೇವರಲ್ಲ. ಎಲ್ಲಿ ದೇವರದಾರಂದ್ರೆ ಪರಮಾತ್ಮನಿಗೆ ದೇಹವಿಲ್ಲ. ಅದಕ್ಕೆ ಎಲ್ಲಾ ಧರ್ಮದವರು ಪರಮಾತ್ಮನಿಗೆ ಏನಂತಾರ ಕೊರೆ, ಗಾಡ್ ಈಸ್ ಲೈಟ್, ಏಕ್ ಓಂಕಾರ, ಸತ್ ಶ್ರೀ ಅಕಾಲ್. ಅಂದ್ರ ಯಾರಿಗೆ ದೇಹ ಇಲ್ಲ, ಯಾರಿಗೆ ಲೈಟ್ ಅದಲ್ಲ, ಲೈಟ್ ಪವರ್ ಅದಲ್ಲ, ಅದಕ್ಕೆ ನಾವು ಪರಮಾತ್ಮ ಅಂತ. ಅದಕ್ಕೆ ಹ್ಮ್. ಪರಮಾತ್ಮನ ಸತ್ಯ ಪರಿಚಯ ಮೊದಲು ಬೇಕು. ಈಗ ನಾವು ಧ್ಯಾನ ಮಾಡ್ಬೇಕು, ಯಾರನ್ನ ಮಾಡ್ಬೇಕು ಧ್ಯಾನ? ಈಗ ಫಾರ್ ಎಕ್ಸಾಂಪಲ್, ಈಗ ನಾವು ಟೀಚರ್, ನಾವು ಓದ್ತಾ ಇದ್ದೀನಿ, ಒಂದು ಸ್ಟೂಡೆಂಟ್ ಇದೀನಿ. ನಮ್ ಟೀಚರ್ ಏನು ಓದಿಸ್ತಾರಲ್ಲ, ಮೊದಲು ಟೀಚರ್ ಬುದ್ಧಿಯೊಳಗೆ ಬರ್ತಾರೆ. ಟೀಚರ್ ಇದನ್ನ ಓದಿಸ್ತಾರ. ಮೊದಲು ಹ್ಮ್. ಟೀಚರ್ನ ಬುದ್ಧಿಯಲ್ಲಿ ತರಬೇಕಾಗ್ತದೆ. ಮುಂದೆ ಅವ್ರು ಏನೇನು ಕಲಿಸ್ತಾರಲ್ಲ ಅದೆಲ್ಲ ಬುದ್ಧಿಯಲ್ಲಿ ಬರ್ತದೆ ನಿಧಾನವಾಗಿ. ಈಗ ಸ್ಟಡಿ ಮಾಡೋ ಒಳ್ಳೆ ವಿದ್ಯಾರ್ಥಿಗಳು ಏನ್ ಮಾಡ್ತಾರ, ಚೆನ್ನಾಗಿ ಲಕ್ಷ ಕೊಟ್ಟು ಕೇಳ್ತಾರೆ. ಅವ್ರು ಹೆಚ್ಚಿಗೆ ಓದುದಿಲ್ಲ, ಬಟ್ ಅವ್ರು ಒಳ್ಳೆ ರ್ಯಾಂಕ್ನಾಗ ಬರ್ತಾರೆ. ಯಾಕಂದ್ರೆ ಬುದ್ಧಿ ಏಕಾಗ್ರವಾಗಿ ಇರ್ತದೆ ಅವ್ರು ಹೇಳ್ತಿರೋ ಮಾತುಗಳಲ್ಲಿ. ಹಂಗ ಇಲ್ಲಿನೂ ಪರಮಾತ್ಮನ ಒಂದು ಲೈಟ್ ಸ್ವರೂಪದರ ಪರಮಾತ್ಮ. ಆ ಅವ್ರ ಧ್ಯಾನ ಮಾಡ್ಲಾಕ ಈ ದೇಹ ರೂಪಿ ವಸ್ತ್ರ ಇದು. ಆಕ್ಚುಲಿ 2 ಪಾರ್ಟ್ ಬರ್ತಾವ, ಒಂದು ದೇಹ ಬರ್ತದ, ಒಂದು ದೇಹ. ಎಲ್ಲಿ ದೇಹ ಅದಲ್ಲ ಅಲ್ಲಿ ಪರಮಾತ್ಮ ಇಲ್ಲ, ಹ್ಮ್. ಎಲ್ಲಿ ಲೈಟ್ ಅದಲ್ಲ ಅಲ್ಲಿ ಪರಮಾತ್ಮನ. ಅದಕ್ಕೆ ಪರಮಾತ್ಮನನ್ನ ದಿವ್ಯ ಶಕ್ತಿ ಅಂತ ಹೇಳ್ತಾರೆ. ಅದಕ್ಕೆ ಗಾಡ್ ಈಸ್ ಲೈಟ್, ಏಕ್ ಓಂಕಾರ ನಮ್ ಕಡೆ ಅದು ದೇವನೊಬ್ಬ ನಾಮ ಹಲವು. ಅದಕ್ಕೆ ಹೌದು. ಪರಮಾತ್ಮನ ಸತ್ಯ ಪರಿಚಯ ಅರ್ಥ ಮಾಡ್ಕೊಂಡ ನಂತರ ನಾವು ಧ್ಯಾನ ಮಾಡ್ಲಕ್ ಈಜಿ ಆಗ್ತದ. ಅದಕ್ಕೆ ಪರಮಾತ್ಮ ಪರಿಚಯ ಏನಂದ್ರ ಅವನು ಒಂದು ಸತ್ಯ ಚಿತ್ತ ಆನಂದ ಸ್ವರೂಪ ಅಂತ ಹೇಳ್ತಾರ. ಸತ್ಯ ಚಿತ್ತ ಆನಂದ ಸ್ವರೂಪ ಪರಮಾತ್ಮನ ಸ್ವರೂಪ. ಸತ್ಯದ ಚಿತ್ತ ಅಂದ್ರ ಅವಿನಾಶಿಯದ, ಅಖಂಡದ. ಅದಕ್ಕ ಹ್ಮ್. ಪರಮಾತ್ಮನನ್ನ ಲೈಟ್ ಸ್ವರೂಪದಲ್ಲಿ ನಾವು ನೆನಪು ಮಾಡ್ತೀವಿ. ಅದಕ್ಕ ಪರಮಾತ್ಮನ ಜ್ಞಾನ ಅರ್ಥ ಮಾಡಿದ ನಂತರ ಮುಂದೆ ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಲೈಟು, ನನ್ನ ತಂದೆ. ಯಾಕಂದ್ರೆ ತಂದೆ ಅಂತೆ ಮಗು, ಇದು ದೇಹ ಇದೆಯಲ್ಲ
ಇದು ವಿನಾಶ ಆಗ್ತದೆ. ಎಲ್ಲರೂ ಹೇಳಿದ್ರು, ಶರಣರು ಹೇಳಿದ್ರು. ಮಣ್ಣಿನ ಹ್ಮ್. ಕಾಯಿಗೆ ಮಣ್ಣಿಗೆ ಸೇರ್ತದ, ಆತ್ಮ ಮತ್ತೆ ಹೋಗ್ಬಿಡ್ತದೆ. ನಾವ್ ಏನಾದ್ರು ಆದ್ರೆ ಏನ್ ಮಾಡ್ತೀವಿ, ನನ್ನ ಹಣಿ ಬರ ಅಂತ ಹಿಂಗ್ ಕೈ ಹಚ್ಕೋತೀವಿ. ಬೇರೆ ಎಲ್ಲಿ ಹಚ್ಕೊಳ್ಳೋದಿಲ್ಲ, ಇಲ್ಲೇ ಹೊಡ್ಕೋತೀವಿ. ಹಣೆ ಒಳಗೊಂದು ಬರ ಲಿಪಿ, ಇಲ್ಲಿ ಆತ್ಮದ ಹಾ, ಕೊರೆ. ಈ ಹಾ, ಆತ್ಮ ಹೆಂಗ ಲೈಟ್ ಸ್ವರೂಪದ ಒಂದು ನಿಮಗೆ ಒಂದು ಸಿಂಪಲ್ ವರ್ಡ್ ಹೇಳ್ಬೇಕಂದ್ರೆ, ರಾತ್ರಿ ನೀವು ಆಕಾಶದಲ್ಲಿ ಒಂದು ನಕ್ಷತ್ರವನ್ನು ನೋಡ್ತಿರಲ್ಲ, ಹಾ. ಸೇಮ್ ಸಣ್ಣ ನಕ್ಷತ್ರ ಇಲ್ಲಿದೆ. ಬಟ್ ಆ ನಕ್ಷತ್ರ ಕಣ್ಣಿಗೆ ಕಾಣ್ತದೆ, ಈ ನಕ್ಷತ್ರ ಕಣ್ಣಿಗೆ ಕಾಣುದಿಲ್ಲ. ಆಕ್ಚುಲಿ ಹಾ. ಯಾರಾದ್ರೂ ಏನಾದ್ರು ಏನಂತೀವಿ, ನಾವು ಪುಣ್ಯಾತ್ಮ ಅಂತೀವಿ. ಅವನ ಹೆಸರು ಹೇಳುದಿಲ್ಲ. ಯಾವ ಕರ್ಮ ಮಾಡ್ತಾ ವ್ಯಕ್ತಿ ಅವನಿಗೆ ಪುಣ್ಯಾತ್ಮ ಹೆಸರು ಬರ್ತದ, ಧರ್ಮಾತ್ಮ ಅಂತ ಬರ್ತದ, ಪಾಪಾತ್ಮ ಅಂತ ಬರ್ತದ. ಬಟ್ ಆತ್ಮಕ್ಕೆ ಹೆಸರು ಕರ್ಮದ ಆಧಾರವಾಗಿ ಬರ್ತದ. ಬಟ್ ನಾನು ಆತ್ಮ, ನನ್ನ ತಂದೆ ಪರಮಾತ್ಮ. ಅದಕ್ಕೆ ಯಾವಾಗ ಒಂದು ಪರಮಾತ್ಮನ ಸತ್ಯ ಪರಿಚಯ ಪ್ರಾಪ್ತಿ ಆಗ್ತದಲ್ಲ ಕೊರೆ, ಅವಾಗ ನಾವು ಪರಮಾತ್ಮನ ನೆನ್ಪು ಮಾಡ್, ಇದು ವಿಧಿ. ಈ ಪ್ರಕಾರವಾಗಿ ಪರಮಾತ್ಮನ ನೆನ್ಪು ಮಾಡ್ಬೇಕು ನಾವು. ಹ್ಮ್. ಹ್ಮ್. ಹೌದು. ಮುಂದೆ ಕೊರೆ. ತುಂಬಾ ಹಾ. ತುಂಬಾ ಅಂದ್ರೆ ಎಲ್ಲರಿಗೂ ಅರ್ಥ ಆಗೋ ತರ ಹೇಳ್ತಾ ಹೋಗ್ತಿದ್ದೀರಾ. ಇದು ಎಲ್ಲರಿಗೂ ತಿಳಿಸ್ ನಾವು ಮಾಡ್ತಾ ಇರೋದೇ ಎಲ್ಲರಿಗೂ ತಿಳ್ಕೋಬೇಕು ಅಂತ. ಆ, ಹಾಗಾದ್ರೆ ಈ ಧ್ಯಾನವನ್ನ ನಾವು ಹಂಗಾದ್ರೆ ಈಗ ದಿನನಿತ್ಯ ಪೂಜೆ ಮಾಡೋ ತರ ಆ, ದಿನಾ ಮಾಡ್ಬೇಕಾ? ದಿನಕ್ಕೆ ಎಷ್ಟು ಸಮಯ ನಾವು ಧ್ಯಾನ ಕೊಡ್ಬೇಕು? ನಮ್ಗೆ 5 ನಿಮಿಷ ಧ್ಯಾನ ಮಾಡಿದ್ರೆ ಸಾಕಾಗತ್ತಾ? ಈ ತರ ಎಲ್ಲ ಪ್ರಶ್ನೆಗಳು ಮೂಡುತ್ತಲ್ವಾ? ಈಗಿನ ಸ್ಟೂಡೆಂಟ್ಸ್ಗಂತೂ ಧ್ಯಾನ ತುಂಬಾ ಮುಖ್ಯ. ಆದ್ರೆ ಅವ್ರಿಗೆ ಬೆಳಗಿನ ಓಟ, ಸ್ಕೂಲು, ಬಸ್ಸು ಇದೆಲ್ಲ ಇದ್ದಾಗ 5 ನಿಮಿಷಕ್ಕೂ ಧ್ಯಾನ ಮಾಡ್ಬೋದಾ ಅಂತ? ಅಕ್ವರ ಧ್ಯಾನ ಅನ್ನೋದು ಕೇವಲ ಒಂದು ಕುತ್ಕೊಂಡ್ ಮಾಡೋದಂತೂ ಅಲ್ಲ. ಹ. ಧ್ಯಾನ ಅಂದ್ರೆ ಕರ್ಮ ಕರ್ಮ ಮಾಡ್ತಾ, ಫಾರ್ ಎಕ್ಸಾಂಪಲ್ ತಾವು ಹ. ಇವತ್ತ ಮನೆಯಲ್ಲಿ ಒಂದು ಅಡಿಗೆ ಮಾಡ್ತಾ ಇದ್ದೀರಿ, ಹ. ಅನ್ನ ಮಾಡ್ತಿದ್ದೀರಿ, ಬಟ್ಟೆ ಒಗಿತಾ ಇದ್ದೀರಿ, ಮತ್ತ ಕರ್ಮ ಮಾಡ್ತಿದ್ದೀರಿ, ಕ್ಲೀನಿಂಗ್ ಮಾಡ್ತಾ ಇದ್ದೀರಿ. ಬಟ್ ನಿಮ್ದು ಬುದ್ಧಿ ಖಾಲಿ ಇದೆ ಅಲ್ಲ ಕೊರೆ, ಕೈ ಕೈ ಹ. ಮಾತ್ರ ಕೆಲಸ ನಡೀತಿದೆ, ಬುದ್ಧಿ ಖಾಲಿ ಹ್ಮ್. ಇದೆ. ಆ ಭಗವಂತನನ್ನ ನೆನಪು ಮಾಡ್ತಾ ಮಾಡ್ತಾ ಮಾಡೋದಕ್ಕೆ ಕರ್ಮಯೋಗಿ ಅಂತಾರೆ. ಬಟ್ ದಿನಕ್ಕೆ ಒಂದು, ನಾ ಲಾಸ್ಟಿಗೆ ನಿಮ್ಗೆಲ್ಲ ಹೇಳ್ತೀನಿ, ಅಟ್ಲೀಸ್ಟ್ ದಿನಕ್ಕೆ ಎಷ್ಟು ಸಲ ನಾವು ಕುಂಡ್ರಬೇಕಂತ ಹೇಳಿ. ಹ್ಮ್. ಒಂದು ಸಲ ಎಕ್ಸಾಕ್ಟ್ ಪರಿಚಯ. ಈಗ ನೀವು ನಮ್ ತಂಗಿ, ಅರ್ಥ ಆಯ್ತಾ? ನನ್ ಕ್ಲಿಯರ್ ಆಯ್ತು. ನಿಮ್ಮ ಹೆಸರು ಹ್ಮ್. ಶುಭಶ್ರೀ ಅಲ್ರಿ? ಹೌದು. ಹ್ಮ್. ನಾನ್ ಶುಭಶ್ರೀ ಪ್ರತಿಭಾ ತೆಳಗಿದ್ದವ್ರು. ಇದೀನ್ರಿ. ಅವ್ರು ಹಾ, ಶುಭಶ್ರೀ ಅಲ್ರಿ. ಹಾ. ನೀವು ಪ್ರತಿಭಾ. ಪ್ರತಿಭಾ ಇದೀನ್ರಿ. ಹಾ. ಹಾ, ಓಕೆ. ಪ್ರತಿಭಾ ಅವ್ರಿಗೆ ನಮ್ ತಂಗಿ. ಓಕೆ. ಈಗ ನನಗ್ ಒಂದ್ಸಲ ನಮ್ ತಂಗಿ ಅಂತ ಹೇಳಿ ನಂಗೆ ಕ್ಲಿಯರ್ ಆಯ್ತು. ಈಗ ನೀವ್ ಎಲ್ಲೇ ಹ. ಹೋಗ್ರಿ, ನಾನ್ ನಿಮ್ಮನ್ನ ಆರಾಮಾಗಿ ನೆನಪು ಮಾಡ್ತೇನೆ. ನೀವು ಹ. ಅಮೆರಿಕದಲ್ಲಿ ಇದ್ರು ನಿಮ್ಮನ್ನ ನೋಡ್ಬೋದು. ಯಾಕಂದ್ರೆ ಬುದ್ಧಿ ಖಾಲಿ ಇರ್ತದ. ಹ. ಪರಮಾತ್ಮನನ್ನ ನೆನಪು ಮಾಡ್ಬೇಕಂದ್ರ ಕೂತ್ಕೊಂಡು ಮಾಡೋದು ಅವಶ್ಯಕತೆ ಇಲ್ಲ. ಬಟ್ ಒಂದು ಟೈಮ್ ಏನಿದೆಯಲ್ಲ, ಬೆಳಗಿನ ಜಾವ ಬ್ರಹ್ಮ ಹ. ಮುಹೂರ್ತ ಅಂತ ಹೇಳ್ತಾರಲ್ಲ, ಹ್ಮ್. ಸಾಧನೆಗಳನ್ನ ಕೆಲವೊಂದ್ ಟೈಮ್ ಕೂತ್ ನಾವು ಮಾಡ್ಲೇಬೇಕಾಗ್ತದೆ. ಕೆಲವೊಂದ್ ಸಮಯ ಕೆಲವೊಂದು ವರ್ಕ್ ನೋಡ್ರಿ, ನೀವು 2 ಕೆಲಸ ಮಾಡ್ಲಕ್ ಆಗುದಿಲ್ಲ. ನಾವು ಈಗ ಕಂಪ್ಯೂಟರ್ ಅಲ್ಲಿ ಕೆಲಸ ಮಾಡ್ತಿದ್ದೀರಿ, ತುಂಬಾ ಬಹಳ ಇಂಪಾರ್ಟೆಂಟ್ ಇರುತ್ತೆ. ಅವಾಗ ನಿಮ್ದು ಏನಾಗ್ತದೆ ಅಂದ್ರೆ ಬುದ್ಧಿ ಆ ಕಡೆ ಈ ಕಡೆ ಹೋಗ್ಬಾರ್ದು, ಒಂದೇ ಹ್ಮ್. ಸಲ ಮಾಡ್ಬೇಕು. ಹಂಗ್ ಇಲ್ಲಿನೂ ಹಿಂಗಿದೆ. ಪರಮಾತ್ಮನನ್ನ ಬೆಳಗ್ಗೆ ಒಂದ್ ಸಲ ಈಗ ನೀವು ಪೂಜೆ ಮಾಡ್ತಾ ಇರ್ತೀರಿ. ನೀವು ಪೂಜೆ ಎಷ್ಟು ಸಮಯ ನೀವು ಅರ್ಧ ಗಂಟೆ ತಿಳ್ಕೊಳ್ಳಿ. ಆ ಅರ್ಧ ಗಂಟೆ ನಿಮ್ಮನ್ನ ನೀವು ಚೆಕ್ ಮಾಡ್ಕೊಳ್ಳಿ, ನನ್ನ ಬುದ್ಧಿ ಎಲ್ಲಿತ್ತು. ಸ್ಥೂಲವಾಗಿ ಪೂಜೆ ಮಾಡ್ತಾ ಇದ್ದೀರಿ, ಫೋಟೋ ಪೂಜೆ ಹ್ಮ್. ಮಾಡಿದ್ರಿ, ಫೋಟೋ ತೊಳೆದ್ರಿ, ಹೂ ಏರಿಸಿದ್ರಿ, ಆ ಆ, ಏನಂತದು ಅಗರಬತ್ತಿ ಯೂಸ್ ಮಾಡಿದ್ರಿ, ದೀಪ ಹಚ್ಚಿದ್ರಿ. ಆ ಸಮಯದಲ್ಲಿ ನಿಮ್ಮ ಬುದ್ಧಿ ಎಲ್ಲಿತ್ತು? ಸ್ಥೂಲವಾದಂತ, ಈ ಸಪೋಸ್ ನಿಮ್ ಮಗ ಸ್ಕೂಲ್ಗೆ ಹೋಗ್ಬೇಕು, ಅಲ್ಲಿದೆ. ಅಥವಾ ನಿಮ್ ಮನೆಯವರು ಬರಬೇಕು, ಅದು ಬಂತ ನೋಡ್ತೀರಿ. ಬಟ್ ಕೈಯಲ್ಲಿ ಪೂಜೆ ಇದೆ, ಇಲ್ಲಿ ಹೊರಗಡೆ ಇದೆ. ಒಳಗಡೆ ಹೌದು. ಒಳಗಡೆ ಏನಿದೆ? ಏನೂ ಇಲ್ಲ. ಸ್ಥೂಲವಾಗಿ ಅಕ್ಕ ಹಾ. ಮಾದೇವ್ರ ಧ್ಯಾನಕ್ಕೆ ಕೂತಿದ್ರು ಒಂದ್ಸಲ, ನಾಗರಾವ್ ಹಾಯ್ದೋಯ್ತು ಕಾಲ್ ಮ್ಯಾಗ. ಬಟ್ ಅವರು ಹ್ಮ್. ಮೂಮೆಂಟ್ ಚೇಂಜ್ ಇಲ್ಲ. ಅಂದ್ರೆ ಧ್ಯಾನ ಅಂದ್ರ ಮಾರ್ನಿಂಗ್ ಟೈಮ್ ಕೆಲವೊಂದ್ ಸಮಯ. ಈಗ ನಮ್ದು ಪರ್ಸನಲ್ ಆಗಿ ಹೇಳ್ಬೇಕಂದ್ರೆ, ನಾವು ಬೆಳಗ್ಗೆ 3ರಿಂದ 5 ಮಧ್ಯದಲ್ಲಿ ಹೇಳ್ತೀವಿ. 3 ಗಂಟೆಗೆ ಹ್ಮ್. ಹೇಳ್ತೀವಿ, 3:15 ಹೇಳ್ತೀವಿ. 2 ಗಂಟೆ ನಾವು ಕೂತ್ಕೊಂಡು ಧ್ಯಾನ ಮಾಡ್ತೀವಿ. ಕೂತ್ಕೊಂಡು ಧ್ಯಾನ ಮಾಡೋದು 2 ಗಂಟೆ ಅಥವಾ 1 ಗಂಟೆ. ಇನ್ನು ಇಡೀ ದಿನ ನಾನು ಕರ್ಮದಲ್ಲಿ ಇರ್ತೇನೆ. ನಾನು ಆಫೀಸ್‌ನಲ್ಲಿ ಕೆಲಸ ಮಾಡ್ತೀನಿ, ಸೇವೆ ಮಾಡ್ತೀನಿ. ಈಗ ಡೈಲಿ ಸಾವಿರಾರು ಜನ ಬರ್ತಾರೋ, ಟೀಚ್ ಮಾಡ್ತೀನಿ ಅವ್ರಿಗೆ. ಆ ಸಮಯದಲ್ಲಿ ಹ್ಮ್. ನನ್ನ ಎನರ್ಜಿ ಅಲ್ಲಿ ಹೋಗ್ತಾ ಇರ್ತದೆ. ಬಟ್ ಫ್ಲೋಯಿಂಗ್ ಮೇಲ್ಗಡೆಯಿಂದ ಪರಮಾತ್ಮನ ನೆನಪು ಮಾಡ್ತಾ ಇರ್ತೀನಿ. ಅದಕ್ಕೆ ಹಾ. ಪರಮಾತ್ಮನ ನೆನಪು ಮಾಡ್ಬೇಕಂದ್ರೆ ಕೂತ್ಕೊಂಡ್ ಮಾಡ್ಬೇಕಂತೇನಿಲ್ಲ. ಬಟ್ ಅವನು ಹಾ. ಪ್ರಾಪರ್ ಜ್ಞಾನ ಬೇಕು, ಫಸ್ಟ್ ಪರಮಾತ್ಮನ ಪರಿಚಯ ಬೇಕು. ಅವಾಗ ನೀವು ಅವ್ನ್ ಆರಾಮಾಗಿ ಕೂತ್ಕೊಂಡು ಮಾಡ್ಬೋದು ಕೆಲವೊಂದ್ ಟೈಮು. ಈಗ ನೀವು 1 ಗಂಟೆ ವರ್ಕ್ ಮಾಡ್ತಾ ಇದ್ರಿ, ಮಧ್ಯದಲ್ಲಿ ಒಂದ್ 2 ನಿಮಿಷ ಕೂತ್ಕೊಂಡ್ಬಿಡಿ ಫ್ರೀಯಾಗಿ. ಹ್ಮ್. ಮಧ್ಯದಲ್ಲಿ ನಿಮ್ಗೊಂದು ಫ್ಲವರ್ ಒಂದು ಪವರ್ ಬರ್ತದ.
ಈಗ ನೀವು ಟ್ರಾಫಿಕ್ ಕಂಟ್ರೋಲ್ ಅಂತ ನೋಡ್ತಿರ್ತಿರಲ್ಲ, ಹ್ಮ್ ಈಗ ರೋಡ್ನಲ್ಲಿ ಹೋಗ್ತಾ ಇರ್ತೀರಿ, ಅವ್ರೇನ್ ಮಾಡ್ತಾನೆ ಪೊಲೀಸು ಒಂದ್ ಕಡೆ ಇದ್ರೆ ಸ್ಟಾಪ್ ಮಾಡ್ತಾನೆ, ಒಂದ್ ಕಡೆ ಹೋಗಂತಾನೆ. ಆ ಸಮಯ ಸ್ವಲ್ಪ ಆದ್ರೂ ಟೈಮ್ ಸಿಕ್ತಲ್ಲ, ನಾ ಬಾಳ ಅರ್ಜೆಂಟ್ ಅದ, ನಾ ಹೋಗ್ಲಿಕ್ ಆಗುದಿಲ್ಲ. ಹಂಗ ಜೀವನದಲ್ಲಿ ಮಧ್ಯದಲ್ಲಿ ಅದಕ್ಕೆ ನಮ್ ಬ್ರಹ್ಮಕುಮಾರಿ ಆಶ್ರಮದಾಗ ಎವ್ರಿ ಅವರ್ ಟ್ರಾಫಿಕ್ ಹ್ಮ್ ಕಂಟ್ರೋಲ್ ಅಂತ ಒಂದು ಸಾಂಗ್ಸ್ ಬರ್ತಿದ್ವು. ಎವ್ರಿ ಅವರ್ ಎಷ್ಟು 1 ನಿಮಿಷ. ಮಾರ್ನಿಂಗ್ 3 ಗಂಟೆ 3:30 ಸ್ಟಾರ್ಟ್ ಆಗಿದ್ ರಾತ್ರಿ 9 ತನ ಎವ್ರಿ ಅವರ್ ಅದು ಗೀತ ಮಧ್ಯದಲ್ಲಿ ಏನು ಸಾಂಗ್ಸ್ ಚಾಲು ಇರ್ತದೆ. ನೀವು ಮೊಬೈಲ್‌ದಲ್ಲಿ ಸೆಟ್ ಮಾಡ್ಕೋಬಹುದು. ಎವ್ರಿ ಅವರು ಒಂದ್ 10 ಸೆಕೆಂಡ್ ಕೂತ್ಕೊಂಡು ಆತ್ಮಸ್ಮೃತಿ, ಪರಮಾತ್ಮ ದಿವ್ಯ ಸ್ವರೂಪ ನೋಡ್ಬೇಕು. ಪರಮಾತ್ಮನ ನೆನ್ಪು ಮಾಡ್ಬೇಕಂದ್ರ ಕೂತ್ಕೊಂಡ್ ಮಾಡೋದ್ ಅವಶ್ಯಕತೆ ಇಲ್ಲ. ಜ್ಞಾನ ಅರ್ಥ ಇದಕ್ಕೆ ಕರ್ಮಣ್ಯವಾಧಿಕಾರ ಅಷ್ಟು. ಕರ್ಮ ಮಾಡ್ತಾ ಇದ್ರುನು ಸುಖಕ್ಕೆ ಪರಮಾತ್ಮ ನೆನ್ಪು ಮಾಡೋದು. ಅದಕ್ಕೆ ಸಹಜ ರಾಜಯೋಗ ಅಂತೀವು. ನೀವು ಕೈಯಿಂದ ಕೆಲಸ ಮಾಡಿ ಹಾಕೋರೆ, ಬುದ್ಧಿಯಿಂದ ಪರಮಾತ್ಮ ನೆನ್ಪು ಅವನ ಸ್ಮೃತಿಯಲ್ಲಿ ಇರ್ಲಿ. ವ್ಯರ್ಥ ಮಾತ್ರ ಮುಕ್ತಾರಿ. ನೀವೊಂದ್ ನೇಮ ತಗೊಂಡ್ಬಿಡ್ಬೇಕು. ನಾ ಪೂಜೆ ಮಾಡೋ ಮುಂದ ಆ ಶಿವನನ್ನ ಕಂಪ್ಲೀಟ್ ಶಿವನ ಧ್ಯಾನದಲ್ಲಿ ಅವ್ನ್ ನೆನ್ಪು ಮಾಡ್ಕೊಂಡೆ. ಈಗ ನಾವು ಮಂದಿರ ಹೋಗಿರ್ತೀವಿ, ಒಂದಿಷ್ಟು ಕೈ ಮುಗಿತೀವಿ, ಎಷ್ಟು ಸೆಕೆಂಡ್ ನಮ್ ಬುದ್ಧಿ ಇರ್ತದ? ಎಷ್ಟು 1 ಸೆಕೆಂಡ್ ಇಷ್ಟೇ ಇರ್ತದೆ. ನಂತರ ಮತ್ತೆ ಅದೇ ದಿನ ದೇವ್ರು ನೋಡದ ಹಿಂಗ್ ಮಾಡು ಅಷ್ಟೇನು ಪರಮಾತ್ಮ ಸಿಗೋದಿಲ್ಲ. ಈಗ ನೀವು ಅಮೆರಿಕದಲ್ಲಿ ಇದ್ರಿ ಅಂತ ತಿಳ್ಕೊಳ್ಳಿ, ಒಂದ್ 10 ವರ್ಷ ಬಿಟ್ಟು ಬಂದ್ರಿ ನೀವು. ಬಂದ ನಂತರ ನಿಮಗೊಂದು ದೂರಿಂದ ಹಲೋ ಅಂದ್ರೆ ಹೆಂಗಾಗ್ತದೆ? ಅಕ್ಕ ತಮ್ಮ ಕೂತ್ಕೊಂಡು ಮಾತಾಡ್ಬೇಕು, ಎಲ್ಲ ವಿಚಾರ ಹೇಳ್ಬೇಕು. ಹಂಗ ಪರಮಾತ್ಮ ಏನಂತಾನ, ನನ್ನ ಬುದ್ಧಿಯಿಂದ ನೆನಪು ಮಾಡು, ಕರ್ಮ ಮಾಡ್ತಾ ನೆನಪು ಮಾಡು. ಅದಕ್ಕೆ ನೀ ಕೂತ್ಕೊಂಡ್ ಮಾಡ್ಬೇಕಲ್ಲ, ಬೆಳಗಿನ ಜಾವ ಮಾತ್ರ ಅಥವಾ ಸಾಯಂಕಾಲ ಕೆಲವೊಂದ್ ನೇಮ ತಗೊಂಬೇಡಿ. ನಾನ್ ನಿಮ್ಗೆ ಅದ್ರ ಬಗ್ಗೆ ಹೇಳ್ತೀನಿ ಲಾಸ್ಟಿಗೆ. ಬೆಳಗಿನ ಜಾವ ಒಂದ್ 10 ನಿಮಿಷ 15 ನಿಮಿಷ, ಸಾಯಂಕಾಲ ರಾತ್ರಿ ಒಂದು ಇಷ್ಟು ಸಮಯದಲ್ಲಿ ಒಂದ್ 15 ನಿಮಿಷ ಕೂತ್ಕೊಂಡ್ ಮೆಡಿಟೇಷನ್ ಮಾಡಿ. ಉಳ್ಕೆ ಟೈಮ್ದಲ್ಲಿ ನೀವು ಕರ್ಮ ಮಾಡ್ತಾ ಪರಮಾತ್ಮನ ನೆನಪು ಮಾಡು. ಅದು ಖುಷಿ ಇರ್ತದೆ. ಒಂದು ನ್ಯಾಚುರಲಿ ಪರಮಾತ್ಮನ ಜ್ಞಾನ ಇದ್ದಾಗ ಮುಖದಲ್ಲಿ ಒಂದು ಲೈಟ್ ಬರ್ತಿರ್ತದೆ, ಖುಷಿ ಇರ್ತದೆ. ನೀವು ಯಾವುದೇ ಕರ್ಮ ಮಾಡಿ, ನೀವು ಕಸ ಹೊಡಿತೀರಂದ್ರೆ ಅದರಲ್ಲಿ ಖುಷಿ ಇದೆ, ನೀವು ಡಾಕ್ಟರ್ ಇದ್ರಿ ಅದರಲ್ಲಿ ಖುಷಿ ಇದೆ. ಕರ್ಮ ದೊಡ್ಡದು ಸಣ್ಣದಿರೋದಿಲ್ಲ, ಸ್ಥಿತಿ ಚೆನ್ನಾಗಿರ್ಬೇಕಷ್ಟೇ. ಒಬ್ರು ಯಾರೋ ಕಸ ಹೊಡ್ಕೊಂಡು ಹೊಡ್ತಿರ್ತಾರೆ, ಫಸ್ಟ್ ಕ್ಲಾಸ್ ಆರಾಮಾಗಿ ಕಸ ಹೊಡ್ಕೊಂಡು, ಅವ್ನು ಬಜಾರ್ದಲ್ಲಿ ಕಸ ಹೊಡಿತಿರ್ತಾನೆ, ಮಸ್ತ್ ಇರ್ತಾನೆ. ಕೆಲವು ಮಂದಿ ದೊಡ್ಡ ಹೌದು ಆಫೀಸರ್ಸ್ ಇರ್ತಾರ, ಏನೋ ಟೆನ್ಷನ್ದಲ್ಲಿ ಅವ್ರು ನೋಡಿ ಮುಖ ಹೆಂಗಾಗಿರ್ತದೆ. ಆದ್ರೆ ಹೌದು ನಾವು ಹೌದು ಹೊರಗಡೆ ನೋಡ್ರ ವ್ಯತ್ಯಾಸ ಎಷ್ಟದಲ್ಲಿ ಅಲ್ಲಿ ಹಂಗದೆ. ಅದಕ್ಕೆ ಪರಮಾತ್ಮ ಹೇಳ್ತಾನ, ನೀ ನನ್ನ ಕರ್ಮ ಮಾಡ್ತಾ ನನ್ನ ನೆನಪು ಮಾಡು, ನನ್ನ ದಿವ್ಯ ಸ್ವರೂಪವನ್ನು ಬುದ್ಧಿಯಿಂದ ನೋಡು, ಮಧ್ಯದಲ್ಲಿ ಜ್ಞಾನ ಮಾಡ್ತಾ ಇರು. ಅದಕ್ಕೆ 1 ಸೆಕೆಂಡು 2 ಸೆಕೆಂಡು 10 ಸೆಕೆಂಡು 20 ಸೆಕೆಂಡು ಅದಕ್ಕೆ ಸ್ವಲ್ಪ ಮಧ್ಯದಲ್ಲಿ ಇದು ಲೈಟ್ ಕೊಡ್ತಿರ್ತದ, ಒಂದು ಎನರ್ಜಿ ಕೊಡ್ತಿರ್ತದ. ಧ್ಯಾನ ಮಾಡಬೇಕು. ಕೂತ್ಕೊಂಡು ಮಾಡೋದು ನನ್- ಇಂಪಾರ್ಟೆನ್ಸ್ ಅದ. ನಂದೊಂದ್ ಪ್ರಶ್ನೆ ಇತ್ರಿ. ಆ ಈಗ ನೀವ್ ಹೇಳಿದ್ರಿ, ಒಂದೊಂದ್ ಗಂಟೆಗ್ ಮಧ್ಯ ಒಂದ್ 10 ಸೆಕೆಂಡ್ ಮಾಡ್ಬೋದು, 1 ನಿಮಿಷ ಮಾಡ್ಬೋದು ಧ್ಯಾನ. ಆದ್ರೆ ಈಗ ಕೆಲ್ಸದ್ ಮಧ್ಯೆ ನಮ್ಗೆ ಈಗ ಮನವೆಂಬ ಮರ್ಕಟ ಅಂತ ಹೇಳಿದಾರಲ್ರಿ, ಅದ್ ಮಂಗನ್ ತರ ಎಲ್ಲಾ ಕಡೆ ಓಡ್ತಿರುತ್ತೆ. ನಮ್ಗದು ನೋಡ್ರಿ, ಅದು ವಾಪಸ್ ಹಳಿ ಹಾ ಮಾತು ಹಾಕೋರದು. ಓಕೆ, ಈಗ ಹಾ ಅದನ್ನ ಬಿಟ್ಬಿಡಿ. ಅದನ್ನ ಹಾ ನೋಡ್ರಿ, ತಿಳ್ಕೊಂಡವ್ರಿಗೆ ಅದನ್ನ ಸರಿ ಅನ್ಸಲ್ಲ ಇದು ಮಾತು. ಅವ್ರು ಯಾರೋ ಹ್ಮ್ ಬರ್ದಿಟ್ರು ನಾವು ಅದ್ರ ಬಗ್ಗೆ ಒಪ್ಕೊಂದಿವ್, ಹಾಂಗ್ ತಿಳ್ಕೊಬೇಡದು. ಮನಸ್ಸಿಗೆ ಒಂದು ಪ್ರಾಪರ್ ಆಯ್ತು ಟ್ರೈನಿಂಗ್ ಕೊಟ್ಟ ಇಷ್ಟು ಹಾ ಚೆನ್ನಾಗಿ ಮನಸ್ಸು ಮಾತು ಕೇಳ್ತದ. ಈಗ ಫಾರ್ ಎಕ್ಸಾಂಪಲ್ ನಿಮ್ ಮುಂದೆ ನಾ ಇದ್ದೀನಿ, ಸುಮಾರು ಹಾ 36 ವರ್ಷ ಆಯ್ತು. ಓಕೆ, 36 ಹಾ 35 ಜೀವನದಲ್ಲಿ ಯಾವಾಗ ದುಃಖ ಬರ್ಲಿಲ್ಲ 36 ವರ್ಷದಲ್ಲಿ. ಲೆಹರ ಬರ್ತದ, ಒಂದು ಲೆಹರ್ ಹ್ಮ್ ಇರ್ತದ. ಬಟ್ ಅದನ್ನ ನಾವು ಏನ್ ಮಾಡ್ತೀವಿ, ಒಂದು ಆನ್ ದಿ ಸ್ಪಾಟ್ ನಾಲೆಜ್ ದಿಂದ ಅದನ್ನ ಕಂಟ್ರೋಲ್ ಮಾಡಿ. ಅದಕ್ಕ ಹ್ಮ್ ಮನಸ್ಸು ಬಹಳ ಸಿಂಪಲ್. ಅದಕ್ಕೆ ಪ್ರೀತಿ ಮಾಡ್ಬೇಕು. ನಾವು ಜಬರ್ದಸ್ತಿ ಮಾಡಿದ್ರೆ ಮಗುವಿಗೆ ಒಂದು ಫಾರ್ ಎಕ್ಸಾಂಪಲ್ ನಿಮ್ ಒಂದ್ ಮಗು ಇದೆ ಚಿಕ್ಕದು, ಆ ಹ್ಮ್ ಮಗುವಿಗೆ ನೀವು ಯಾವುದೋ ಒಂದು ಗ್ಲಾಸ್ ಇದೆ, ಅದನ್ನ ಕೇಳ್ತಾ ಹ್ಮ್ ಇದೆ. ಅದನ್ನ ಹ್ಮ್ ತಗೊಂಡ್ರೆ ಒಡೆದ್ ಬಿಟ್ರೆ ಅದಕ್ಕೆ ತೊಂದ್ರೆ ಆಗ್ತದೆ, ನಿಮ್ಗೆ ಗುರ್ತದ, ಅದಕ್ಕೆ ಗುರ್ತಿಲ್ಲ. ನೀವೇನ್ ಮಾಡ್ಬೇಕಂದ್ರ ಅದನ್ನ ಜಕ್ಕೋಬಾರ್ದು, ಅದನ್ನ ಜಬರ್ದಸ್ತಿ ಹ್ಮ್ ಮಾಡ್ಬಾರ್ದು. ಅದ್ರ ಬದ್ಲಿ ಮತ್ತೊಂದು ಯಾವುದೋ ಪ್ಲಾಸ್ಟಿಕ್ ಒಂದು ಸುಂದರ ವಸ್ತು ಇಟ್ಬಿಟ್ರೆ ಅದೇನ್ ಮಾಡ್ತದ ಮಗು, ಅದನ್ನ ಬಿಟ್ಟು ಅದನ್ನ ತಗೋ. ಹ್ಮ್ ನಾವು ಹ್ಮ್. ಜಬರ್ದಸ್ತಿ ಮಾಡಬಾರ್ದು. ಹ್ಮ್ ಜಬರ್ದಸ್ತಿ ಇಲ್ಲ, ಪ್ರೀತಿ ಮನಸ್ಸನ್ನ ಹ್ಮ್. ಮನಸ್ಸನ್ನ ಪ್ರೀತಿಯಿಂದ ಕನ್ವರ್ಟ್ ಮಾಡೋದು. ಅದಕ್ಕೆ ಹೇಳ್ತಾರಲ್ಲ, ಅದಕ್ಕ ಸ್ಟ್ರಾಂಗ್ ಆಗಿ ಈ ಹಿಂಗ್ ಮಾಡಿದ್ರೆ ಮುರಿದು ಬಿಡ್ತದ. ಅದಕ್ಕೆ ಟ್ರೈನಿಂಗ್ ಅದಕ್ಕೆ ಹೆಂಗ್ ಕೊಟ್ಟಾಗ ಮಾಡ್ಬೇಕು? ನಿಧಾನವಾಗಿ ಮೋಲ್ಡ್ ಮಾಡ್ಲಕ್. ಅದೇ ರಾಜಯೋಗದಿಂದ ನಮ್ಮ ಮನಸ್ಸನ್ನ ಅದಕ್ಕೆ ಒಂದು ಪ್ರಾಪರ್ ಏನಿದೆ ಅಂದ್ರ, ಈಗ ನಿಮ್ಮ ವೀಕ್ಷಕರಿಗೆ ಹೇಳಿ, ಒಂದು ಹಾ ರಾಜಯೋಗ ಕೋರ್ಸ್ ಇದೆ. ನೀವು ಬೇಕಂದ್ರೆ ಹ್ಮ್ ಇಲ್ಲೇನೂ ಮಾಡಬಹುದು, ಬೇಕಂದ್ರೆ ನೀವು ಒಂದೊಂದ್ ದಿನ ಒಂದೊಂದ್ ಬಗ್ಗೆ ವಿಷಯನ ಮಾಡೋಣ, 10 ನಿಮಿಷ ಅಷ್ಟೇ, 15 ನಿಮಿಷ. ಇಲ್ಲಾಂದ್ರೆ ಅಲ್ಲಿ ನಿಯರೆಸ್ಟ್ ಬ್ರಾಂಚ್ ಇರ್ತದೆ, ಅಲ್ಲಿ ಹೋಗಿ ಅವ್ರು ಮಾಡ್ಬೋದು. ಇದಕ್ಕೊಂದು ಹ್ಮ್ ಪ್ರಾಪರ್ 7 days ಕೋರ್ಸ್ ಇದೆ ಅಕ್ಕೋರ. ಆ ಹ್ಮ್ ಹ್ಮ್ ಕೋರ್ಸ್ ಮಾಡಿದ ನಂತರನೇ ಇದ್ರ ನಾಲೆಜ್ ಫುಲ್ ಆಗ್ತದೆ, ಒಮ್ಮೆ ಆಗುದಿಲ್ಲ. ಹ್ಮ್ ಯಾವುದು
ಆನ್ ದಿ ಸ್ಪಾಟ್ ಎಲ್ಲ ರಾಜ್ ಸಿಗುದಿಲ್ಲ. ರಾಜಯೋಗ ಒಂದು 7 ಡೇಸ್ ಮೆಡಿಟೇಷನ್ ಕೋರ್ಸ್ ಅದ. ಅದ್ರಲ್ಲಿ ಎಲ್ಲ ಹ್ಮ್. ನಾಲೆಡ್ಜ್‌ಗಳು ನಿಧಾನವಾಗಿ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಬರ್ತಾವ. ನೀವು ಅದನ್ನ ಹ. ಬೇಕಾದ್ರೆ ಮಾಡ್ಬೋದು. ಅದಕ್ಕೆ ಈಗಿಷ್ಟೇ ಸಿಂಪಲ್ ಆಗಿ ಹೇಳ್ಬೇಕಂದ್ರ ಮನಸ್ಸ ಏನಿದೆಯಲ್ಲ ಅದಕ್ಕೆ ಪ್ರೀತಿ ಮಾಡಿ. ಅದಕ್ಕೆ ತಿಳಿಸಿ ಹೇಳಿ. ಹಿಂಗು ನೋಡಿ ಒಂದು ಹಾಲಿದೆ, ಹಾಲು ಕುಡಿದ್ರೆ ಶಕ್ತಿ ಬರ್ತದ. ಇದನ್ನ ಕುಡಿದ್ರೆ ಇದನ್ ತೊಂದ್ರೆ ಆಗ್ತದ. ಹಂಗ ಮನಸ್ಸಿಗೆ ಈಗ ನಮ್ಗ್ ಮೋಹ ಬ್ಯಾಡ ಅಂತ ಹೇಳ್ತಾರ. ಈಗ ಹ್ಮ್. ಸಂಸಾರದಲ್ಲಿ ಇದ್ದು ಮೋಹ ಇದು ಮನುಷ್ಯನಿಗೆ ದುಃಖ ಕೊಡ್ತಿರ್ತದೆ. ಅದ್ರ ನಾಲೆಡ್ಜ್ ಏನಿದೆ ಆತ್ಮಜ್ಞಾನ ಬಂದಾಗ ಈಗ ಓಂ ಶಾಂತಿ ಒಳಗೆ ಯಾಕಪ್ಪ ಅಳುದಿಲ್ಲ? ಯಾರೋ ನಮ್ಮಲ್ಲಿ ದೇಹ ಬಿಡ್ತಾರೆ. ನಾವು ಸಾಯುದು ಅನ್ನೋದಿಲ್ಲ. ದೇಹ ಬಿಡ್ತೀವಿ ಅಂತ ಹೇಳ್ತೀವಿ. ದೇಹ ಹ್ಮ್. ಬಿಟ್ರು ಅಂತೀವಿ. ಅದು ದೇಹ ಹ್ಮ್. ಬಿಟ್ಟ ನಂತರ ನಮ್ಗೆ ದುಃಖ ಯಾಕೆ ಆಗುದಿಲ್ಲ ಅಂದ್ರೆ ನಮ್ಗೆ ನಾಲೆಡ್ಜ್ ಇದೆ. ಇದು ಆತ್ಮ ಮತ್ತೆ ಹೋಗಿ ಮಗುವಾಗಿ ಹುಟ್ಟಿ ಬರ್ತದೆ. ಎಲ್ಲಿ ನಾಲೆಡ್ಜ್ ಕಡಿಮೆ ಇದೆ, ಎಲ್ಲಿ ನಾಲೆಡ್ಜ್ ವಿಚಾರ ಕಡಿಮೆ ಇರುತ್ತೆ ಅವಾಗ ಮನುಷ್ಯನಿಗೆ ದುಃಖ ಯಾಕೆ ಆಗುದಿಲ್ಲ ನಮಗ? ಈಗ ನಾವು ನಿಮ್ಮಂಗೆ ಇದೀವಿ. ನಿಮ್ ಜೊತೆನೇ ಇರ್ತೀವಿ. ಈಗ ನನಗೂ ಅಕ್ಕಗಳಿದಾರ, ಅಕ್ಕನ ಮಕ್ಳಿದಾರ. ನಿಮ್ಮಂತ ಸಾವಿರಾರು ಜನ ಅಕ್ಕ ತಂಗಿಯರಿದಾರ. ಬಟ್ ನಮಗೆ ಯಾಕೆ ದುಃಖ ಆಗುದಿಲ್ಲ ಅಂದ್ರೆ ಸತ್ಯ ಜ್ಞಾನಿದೆ. ದೇಹ ಇದು ವಿನಾಶದ. ಆತ್ಮ ಹ್ಮ್. ಅವಿನಾಶದ. ಆತ್ಮ ಮತ್ತೆ ಒಂದು ದೇಹ ಪಡಿತದ. ಪಾರ್ಟ್ ಮುಗಿದ ಹ್ಮ್. ತಕ್ಷಣ ಎಲ್ಲರೂ ದೇಹ ಬಿಡಬೇಕು ಅನ್ನೋದು ನಾಲೆಡ್ಜ್ ಯಾವಾಗ ಬಂದಾಗ ಅವಾಗ ದುಃಖ ಆಗುದಿಲ್ಲ. ಅದಕ್ಕೆ ಮನಸ್ಸಿಗೆ ಪ್ರೀತಿ ಮಾಡಿ, ಆ ಮನಸ್ಸಿಗೆ ತಿಳಿಸಿ ಹೇಳಿ ಇದು ಚೇಂಜ್ ಆಗ್ತದ. ಅದಕ್ಕೆ ನಾವು ಜಬರ್ದಸ್ತಿ ಮಾಡಿದ್ರೆ ಅದೇ ಸೇಮ್ ಎಕ್ಸಾಂಪಲ್ ಮಗುವಿನ ಜಗ್ಗಬ್ಯಾಡ್ದು, ಕಸ್ಕೋಬ್ಯಾಡ್ದು. ಹ್ಮ್. ಒಂದ್ ವಸ್ತು ಇಟ್ಬಿಡಿ ಜೊತೆಯಲ್ಲಿ. ಅದೇನ್ ಮಾಡ್ತದೆ ಅದನ್ನ ಬಿಟ್ಟು ಅವಾಗ ಇದನ್ನ ತೆಗ್ದ್ಬಿಡಿ. ಜೀವನದಲ್ಲಿ ಅಂದ್ರೆ ನೆಗೆಟಿವ್ ಹೋಗ್ಬೇಕಂದಾಗ ಪಾಸಿಟಿವ್ ಹಾಕ್ಲೇಬೇಕು. ಹೇಳಿ. ನಮಗ್ ನಾವೇ ಮಾತಾಡ್ಕೊಂಡು ನಮ್ ಮನಸ್ಸಿಗೆ ನಾವೇ ಎಸ್, ಹೇಳ್ತಾ ಎಸ್. ಮಗುವಿನ ಹಾ, ತರ ಕರೆಕ್ಟ್. ಹೇಳ್ತಾ ಎಸ್. ಬರ್ಬೇಕು. ಅದು ಮನಸ್ಸು ಬಹಳ ಒಳ್ಳೇದಿದೆ. ನಾವು ಅದನ್ನ ಏನ್ ತಿಳ್ಕೊಂಡಿದ್ವಿ ಇದೇನ್ ಅಂದಿವಲ್ಲ ನಾವು ಮಂಗ, ಮರಕಟ್ಟ ಅದೇನು ಇಲ್ಲ. ಅದು ಬರ್ದಿಟ್ರು ಶಾಸ್ತ್ರನಾಗ ಓಕೆ. ನೀವು ಅದನ್ನೇ ನಾವು ಆಯ್ತು. ಕಂಟಿನ್ಯೂ ಮಾಡ್ತಾ ಇದೀವಿ. ಇಲ್ಲ. ಈಗ ನೀವು ಹಾ. ತಿಳ್ಕೊಂಡ್ರಿ ದೊಡ್ಡವರಾಗಿರಿ. ಸಣ್ಣ ಮಗು ಹಾ. ಇದೆ ಓಕೆ. ದೊಡ್ಡವರಾಗಿರಿ ಹಾ. ಅರ್ಥ ಆಗ್ಯದ, ನಾಲೆಡ್ಜ್ ತಿಳಿತು. ಅವಾಗ ನೀವು ನಿಮ್ಮ ಮಗುವಿನ ರೂಪದಿಂದ ನೀವು ಸ್ವಲ್ಪ ಹಾ. ದೊಡ್ಡವರಾಗಿ ವಿಚಾರ ಮಾಡಿ ನೋಡಿ. ಯಾಕೆ ನನಗೆ ದುಃಖ ಆಗ್ಬೇಕು? ಆಗಬಾರ್ದ ದುಃಖ ನನಗೆ? ಈಗ ಒಂದು ಆಯ್ತು. ಎಕ್ಸಾಂಪಲ್ ಮನಸ್ಸಲ್ಲಿ ಹೋಗ್ತದೆ. ಅದು ಬೇಡ, ಅದು ತಪ್ಪಿದೆ, ಅದು ಮಾಡಬೇಡ ಬಿಟ್ಬಿಡು. ಒಂದ್ ಸಲ ಹಾ. ಹೋಗ್ತದೆ, 2 ಸಲ ಹೋಗ್ತದೆ, 3 ಸಲ, 4 ಸಲ ಸ್ವಲ್ಪ ಚೇಂಜ್ ಆಗ್ತದೆ, 5 ಸಲ. ನೋಡಿ ನಿಮ್ ಮನೆಯಲ್ಲಿ ಒಂದು ಮಟ್ಕೆ ಇದೆ. ಆ ಹಾ. ಮಟ್ಕೆಯಲ್ಲಿ ಒಂದು 5 ಲೀಟರ್ ನೀರಿದೆ. ತುಂಬಾ ಒಳ್ಳೆ ನೀರಿದೆ. ಯೋಗ್ಯ. ಅದು ಕುಡಿ ಯೋಗ್ಯತೆ ನೀರಿಲ್ಲ. ಅದು ಚೆನ್ನಾಗಿಲ್ಲ ನೀರು, ಸರಿ ಇಲ್ಲ. ಹ್ಮ್. ಹ್ಮ್. ಹಾ. ಅದನ್ನ ನೀವು ಚೇಂಜ್ ಮಾಡ್ಬೇಕು. ಬಟ್ ಅದನ್ನ ಚೇಂಜ್ ಎತ್ತಿ ಸುರುವಲಕ್ ಆಗುದಿಲ್ಲ. ಅದು ಅಲ್ಲೇ ಇರ್ಲಿ. ದಿನಾಲೂ ಒಂದು ಒಳ್ಳೇದ್ ಹಾಕೋತ್ ಹೋಗಿ ಅದ್ರಾಗ. ಅದು ವೇಸ್ಟ್ ಹೋಗಿ, ಹೋಗಿ ಒಂದು ದಿನ ಆ ನೀರು, ಅದು ಮಟ್ಕೆ ನೀರು ಫುಲ್ಲು ಏನಾಗ್ತದೆ ಅಂದ್ರ ಅದು ಕ್ಲಿಯರ್. ಪ್ಯೂರಿಫೈ ಆಗ್ತದೆ. ಹಂಗ್ ಜೀವನದಲ್ಲಿ ದಿನಾಲೂ ಈ ಸ್ವಲ್ಪ ಜ್ಞಾನ ಈಗ ನೀವು ಒಂದು 15 ನಿಮಿಷ ಡೈಲಿ ನೀವು ಮೆಡಿಟೇಷನ್ ಮಾಡ್ತಾ, ಮಾಡ್ತಾ ಹೋದಾಗ 10 ನಿಮಿಷ ಹ್ಮ್. ಮಾಡಿ, 5 ನಿಮಿಷ ಮಾಡಿ, 3 ನಿಮಿಷ ಮಾಡಿ. ನೀವು ಈ 6 ಮಂತ್ ಅಲ್ಲಿ ನೀವು ಪರ್ಫೆಕ್ಟ್ ಯೋಗಿ ಆಗ್ಲಕ್ 100% ಪಾಸಿಬಲ್ ಅದ. ಯಾವುದೂ ಇಂಪಾಸಿಬಲ್ ವರ್ಲ್ಡ್‌ನಲ್ಲಿ ಇಲ್ಲೇ ಇಲ್ಲ. ಕೆಲವೊಂದ್ ಸಲ ಏನಾಗ್ತದೆ ಕೆಲವೊಂದು ಆ ಎಕ್ಸೆಪ್ಷನಲ್ ಕೇಸ್ ಇರ್ತಾವ. ಅವಾಗ ನಾವು ಏನು ಮಾಡ್ಲಕ್ ಆಗುದಕ್ಕ. ಬಟ್ 99% ಮನಸ್ಸು ಚೇಂಜ್ ಆಗ್ತದ ಅದು. ಆ 1% ಹಿಡ್ಕೊಂಡ್ ನಾವು ಅದನ್ನ ಮಂಗ ಅನ್ಬಾರ್ದು ಅದಕ್ಕೆ. ಮಂಗ ಅಲ್ಲ ಅದು. ಮನುಷ್ಯನ ಮನಸ್ಸು ಹೌದು. ಎಷ್ಟು ಸ್ವಚ್ಛಿದೆ ಅದಕ್ಕೆ ಮಂಗ ಯಾಕೆ ಗಮನ ಕೊಡ್ಬೇಕು ನೀವು? ಹೇಳಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ತುಂಬಾ ಚೆನ್ನಾಗಿ ಹೇಳಿದ್ರಿ. ಇದು ನಾವು ಹ್ಮ್. ಮಗುವಿನ ತರ ನಾವು ದೊಡ್ಡವರಾಗಿದ್ದೀವಿ. ಈಗ ನಾವು ದೊಡ್ಡವರಾದ್ಮೇಲೆ ವಿಚಾರ ಮನಸ್ಸನ್ನ ಮಾಡ್ಬೇಕಲ್ಲ. ಮಾತಾಡ್ಕೊಂಡು ಕಂಟ್ರೋಲ್ ಪ್ರೀತಿ ಮಾಡಿ ಭಾಳ ಸಿಂಪಲ್ ಇದೆ. ಭಾಳ ಈಜಿ ಇದೆ. ಹ್ಮ್. ನೀವು ಸ್ವಲ್ಪ ಹ್ಮ್. ಲೈನ್‌ನಾಗ ಇದ್ಕೊಂಡ್ಬಿಟ್ಟು ನೋಡಿ ಒಂದು 6 ಮಂತ್ ಅಲ್ಲಿ ನೀವು ಇದನ್ನ ಮಾಡ್ತಾ, ಮಾಡ್ತಾ ಹೋದಾಗ ನಾನೇ ನಿಮ್ ಸ್ಟ್ಯಾಂಪ್ ಪೇಪರ್ ಬರ್ದು ಕೊಡ್ತೇನೆ. ನೀವು ಪರ್ಫೆಕ್ಟ್ ಯೋಗಿ ಆಗ್ಲಿಕ್ಕೆ ಸಾಧ್ಯದ. ನಿಮ್ ಜೀವನದಲ್ಲಿ ಯಾವಾಗಲೂ ಆನಂದೇ ಆನಂದ, ಖುಷಿ, ನೆಗೆಟಿವ್ ಇಲ್ಲೇ ಇಲ್ಲ ಜೀವನದಲ್ಲಿ ಆಕ್ಚುअली. ಅದನ್ನ ನಾವು ನೆಗೆಟಿವ್ ತಂದಾಗ ಮನುಷ್ಯನ ವಿಚಾರ ಬಂತು. ಥ್ಯಾಂಕ್ ಯು ರೀ. ಹೇಳಿ. ನಾವು ಪ್ರಯತ್ನ ಮಾಡ್ತೇವೆ. ಹ್ಮ್. ಹಾ. ಓಕೆ. ಓಕೆ. ಶಿವಾನಂದ್ ಸರ್ ನೀವೀಗ ಹೇಳ್ದಂಗೆ ನಾವು 15 ನಿಮಿಷ ಕೂತು ಧ್ಯಾನ ಮಾಡ್ಬೇಕು. ಒಳ್ಳೆ ಹ್ಮ್. ಆಲೋಚನೆಗಳನ್ನು ತಗೋಬೇಕು. ನಾವು ನಮ್ಮ ಬೇರೆ ವರ್ಕ್ ಲೈಫಲ್ಲಿ ಹ್ಮ್. ನಾವದನ್ನ ಮರಿತಾ ಇದೀವಿ. ಈಗ ನಾವು ಕೂತ್ರೆ ಅಕಸ್ಮಾತ್ ನಮ್ಗೆ ನಿದ್ದೆ ಬರೋ ವಾತಾವರಣ ಆಗ್ಲಿ, ಆ ರೀತಿ ಆದಾಗ ಅದ್ರಿಂದ ನಾವು ಹೊರಗ್ ಬರೋದು ಹೇಗೆ ಅಂತ? ಅದಕ್ಕ ಒಂದ್ ಸಣ್ಣ ಸ್ಮಾಲ್ ಚಾಟ್ ಮಾಡ್ಕೊಡ್ತೇನೆ. ಇದು ಬೇಸಿಕ್ ಇದೆಲ್ಲ ಎಲ್ಲರಿಗೂ ಬಂತು. ಆ ಮನುಷ್ಯನ ಜೀವನದಲ್ಲಿ ಇಡೀ ಜೀವನದಲ್ಲಿ ಖುಷಿಯಾಗಿರ್ಬೇಕಂದ್ರೆ 5 ನಿಮಗ ನಾವು ಗೋಲ್ಡನ್ ಟಿಪ್ಸ್ ಅನ್ನಿ ಅದಕ್ಕ ವಜ್ರದ ಮಾತುಗಳನ್ನಿ. ಇದನ್ನ ಬೇಸಿಕ್ ಪ್ರತಿಯೊಬ್ಬ ಮನುಷ್ಯನಿಗೆ ಹೆಂಗ ಆಹಾರ ಬೇಕು, ಬಟ್ಟೆ ಬೇಕು, ಮನೆ ಬೇಕು. ಅದು ಎಷ್ಟು ಕಾಸ್ಟ್ಲಿದು ಇಂಪಾರ್ಟೆಂಟ್ ಇಲ್ಲ. ಈಗ ಕೆಲವೊಂದು ಜನ ಕೋಟಿಗಟ್ಟಲೆ ಬಟ್ಟೆ ಹಾಕೋತಾರ. ಅಥವಾ ಬಹಳ ಸಿಂಪಲ್ ಆಗಿ ಕೆಲವು ಮಂದಿ ಬಹಳ ಸಿಂಪಲ್ ಆಗಿ ಹಳ್ಳಿಲಿ ನೋಡಿ ಸಿಂಪಲ್ ಆಗಿರ್ತಾರ. ಬಹಳ ಮಸ್ತ್ ಇರ್ತಾರ. ಮನುಷ್ಯನ ಆಸೆಗಳಿಗೆ ನಾವು ಲಿಮಿಟೇಷನ್ಸ್ ಕೊಡ್ಬೇಕು.
ಮನುಷ್ಯ ದುಃಖಿ ಯಾಕದಾನ ಇವತ್ತ? ಕಾರಣ ಏನಂದ್ರೆ ನಮ್ಮ ಆಸೆಗಳನ್ನ ನಾವು ಕಡಿಮೆ ಮಾಡ್ಕೋಬೇಕು. ಮೇನ್ ಸಬ್ಜೆಕ್ಟ್ ಜೀವನದಲ್ಲಿ ಆಸೆಗಳನ್ನ ನಾವು ಕಡಿಮೆ ಮಾಡಿದಾಗ ಜೀವನದಲ್ಲಿ ನಿಜವಾದ ಖುಷಿ, ಆನಂದ ಪ್ರಾಪ್ತಿ ಆಗ್ತದೆ. ಇದಕ್ಕೆ ಒಂದು 5 ಬಂಗಾರದ ಮಾತುಗಳನ್ನ ನಾನು ನಿಮ್ಗೆ ಹೇಳ್ತೀನಿ. ಮನುಷ್ಯನ ಜೀವನದಲ್ಲಿ ದಿನಾಲೂ 5 ಕೆಲಸ ಮಾಡ್ಬೇಕು. ನೀವು ಆಫೀಸರೇ ಇರಿ, ನೀವು ರೈತರೇ ಇರಿ, ನೀವು ಯಾವುದೇ ಕೆಲಸ ಮಾಡಿ, ಕರ್ಮ ಮಾಡ್ಲೇಬೇಕು. ಪ್ರತಿಯೊಬ್ಬ ಮನುಷ್ಯನ ಕರ್ಮ ಮಾಡ್ಲೇಬೇಕಾಗ್ತದ. ಈ 5 ಮಂತ್ರಗಳಲ್ಲಿ ಫಸ್ಟ್ ಮಂತ್ರ ಏನು ಜೀವನದಲ್ಲಿ? ಬೆಳಗ್ಗೆ ಅಟ್ಲೀಸ್ಟ್ 5 ಗಂಟೆಗೆ ಏಳುವಂತ ಒಂದು ಪ್ರಾಕ್ಟೀಸ್ ಶುರು ಮಾಡಿ. ಮನುಷ್ಯನ ಜೀವನದ ಇತಿಹಾಸದ ಒಂದು ಶ್ರೇಷ್ಠ ವ್ಯಕ್ತಿಗಳ ಜೀವನ ಚರಿತ್ರೆಯನ್ನು ನೋಡಿದಾಗ ಅವರೆಲ್ಲ ಬ್ರಹ್ಮ ಮುಹೂರ್ತನಾಗ ಹೇಳ್ತಿದ್ರು. ಹೌದಾ? ಓಕೆ. ಅಟ್ಲೀಸ್ಟ್ ಬ್ರಹ್ಮ ಮುಹೂರ್ತ ಯಾವಾಗ ಪ್ರಾರಂಭ ಆಗ್ತದೆ? 2 ಗಂಟೆಗೆ ಪ್ರಾರಂಭ ಆಗ್ತದೆ. 2, 5 ಗಂಟೆ 2 ಗಂಟೆಗೆ ಪ್ರಾರಂಭ ಆಗ್ತದೆ. ಬೆಳಗಿನ ಜಾವ 2 ಗಂಟೆಗೆ ಪ್ರಾರಂಭ. ಅದಕ್ಕೆ ಅಟ್ಲೀಸ್ಟ್ ಈಗ ನೀವು ಸಂಸಾರದಲ್ಲಿ ಇರ್ತೀರಿ, ನಿಮ್ದು ಡ್ಯೂಟಿ ಇರ್ತದ, ಇದು ವಿಶಾಲ ಜಗತ್ತದ, ಎಲ್ಲ ನಮ್ಗೆ ಗುರ್ತದ ಇವತ್ತು ಕಲಿಯುಗದಲ್ಲಿ ಏನೇನಿದೆ ಅಂತೇಳಿ. ಅದಕ್ಕೆ ನೀವು ಅಟ್ಲೀಸ್ಟ್ ನಾಳೆಯಿಂದ ನೋಡಿ ಪ್ರಯತ್ನ ಮಾಡಿ ನೋಡಿ, ಸಾಧ್ಯ ಆಗ್ತದ. 5ಕ್ಕೆ ಎದ್ದು ಫಸ್ಟು ತಣ್ಣೀರಿನ ಮುಖ ತಕ್ಕೋಬೇಕು. ತಣ್ಣೀರಿನ ಯಾಕೆ ಮುಖ ತಕ್ಕೋಬೇಕಂದ್ರೆ ಅದು ನಿದ್ದೆ ಇರ್ತಲ್ಲ, ಅದು ಸ್ವಲ್ಪ ಹೋಗ್ತದೆ. ಮುಖ ತಕ್ಕೊಂಡು ಫ್ರೆಶ್ ಆಗಿ ಒಂದು ಸ್ವಚ್ಛ ಜಾಗದಲ್ಲಿ, ಸ್ವಚ್ಛ ಜಾಗ ಅಂದ್ರೆ ದೊಡ್ಡ ಜಾಗ ಏನ್ ಬೇಡ, ಜಸ್ಟ್ ಒಂದು ನಿಮ್ಮ ಸೈಡ್ ಒಂದು ಮನೆಯಲ್ಲಿ ಯಾವುದೋ ಮೂಲೆಯಲ್ಲಿ ಒಂದು ಚೇರ್ನಲ್ಲಿ ಅಥವಾ ಕೆಳಗಡೆ ಕುಂಡ್ರಲಕ್ಕಾದ್ರೆ ಆರಾಮಾಗಿ ನಿಮ್ಗೆ ಹೆಂಗ್ ಈಜಿ ಆಗ್ತದೆ. ಆ ಕೂತ್ಕೊಂಡು ಒಂದು 10 ನಿಮಿಷ ಫಸ್ಟ್ ಡೇ 5 ನಿಮಿಷ ಮಾಡಿ, ಏನು ಮಾತಾಡಬೇಡಿ. ಎದ್ದ ತಕ್ಷಣ ಒಂದು ಹೃದಯದಿಂದ ಆ ಪರಮಾತ್ಮನಿಗೆ ಧನ್ಯವಾದ ಹೇಳಿ, ಏನು ಸಂಕಲ್ಪ ಮಾಡಿ, ಇವತ್ತಿನ ದಿನ ಎಲ್ಲವೂ ಒಳ್ಳೇದಾಗ್ತದೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲರಿಗೂ ಒಳ್ಳೇದಾಗ್ಲಿ, ಎಲ್ಲವೂ ಒಳ್ಳೇದಾಗ್ತದೆ. ಶ್ರೇಷ್ಠ ಸಂಕಲ್ಪ. ನೆಗೆಟಿವ್ ಬರಬಾರ್ದು. ಎಲ್ಲಿ ನೆಗೆಟಿವ್ ಸ್ಥಾನ ಇಲ್ಲ ಜೀವನಕ್ಕೆ. ನಾವು ಏನ್ ಮಾಡ್ತೀವೋ ಹಿಂಗ ಆಗ್ತದೋ ಇಲ್ಲೋ, ಆಗ್ತದಿಲ್ಲೋ, ಹಿಂಗಿದೆ, ಹಿಂಗೆ ಯಾಕೆ, ಎಲ್ಲ ಪಾಸಿಬಲ್ ಅದ. ಎದ್ದ ತಕ್ಷಣ ಮುಖ ತಕ್ಕೊಂಡು 15 ನಿಮಿಷ ಕೂತ್ಕೊಂಡ್ಬೇಡಿ. ಸಿಂಪಲ್ ಆಗಿ ಕೂತ್ಕೊಂಡ್ಬೇಡಿ. ಮುಂದೆ ಆ ವಿಷಯ ಬರ್ತದೆ, ಧ್ಯಾನ ಹೆಂಗ್ ಮಾಡ್ಬೇಕಂತ ಹೇಳಿ ಮುಂದೆ ಹೇಳ್ತೀನಿ. ಈಗ ಇಷ್ಟೇ, ಏನು ಮಾತಾಡಬೇಡಿ. ಅಥವಾ ಕೆಲವೊಂದು ಸೈಲೆಂಟ್ ಮ್ಯೂಸಿಕ್ ಇದಾವ, ಒಳ್ಳೆ ಪರಮಾತ್ಮನ ಒಂದು ಮ್ಯೂಸಿಕ್ ನಾನು ನಿಮ್ಗೆ ಕೊಟ್ಟು ಕಳಿಸ್ತೀನಿ. ಅದನ್ನ ಹಾಕೊಂಡು ಸುಮ್ಮನೆ ಕೂತ್ಕೊಂಡ್ಬಿಡಿ, ಏನು ಮಾಡಬೇಡಿ. ಒಂದು 10 ನಿಮಿಷ 5 ನಿಮಿಷ ಕೂತ್ಕೊಳ್ಳಿ. ಅಲ್ಲಿಂದ ಏನ್ ಮಾಡಿ, ನಿಮ್ಮ ಕಾರ್ಯಗಳನ್ನ ಪ್ರಾರಂಭ ಮಾಡಿ, ನಿಮ್ಮ ದಿನಚರ್ಯ ಪ್ರಾರಂಭ ಮಾಡಿ. 5 ಗಂಟೆಗೆ 15 ನಿಮಿಷ ಹೋದ ನಂತರ ನಿಮ್ ದಿನಚರ್ಯ ಮಾಡಿ, ವಾಪಸ್ ಮನ್ಕೋಬೇಡಿ. ಇಲ್ಲಿ 2 ಲಾಭ ಅದ. ಏನದ? ಒಂದು ಮಾನಸಿಕ ಸ್ಥಿತಿ, ಆರೋಗ್ಯ 2 ಚೆನ್ನಾಗಿದೆ. ಎದ್ದ ತಕ್ಷಣ ಪರಮಾತ್ಮ ಚಲೋ ಆಗುದಿಲ್ಲ, ಓಕೆ 5:30 ಹೇಳಿ, ಅಥವಾ ನೀವು 6 ಗಂಟೆಗೆ ಹೇಳ್ತಿರಲ್ಲ, 5:45 ಕೇಳಿ. ಒಮ್ಮೆ ಹೋಗ್ಬೇಡಿ, ನಿಧಾನವಾಗಿ ಹೋಗಿ. ಅಂದ್ರೆ ಆಕ್ಚುಲಿ ಬೇಸಿಕಲಿ ನಾನು ಇಲ್ಲಿ ಬಂದವರಿಗೆಲ್ಲ ಇದು ಹೇಳಿ ಕಳಿಸ್ತೀನಿ, ಅಟ್ಲೀಸ್ಟ್ 5 ಗಂಟೆಗೆ ಹೇಳ್ರಿ. ಇಲ್ಲಿ 2 ಲಾಭ ಅದ. ಈ ಒಂದೇ ಲಾಭ, ಇದು ಚೆನ್ನಾಗಿರ್ತದ, ಇದು ಚೆನ್ನಾಗಿರ್ತದೆ. ಇದು ನಂತರ ಏನ್ ಮಾಡಿ, 2ನೇದ್ದು, ಎದ್ದ ತಕ್ಷಣ ಪೇಪರ್ ಓದೋದು, ನ್ಯೂಸ್ ನೋಡೋದು ಇಲ್ಲ. ಮೊದಲು ಇದು ಮಾಡಿ, ನೀವು ವಾಕಿಂಗ್ ಹೋಗ್ರಿ, ನಿಮ್ಮ ಮನೆ ಕೆಲಸ ಮಾಡಿ. ಒಂದು ಸಮಯ ಇರ್ತದ, ನಂತರ ನೀವು ಬೇಕಾದ್ರೆ ನೋಡಿ. ಫಸ್ಟ್ ಎದ್ದ ತಕ್ಷಣ ಇದನ್ನ ಮಾಡಿ. 2ನೇದ್ದು, ಊಟ ಮಾಡೋ ಮುಂದೆ, ಅಡಿಗೆ ಮಾಡೋ ಮುಂದೆ ಅನ್ನೆಸೆಸರಿ ಟಾಕ್ ಬಂದ್ ಮಾಡಿಬಿಡಿ. ಟಿವಿ ನೋಡೋದು, ಇಲ್ಲಿ ಮೊಬೈಲ್ ಕಂಟಿನ್ಯೂ, ಇಲ್ಲಿ ಊಟ ಬೇಡ. ಎಮರ್ಜೆನ್ಸಿ ಯಾವುದೂ ಇಲ್ಲ ಜೀವನದಲ್ಲಿ. ಅವ್ರಿಗೆ ನಿಮಗೆ ಫೋನ್ ಬಂತು, ಎಮರ್ಜೆನ್ಸಿ ಇದೆ, ಓಕೆ, ಅಕ್ಕವ್ರೆ ಅಣ್ಣವ್ರೆ ಊಟ ಮಾಡಿ ನಂತರ ಫೋನ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್ ನಿಮ್ಮ ಹಸ್ಬೆಂಡು, ನಿಮ್ಮ ಮಗು, ಹಿಂಗಪ್ಪ ಊಟ ಮಾಡ್ತೀನಿ ನಂತರ ಮಾಡಿ. ಬಹಳ ಎಮರ್ಜೆನ್ಸಿ ಮಾತಾಡೋಕ್ ತೊಂದರೆ ಇಲ್ಲ. ಎಷ್ಟು ಬೇಕೋ ಅಷ್ಟೇ ಕಡಿಮೆ ಮಾತಾಡಿ. ಅದು ಊಟ ಅಲ್ಲ, ಅದು ಪ್ರಸಾದ. ಅನ್ನದಂತೆ ಮನಸ್ಸು. ನಾವು ಏನ್ ಊಟ ಮಾಡ್ತೀವಲ್ರಿ, ಅದು ಊಟ ಅಲ್ಲ, ಅದು ಆಕ್ಚುಲಿ ಪ್ರಸಾದ. ನೀವು ಮನೆಯಲ್ಲಿ ಶಿರಾ ಮಾಡಿರ್ತೀರಿ, ಮಂದಿರಿಗೆ ಹೋಗಿ ಆ ಶಿರಾ ಕೊಡ್ತೀರಿ ಯಾರಿಗೆ? ಪೂಜಾರಿಗೆ. ಅವ್ರ ಪೂಜಾರಿ ಏನ್ ಮಾಡ್ತಾರ, ದೇವ್ರ ಮುಂದಿಟ್ಟು ನೈವೇದ್ಯ ಕೊಟ್ಟು ನಿಮಗ್ ವಾಪಸ್ ಶಿರಾ ಕೊಡುದಿಲ್ಲ, ಅವ್ರು ಪ್ರಸಾದ ಕೊಡ್ತಾರ. ಓನ್ಲಿ 1 ನಿಮಿಷದಲ್ಲಿ ಶಿರಾದಿಂದ ಪ್ರಸಾದ ಆಯ್ತದು. ಅದಕ್ಕೆ ನಮ್ಮ ಆಹಾರ ಒಂದು ಶುದ್ಧ ಇರಬೇಕು. ಮೋಸ್ಟ್ ಇಂಪಾರ್ಟೆಂಟ್ ನಿಮ್ ಲೈಫ್ ನಲ್ಲಿ ಆಹಾರ ಶುದ್ಧಿ ಬೇಕು. ಆಹಾರ ಶುದ್ಧಿ ಇದ್ರೆ ಮನಸ್ಸು ಶುದ್ಧ ಆಗ್ತದೆ. ಆಹಾರ ಶುದ್ಧಿ ಇಲ್ಲ ಅಂದ್ರೆ ಯಾವ ಕಾಲಕ್ಕೂ ಮನಸ್ಸು ಶುದ್ಧ ಆಗುದಿಲ್ಲ. ನಾನ್ ವೆಜ್ ಅಂತೂ ಮಾತೇ ಇಲ್ಲ. ನಾನ್ ವೆಜ್ ಮನುಷ್ಯನ ಆಹಾರ ಅಲ್ಲ. ಅವ್ರು ಯಾರು ತಿಂತಾರೋ ಬಿಡ್ತಾರೋ ಆ ವಿಷಯಕ್ಕೆ ನಾವು ಹೋಗುದಿಲ್ಲ. ಬಟ್ ನಾನ್ ವೆಜು ಮನುಷ್ಯನ ಆಹಾರ ಅಲ್ಲ. ನೀವು ತಪ್ಪು ತಿಳ್ಕೊಬ್ಯಾಡ್ದು. ಇದು ಹೇಳ್ತಾ ಇದ್ವಿ, ಯಾರಿಗೆ ಫಾಲೋ ಮಾಡ್ರಿ ಬಿಡಿ, ಅದ್ರ ಪರ್ಸನಲ್ ವಿಷಯ. ಬಟ್ ಇದು ನಾನ್ ವೆಜ್ ಮನುಷ್ಯನ ಆಹಾರ ಅಲ್ಲ.
ಎರಡನೇದ್ದು ನಿಯಮ ಏನು, ಊಟ ಮಾಡೋ ಮುಂದೆ, ಅಡಿಗೆ ಮಾಡೋ ಮುಂದೆ ಸೈಲೆಂಟ್ ಆಗಿ ಒಳ್ಳೆ ಭಜನೆಗಳು, ಒಳ್ಳೆ ಪರಮಾತ್ಮ ಹಾಡುಗಳು, ಆ ಸ್ಮೃತಿಯಲ್ಲಿ ಅದನ್ನ ಅಡಿಗೆ ಮಾಡಿ. ಅದಕ್ಕೆ ನೀವು ಈ ಕಡೆ ರಾಜಸ್ಥಾನದಲ್ಲಿ ಒಂದು ಮಂದಿರ ಇದೆ ಇಲ್ಲಿ, ಅದು ಕೃಷ್ಣನ ಮಂದಿರ ಇದೆ. ಆ ನಾಥದ್ವಾರ ಅಂತ ಹೇಳಿ. ಅಲ್ಲಿ ಪೂಜಾರಿಗಳು ಪ್ರಸಾದ ಮಾಡ್ಬೇಕಂದ್ರೆ ಬಾಯೆಲ್ಲ ಬಂದ್ ಕಟ್ಟಿರ್ತಾರೆ ಫುಲ್, ಮಾತಾಡುದಿಲ್ಲ ಯಾರು. ಒಂದು ಮೂರ್ತಿಗೆ ಪ್ರಸಾದ ಮಾಡೋ ಮುಂದ ಅವ್ರಲ್ಲಿ ಎಷ್ಟು ಭಾವನೆ ಇರ್ತದಂದ್ರ ಮಾತಾಡಂಗಿಲ್ಲ. ಫುಲ್ ಸ್ನಾನ ಮಾಡ್ಕೊಂಡು ಲೈಟ್ ಬಟ್ಟೆ ಹಾಕೊಂಡು ಆಹಾರ ತಯಾರು ಮಾಡಿ. ಅದಕ್ಕೆ ಅಲ್ಲಿ ದೇವರಿಗೆ ಪ್ರಸಾದ ಆಯ್ತು. ಇಲ್ಲಿ ನಾವು ನಮ್ಮ ದೇವತೆ ಸ್ವರೂಪ ಆಗ್ಬೇಕಂದ್ರ ನಮ್ಮ ಊಟನು ಹಂಗೆ ಇರ್ಬೇಕಲ್ಲ. ದೇವ್ರಂತೂ ತಿನ್ನುದಿಲ್ಲ, ಬಟ್ ನಾವು ಪ್ರಸಾದ ಕೊಡ್ತೀವಲ್ಲ ದೇವ್ರಿಗೆ, ಅದು ಪ್ರಸಾದ ರೂಪದಲ್ಲಿ. ಅದಕ್ಕೆ ಏನ್ ಮಾಡ್ಬೇಕು, ದಿನಾಲು ಶುದ್ಧ ಮನಸ್ಸಿನಿಂದ. ಓಂ ಶಾಂತಿ ಅವರು ಹೊರಗಡೆಯಲ್ಲಿ ಊಟ ಮಾಡಂಗಿಲ್ಲ, ಇದಕ್ಕೆ ಊಟ ಮಾಡಂಗಿಲ್ಲ. ಇಷ್ಟೇ ರೀಸನ್. ಯಾವ ವ್ಯಕ್ತಿ ಅಡಿಗೆ ತಯಾರು ಮಾಡಿರ್ತಾರಲ್ಲ ಅವರ ಮನಸ್ಸಿನ ಭಾವನೆಗಳು, ವಿಚಾರಗಳು ಅದರಲ್ಲಿ ಇರ್ತದೆ. ಅದಕ್ಕೆ ಅನ್ನದಂತೆ ಮನಸ್ಸು ಅಂತ ಹೇಳಿ. ಮೂರನೇದು ಜೀವನದ ಮೂರನೇ ಮಂತ್ರ, ರಾತ್ರಿ 10 ಗಂಟೆಗೆ ಮನ್ಕೊಳಕ್ ಪ್ರಯತ್ನ ಮಾಡ್ಬೇಕು. ಎಮರ್ಜೆನ್ಸಿ ಇದೆಯಾ, ನೋ ಪ್ರಾಬ್ಲಮ್. 9ಕ್ಕೆ ಮನ್ಕೊಳ್ಳೋದು ವಜ್ರ ಸಮಾನ, 10 ಗಂಟೆಗೆ ಮನ್ಕೊಳ್ಳೋದು ಬಂಗಾರ ಸಮಾನ, 10ವರೆಗೆ ಬೆಳ್ಳಿ ಸಮಾನ, 11 ಗಂಟೆಗೂ ಐರನ್ನು ಕಬ್ಬಿಣ ಸಮಾನ, 12 ಗಂಟೆಗೆ ತಮೋಗುಣಿ ರಾಕ್ಷಸ ರಾತ್ರಿ ಅಂತ ಹೇಳ್ತಾರೆ. ನಂದಲ್ಲ ಇದು, ಶಾಸ್ತ್ರದಲ್ಲಿ ಇದೆ ಇದ್ರ ವರ್ಣನೆ ಇದ್ರ ಬಗ್ಗೆ. ಅದಕ್ಕ ಎಷ್ಟು ಬೇಗ ಮಲಗುತ್ತಿರಲ್ಲ ಅಷ್ಟು ಒಳ್ಳೆ. ಭಗವದ್ಗೀತೆಯಲ್ಲಿ ಒಂದು ಶಬ್ದ ಬರ್ತದೆ, ಸವೇರೆ ಸೋನಾ ಸವೇರೆ ಊಟನ ಅಂತೇಳಿ. ಮತ್ತೆ ಬೆಸ್ಟ್ ನಿದ್ದೆ ಟೈಮ್ ಯಾವ್ದಂದ್ರೆ ರಾತ್ರಿ 10ರಿಂದ ಬೆಳಗ್ಗೆ 4 ಗಂಟೆ ಬೆಸ್ಟ್ ನಿದ್ದೆ time. ಇದರಲ್ಲಿ 3 ಸರ್ಕಲ್ ನಿದ್ದೆ ಆಗ್ತಾವ. ಒಬ್ಬ ವ್ಯಕ್ತಿಗೆ, ಒಬ್ಬ ಆರೋಗ್ಯವಾಗಿ ವ್ಯಕ್ತಿ ಇದ್ದವನಿಗೆ ನಾರ್ಮಲ್ ಆಗಿ 4 ಸರ್ಕಲ್ ಬೇಕು. 1 ಗಂಟೆ 1.5 ಗಂಟೆದು 1 ಸರ್ಕಲ್. ಈಗ ನಾನು ಲೆವೆಲ್ ಬಂದಿದ್ದು 5 ಗಂಟೆ ತನಕ ಬಂದಿದ್ದೀನಿ. ಮುಂಚೆ ಎಲ್ಲ 7 ಗಂಟೆ 8 ಗಂಟೆ. ಎಷ್ಟಂದ್ರೆ 5 ಗಂಟೆ, 6 ಗಂಟೆ ಮಾಡಿ, ನೋ ಪ್ರಾಬ್ಲಮ್. ಹೆಲ್ತ್ ಮ್ಯಾಗ ಇಫೆಕ್ಟ್ ಆಗುದಿಲ್ಲ. ಓಕೆ, 6 ಗಂಟೆ ಸಾಕು. ಅದಕ್ಕ ಬೇಗ ಮಲಗಿ, ನಾವು ಕನ್ನಡದಾಗ ಓದಿದ್ದೀವಿ, ಸಣ್ಣವರಿದ್ದಾಗ ಸ್ಕೂಲ್ನಾಗ ಬರ್ದಿದ್ರು, ಬೇಗ ಮಲಗಿ ಬೇಗ ಹೇಳಂತೇಳಿ. ಯಾವಾಗ ನಾವು ಓಂ ಶಾಂತಿ ಬಂದಾಗ ಅದ್ರ ಬಗ್ಗೆ ಅರ್ಥ ಆಯ್ತು. ಭಗವದ್ಗೀತೆಯಲ್ಲಿ ಏನ್ ಬೆಳಿತಾರ, ಸವೇರೆ ಸೋನಾ ಸವೇರೆ ಊಟ. ಅದಕ್ಕ ಒಂದು ಟೈಮಿಂಗ್ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ಬಿಡಿ ಲೈಫ್ ನಲ್ಲಿ. ಈ ರಾತ್ರಿ ಲೇಟ್ ಮಾಡಿ ಮನ್ಕೊಳ್ಳೋ ಪದ್ಧತಿಯನ್ನ ಅವಾಯ್ಡ್ ಮಾಡ್ತಾ ಮಾಡ್ತಾ ಹೋಗಿ. ಒಮ್ಮೆ ಆಗುದಿಲ್ಲ, ಒಪ್ಕೋತೀನಿ. ಅನ್ನೆಸೆಸರಿ. ಫಾರ್ ಎಕ್ಸಾಂಪಲ್, ಈಗ ನಿಮ್ ಡ್ಯೂಟಿ 5 ಗಂಟೆಗೆ ಮುಗೀತು. ಓಕೆ, ನಿಮ್ ಪತಿ 5 ಗಂಟೆಗೆ ಡ್ಯೂಟಿ ಮುಗೀತು, ಮನೆಗೆ ಬಂದ್ರು. 9 ಗಂಟೆ 10 ಗಂಟೆಗೆ ಊಟ ಮಾಡೋದು, 11 ಗಂಟೆಗೆ ಸೀರಿಯಲ್ ನೋಡೋದು, 12 ಗಂಟೆಗೆ ತಿರುಗಾಡೋದು, ಇದು ಯಾವ ಜೀವನ ಇದು? ಇದಕ್ಕ ಬಿಜಾಪುರ ಸೈಡ್ನ್ಯಾಗ ಹಳ್ಳಿ ಒಳಗ ಮಾತೇರ್ ಅದಾರ, ವಯಸ್ಸಾದವರು. ಮಗ ಲೇಟ್ ಮಾಡಿ ಬರ್ತಾನ 12 ಗಂಟೆಗೆ 1 ಗಂಟೆಗೆ. ಅವ್ನಿಗೆ ಏನಂತಾರ ಗೊತ್ತಾ, ತಾಯಿ ದೇವ್ ತಿರುಗಾಡ್ದಂಗೆ ಯಾಕೆ ತಿರುಗಾಡೋದು ಕೇಳ್ತಾನೆ. ದೇವ್ ಅಂದ್ರೆ ಭೂತ. ಬಿಜಾಪುರ ಸೈಡ್ನ್ಯಾಗ ದೇವ್ ಅಂತೆ. ಯಾಕೆ ತಿರುಗಾಡ್ತಿ, ದೇವ್ ತಿರುಗಾಡ್ದಂಗೆ ಅಂತ ಕೇಳ್ತಾನೆ. ಅದಕ್ಕ ಆರೋಗ್ಯ ದೃಷ್ಟಿಯಿಂದನಾಗ್ಲಿ ಮಾನಸಿಕ ದೃಷ್ಟಿ, ಎರಡೂ ದೃಷ್ಟಿ ನೋಡ್ಬೇಕಂದ್ರ ಬೇಗ ಮುಳುಕುವಂತ ಸ್ವಲ್ಪ ಅಟೆನ್ಷನ್ ಕೊಟ್ರೆ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ಯಾರ ಡ್ಯೂಟಿ ನೈಟ್ ಡ್ಯೂಟಿ, ಪೊಲೀಸರು, ಡಾಕ್ಟರ್ಸು, ಮಕ್ಕಳು ಓದ್ತಾರ, ಅವ್ರಿಗೆ ಅಪ್ಲೈ ಆಗೋದಿಲ್ಲ ಇದು. ಅವ್ರು ಮಾಡ್ಲೇಬೇಕಾಗುತ್ತೆ, ಡ್ಯೂಟಿ ಮಾಡ್ಲೇಬೇಕು. ಬಟ್ ಬಿಫೋರ್ ಅವ್ರು ಡ್ಯೂಟಿ ಮಾಡಿ ಮಾರ್ನಿಂಗ್ ಮನ್ಕೋತಾರಲ್ಲ, ಒಂದ್ 5 ನಿಮಿಷ ಮೆಡಿಟೇಷನ್ ಮಾಡಿ ಮನ್ಕೊಳ್ಳೋ ಮುಂದೆ ಮೆಡಿಟೇಷನ್ ಮಾಡಿ ಮನ್ಕೊಂಡ್ಬಿಡೋದು. ಓಕೆ, ಅದಕ್ಕ 3ನೇ ಮಂತ್ರ ಏನಪ್ಪಾ ಅಂದ್ರೆ ಬೇಗ ಮಲಗೋದು, ಬೇಗ ಏಳೋದು. ಸಾಧ್ಯ ಆಗ್ತದೆ, ಪಾಸಿಬಲ್ ಅಲ್ಲ, ನಿಧಾನ ಹೋಗ್ಬೇಕಷ್ಟೇ. 4ನೇ, ಈ ಜೀವನದಲ್ಲಿ ನಿಜವಾದ ಸುಖಿ ವ್ಯಕ್ತಿ ಯಾರು? ಒಂದು ಕ್ವಶನ್ ಬರ್ತದ, ತುಂಬಾ ಸುಂದರ ಇದ್ದವ್ರು ಸುಖಿ ಇದಾರನ? ನೋಡಿ, ಬಹಳ ಸುಂದರ ಇದಾರ, ವಿಶ್ವ ಸುಂದರಿ ಇದಾರ, ಅವ್ರು ಸುಖಿ ಇದಾರನ? ಎಲ್ಲೇರೆ ಪ್ರಾಬ್ಲಮ್ ಇದೆ? ಇಲ್ಲ. ಬಹಳ ದುಡ್ಡಿರೋ ಜನರ ಹತ್ರ ಕೋಟ್ಯಾಧೀಶರಿದ್ದಾರೆ, ಸುಖಿ ಇದಾರನ? ಇಲ್ಲ. ಈಗ ಭೂಕಂಪ ಆಗ್ತದ, ಇಲ್ಲ ಶ್ರೀಮಂತರೆಲ್ಲ ಸೈಡ್ ಆಗಿ ಹೋಗ್ರಿ, ನಾ ಬಡವ್ರನಾಟ್ಯ ಒಯ್ದು ಅಂತ ಹೇಳೋದಿಲ್ಲ. ಭೂಕಂಪ ಆದಾಗ ಎಲ್ಲರೂ ಹೋಗ್ಲೇಬೇಕು. ಇದು ಕಲಿಯುಗ, ಎಲ್ಲರೂ ಹೋಗ್ಲೇಬೇಕಾಗ್ತದೆ. ಅದಕ್ಕ ಯಾರಪ್ಪ ಸುಖಿ ಅದಾರಂದ್ರ, ಯಾರ ಜೀವನದಲ್ಲಿ ಮನಸ್ಸು ಶಾಂತಿ ಅದ ಅವ್ರು ಸುಖಿ ಅದಾರ. ಯಾರ ಜೀವನದಲ್ಲಿ ಇಚ್ಛೆಗಳು ಕಡಿಮೆ ಅದಾವಲ್ಲ ಅವ್ರು ಸುಖಿ ಇರ್ಲಕ್ ಸಾಧ್ಯ. ಆಸೆಗೆ ದುಃಖಕ್ಕೆ ಕಾರಣ ಆಸೆ. ಹೇಳಿ ಹೋಗಿದಾರ, ಮಾಡ್ತಾ ಇಲ್ಲ ನಾವು ಅಷ್ಟೇ. ಸಿಂಪಲ್ ಆಗಿದೆ. ಎಷ್ಟು ನೀವು ಇಚ್ಛೆಗಳನ್ನ ಕಡಿಮೆ ಇಟ್ಕೋತೀರಿ, ಅಷ್ಟು ಜೀವನದಲ್ಲಿ ಸುಖಿಯಾಗಿರ್ತೀರಿ. ಸಿಂಪ್ಲಿಸಿಟಿ ಬೆಸ್ಟ್ ಲೈಫ್ ಅಂದ್ರೆ ಸರಳ. ಅದಕ್ಕ ಸಂತನೆಂದರೆ ಯಾರು? ಸರಳ ಸ್ವಭಾವದವ ಸಂತ. ಬೇಕು ಬೇಡಗಳಿಲ್ಲ, ಇಚ್ಛೆಗಳನ್ನು ಇಷ್ಟು ಕೂತ್ರೆ ಎಲ್ಲಿ ಶಾಂತಿ ಸಿಗಬೇಕು ಜೀವನದಲ್ಲಿ? ಅದು ಬೇಕು, ಇದು ಬೇಕು. ಇದ್ರ ಅರ್ಥ ಬಿಟ್ಟು ಹೋಗ್ತಾ ಅಂತಲ್ಲ, ನಾ ಸಂಸಾರ ಮಾಡ್ಬೇಡ ಅಂತ ಹೇಳ್ತಾ ಇಲ್ಲ. ಮಾಡಿ, ಜಾಬ್ ಮಾಡಿ,
ಒಳ್ಳೆ ಮನಿ ಕಟ್ರಿ, ಮಕ್ಕಳಿಗೆ ಓದಿಸಿ, ತುಂಬಾ ಚೆನ್ನಾಗಿ ಶ್ರೀಮಂತರಾಗ್ರಿ, ತೊಂದರೆ ಇಲ್ಲ. ಬಟ್ ಆಸೆಗಳನ್ನ ಕಂಟ್ರೋಲ್‌ದಾಗ ಇಟ್ಕೋಬೇಕು. ಇಚ್ಛೆಗಳನ್ನ ಹಾ. ಕಡಿಮೆ ಮಾಡ್ತೀನಿ. ಹ್ಮ್. ಒಂದು ಸ್ಥೂಲ ಇಚ್ಛೆಗಳು, ಒಂದು ಸೂಕ್ಷ್ಮ ಇಚ್ಛೆಗಳು. ಅದಕ್ಕ ಇದು 3ನೇದ್ದು. 4ನೇದ್ದು ಇದಕ್ಕೊಂದು ಸಹಜ ರಸ್ತ ಇದೆ. ಅದಕ್ಕೆ ಹೇಳೋದು ರಾಜಯೋಗ ಅಂತೇಳಿ. ಸಹಜ ರಾಜಯೋಗ ಅಂತೇಳಿ ನಾವು ಬ್ರಹ್ಮಕುಮಾರಿ ಆಶ್ರಮದಲ್ಲಿ ಅದನ್ನ ಒಂದು 7 ಡೇಸ್ ಕೋರ್ಸ್ ರೂಪದಲ್ಲಿ ನಾವು ಅದನ್ನ ತಿಳಿಸಿ ಹೇಳ್ತೀವಿ. ಯಾರಿಗೆ ಅದು ಇಂಟ್ರೆಸ್ಟ್ ಇದೆ ಅವ್ರು ಒಂದ್ಸಲ ಕಲ್ತು ಬಿಟ್ರೆ ಸಾಕು. ಅವ್ರ ಮನೆಯಲ್ಲೇ ಮುಂದೆ ಲೈಫ್‌ನಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. 4 ಆಯ್ತು. 5ನೇದ್ದು ನಾವು ಎಲ್ಲೆಡೆ ನೋಡ್ಬೇಕಂದ್ರೆ ರೋಗಿಗಳಂತೂ ಇದ್ದೇ ಇದೀವಿ. ನಾನು, ನೀವು ಎಲ್ಲರೂ. ಮತ್ತ್ ನಾವು ಓಂ ಶಾಂತಿ ಬಂದು ಸುಮಾರು 38 ವರ್ಷ ನಿಮಗೆ ಯಾಕೆ ರೋಗ ಅಂತ ಒಬ್ರ ಮನೆ ಕೇಳಿದ್ರು. ರೋಗ ಒಂದು ಜನ್ಮದಿಲ್ಲ ಇದು. ಅನೇಕ ಹಾ. ಜನ್ಮದು ಅದು ಲೆಕ್ಕಾಚಾರ ಬರ್ತಿರ್ತದ. ಆತ್ಮದಲ್ಲಿ ಫಾಸ್ಟ್ ಬರ್ತದ ಇದ್ದೇ ಇರ್ತದ. ಅದಕ್ಕ 5 ಮಾತ್ರೆಗಳನ್ನ ಡೈಲಿ ತಗೋಬೇಕು ನಾವು. ಈ ಮಾತ್ರೆಗಳನ್ನ ಯಾರು ಕೊಟ್ರಂದ್ರೆ ನಮ್ಮ ಆಶ್ರಮದ ದೊಡ್ಡ ತಾಯಿ ಇದ್ರು. ಹ್ಮ್. ಶಿ ಈಸ್ ಮೋಸ್ಟ್ ಸ್ಟೇಬಲ್ ಮೈಂಡ್ ಇನ್ ದಿ ವರ್ಲ್ಡ್ ಅಂತ ಅವಾರ್ಡ್ ಇತ್ತು ಅವ್ರಿಗೆ. ಸುಮಾರು ಅವ್ರು 104 ವರ್ಷ ತನ ಜೀವಂತ ಇದ್ರು. ದಾದಿ ಹ್ಮ್. ಜಾನಕಿ ಅಂತ ಹೇಳಿ. ಮೋಸ್ಟ್ ಹ್ಮ್. ಸ್ಟೇಬಲ್ ಮೈಂಡ್ ಇನ್ ದಿ ವರ್ಲ್ಡ್ ಅವ್ರಿಗೆ ಅವಾರ್ಡ್ ಹಾ. ಸಿಕ್ಕಿತ್ತು. ಈ 21ನೇ ಇಸ್ವಿಯಲ್ಲಿ ತಮ್ಮ 20ನೇ ವರ್ಷಕ್ಕೆ ಓಂ ಶಾಂತಿಗೆ ಬಂದ್ರವ್ರು. ತಮ್ಮ ಹ್ಮ್. 104ನೇ ವರ್ಷದಲ್ಲಿ ತಮ್ಮ ದೇಹ ತ್ಯಾಗ ಮಾಡಿದ್ರು. 2021ರಲ್ಲಿ ಹೋದ್ರು. ಅವ್ರು ಏನ್ ಹೇಳ್ತಿದ್ರು, ನಮ್ಮ ಮೌಂಟ್ ಆಬುಗೆ ಯಾರೇ ಗೆಸ್ಟ್ ಬರ್ತಿರ್ತಾರ, ದಿನಾಲೂ ಸಾವಿರಾರು ಜನ ಬರ್ತಿರ್ತಾರೆ. ದಾದಿ ಅವ್ರಿಗೆ ಏನ್ ಹೇಳ್ಕೊತಿದ್ರು ಅಂದ್ರ 5 ಮಾತ್ರೆಗಳನ್ನ ತಗೊಳ್ಳಿ. ಈ ಮಾತ್ರೆಗಳನ್ನ ಕಂಪಲ್ಸರಿ ನನಗೂ ಫಸ್ಟ್ ನನಗ್ ತಗೋಬೇಕು. ನಂತರ ನಿಮಗ್ ತಗೋಬೇಕು. ನಂತರ ಕೇಳ್ತಾರ ಅವ್ರು ನಮ್ಗ್ ಕೇಳೋದಿರ ಅವ್ರಿಗೆ ಕೊಡ್ಬೇಕು. ಫಸ್ಟ್ ನಾವು ಹ್ಮ್. ತಗೊಳ್ಳೋನು. ಫಸ್ಟ್ ಮಾತ್ರೆ ತಾಳ್ಮೆ. ಸಣ್ಣ ಸಣ್ಣ ಮಾತಿಗೆ ಸಿಟ್ಟಿಗೆ ಬರ್ತೀವಲ್ಲ, ಅದನ್ನ ಬಂದ್ ಮಾಡಿ. ತಾಳಿದವನು ಬಾಳಿಯಾನು. ಆಯುಷ್ ಹೆಚ್ಚಾಗ್ತದೆ ಇದು. ಈ ಶಬ್ದ ಈಗ ಅರ್ಥ ಆಯ್ತು ನನಗೆ. ತಾಳಿದವನು ಬಾಳಿಯಾನು. ಧೀರಜ್ ಕಾ ಫಲ್ ಮೀಠಾ ಅಂತ ಹಿಂದಿ ಒಳಗೆ ಹೇಳ್ತಾರೆ. ಎಷ್ಟು ನಾವು ಮಾವಿನ ಹಣ್ಣನ್ನ ಸ್ವಲ್ಪ ವೇಟ್ ಮಾಡಿ ಗಿಡದಲ್ಲಿ ಹಣ್ಣಾದ ನಂತರ ತಿಂದ್ರೆ ಅದು ರುಚಿ ಇರ್ತದೆ. ಮಧ್ಯದಲ್ಲಿ ಕಟ್ ಮಾಡಿಬಿಟ್ರೆ ಅದು ಕೈ ಇರ್ತದ ಅಥವಾ ಹುಳಿ ಇರ್ತದ. ಹಂಗ್ ಜೀವನದಲ್ಲಿನೂ ಸಹ ಈ ಫಾರ್ ಎಕ್ಸಾಂಪಲ್ ನೀವು ಪತಿ ಪತ್ನಿ ಇರ್ತೀರಪ್ಪ. ಓಕೆ, ಏನೋ ಮಾತು ಬಂತು. ನೀವು ರೈಟ್ ಇದಿರೋ, ನಿಮ್ ಪತಿ ರೈಟ್ ಇರೋ ಇಂಪಾರ್ಟೆಂಟ್ ಇಲ್ಲ. ಇಬ್ಬರಾಗ ಒಬ್ರು ಸಹನ್ ಮಾಡ್ಲೇಬೇಕು. ದಿನಾಲು ನಾನೇ ಸಹನ ಮಾಡ್ಬೇಕನ್ನೋ ಮಾಡ್ಬೇಕು. ಕೆಲವೊಂದ್ ಸಮಯ ನೀವೇ ಮಾಡ್ಬೇಕು. ಮನೆ ಸುಂದರವಾಗಬೇಕಂದ್ರ ಇಬ್ರೊಳಗೊಬ್ರು ಸಹನ್ ಮಾಡ್ಲೇಬೇಕು. ಸಂಸಾರ ಅಂದ್ರೆ ಏನಂತಾರ? ಸಂಸಾರದಲ್ಲಿ ಮಧ್ಯದಲ್ಲಿ ಆ ಸೊನ್ನೆ ಇದೆಯಲ್ಲ, ಅದನ್ನ ತೆಗೆದು ಬಿಡಿ. ಅದು ಸಸಾರ ಆಗ್ತದೆ ಜೀವನ. ಸಿಂಪ್ಲಿಸಿಟಿ ಬಹಳ ಹ್ಮ್. ಸಿಂಪಲ್ ಇದೆ. ಅದಕ್ಕೆ 1ನೇದ್ದು ತಾಳ್ಮೆ ಅನ್ನೋ ಮಾತ್ರೆಯನ್ನು ಡೈಲಿ ತಗೋಬೇಕು. ಹಾ. 2ನೇ ಮಾತ್ರೆ ಶಾಂತಿ. ನಿಮ್ಮ ಮುಖ ನೋಡ್ರಿ ಗುಲಾಬಿ ಕಂಡಿರ್ಬೇಕು. ಈಗ ಶುಭಶ್ರೀ ಅವಕ್ಕರು ಮಾಲಾ ಏನ್ ಹೆಸರಕ್ಕ? ಸಾರಿ ತಮ್ಮ ಹೆಸರಕ್ಕ? ಪ್ರತಿಭಾ. ಸಿ. ಪ್ರತಿಭಾ. ಫ್ಯಾನ್ಸಿ. ಪ್ರತಿಭಾ ಅಕ್ಕೋರು. ಪ್ರತಿಭಾ ಅಕ್ಕೋರು. ಅಲ್ಲಿ ನಿಮ್ಮ ಓಣಿಯಲ್ಲಿ ನಿಮ್ ಸ್ಟ್ರೀಟ್ ಇರ್ತಲ್ಲ, ಅಲ್ಲಿ ಮಾತಾಡ್ಬೇಕು ಜನ. ಏನ್ರಿ ಅವ್ರು ನೋಡ್ರಿ ಯಾವಾಗಲೂ ಪ್ರತಿಭಾ ನಕ್ಕೋತಿರ್ತಾರ ನೋಡ್ರಿ ಅಂತ. ನೀವ್ ಯಾವ ಪೋಸ್ಟ್‌ನಾಗ ಇಂಪಾರ್ಟೆಂಟ್ ಇಲ್ಲ ಅಲ್ಲಿ. ನೀವ್ ಯಾವ ಪೋಸ್ಟ್‌ನಾಗ ಇದೀರಿ, ಏನಿದಿರಿ ಅದು ಇಂಪಾರ್ಟೆಂಟ್ ಇಲ್ಲೇ ಇಲ್ಲ. ಓಹ್! ಹೌದು. ಶುಭಶ್ರೀ ನೋಡ್ರಿ ಯಾವಾಗಲೂ ಅವ್ರ ಮುಖ ನೋಡ್ರಿ ಯಾಕೋ ನಗ್ತಾ ಇರ್ತಾರ ಅಂತ ಹೇಳಿ. ಒಳ್ಳೆ ವ್ಯಕ್ತಿ ಇದಾರ್ರಿ. ಇದು ನಿಮ್ ಸರ್ಟಿಫಿಕೇಟ್. ನೀವ್ ಎಷ್ಟು ದುಡ್ಡು ಗಳಿಸಿರಿ, ಎಷ್ಟು ಚಂದಿದ್ದೀರಿ, ಅದು ಇಂಪಾರ್ಟೆಂಟ್ ಇಲ್ಲ. ಶಾಂತಿ. ಇಂಟರ್ನಲ್ ಹ್ಮ್. ಸ್ಯಾಟಿಸ್ಫ್ಯಾಕ್ಷನ್ ಇದು ಅಂತಿಮ ಸತ್ಯ ಏನು? ಲಾಸ್ಟಿಗೆ ಏನ್ ಹೇಳ್ತಾರೆ ಮಂತ್ರದಲ್ಲಿ? ಶಾಂತಿ, ಶಾಂತಿ, ಶಾಂತಿ. ಅಂದ್ರೆ ನಾನು ಮುಖ ಯಾವಾಗಲೂ ಶಾಂತವಾಗಿರ್ಬೇಕು. ಪ್ರಸನ್ನ ಹಾ. ಇರ್ಬೇಕು ಮುಖ. ಅಲ್ಲ. 3ನೇದ್ದು ಖುಷಿಯಿಂದ ಇರ್ಬೇಕು. ನಾ ಈ ಶಬ್ದಕ್ಕೆ ಒಂದ್ ಬಾಳ ಅಂಡರ್‌ಲೈನ್ ಮಾಡ್ತೀನಿ. ದಿನಾಲೂ ನನಗ್ ನಾ ಕೇಳ್ತೀನಿ. ಈ ಶರ್ಟ್ ಇದೆಯಲ್ಲ, ಇದನ್ನ ಇಲ್ಲಿ ಹ್ಮ್. ಮ್ಯಾಗಿನ್ ತರ್ಲಿಲ್ಲ ನಾ ಬರೋ ಮುಂದ. ಇಲ್ಲೇ ತಗೊಂಡಿದ್ದೀನಿ. ಇದು ಶರ್ಟು ಹಾ. ಇಲ್ಲೇ ತಗೊಂಡಿನಿ ನಾನು. 2 ಮಣ್ಣಿಂದಾಗಿದೆ ಇದು. ಇದು ಹ್ಮ್. ಮಣ್ಣಿಂದಾಗ್ಯದ, ಇದು ಮಣ್ಣಿಂದದ. ಇದು ಹತ್ತಿ ಕಾಟನ್ನು ಮತ್ತ್ ಮಣ್ಣಾಗ ಸೇರ್ ಬಿಡ್ತದ. ಇದು ಮಣ್ಣಾಗ ಸೇರ್ ಹೌದು. ಬಿಡ್ತದ. ರಿಯಾಲಿಟಿ ಏನು? ನಾನು ಖಾಲಿ ಬಂದಿದ್ದೆ, ಖಾಲಿ ಹೋಗ್ತೀನಿ. ಎಷ್ಟ್ ದಿನ ಬದುಕ್ತೀರಿ ಬದುಕ್ರಿ. ಹ್ಮ್. ಖುಷಿಯಿಂದ ಬದುಕ್ರಿ. ಹ್ಮ್. ಏನ್ ಪೋಸ್ಟ್ ಅದ ಅದರಲ್ಲೇ ಖುಷಿಯಿಂದ ಬದುಕ್ರಿ. ಇಚ್ಛೆಗಳನ್ನ ಕಡಿಮೆ ಮಾಡ್ರಿ, ಅವಾಗ ಖುಷಿ ಆಗ್ತದೆ. ಹ್ಮ್. ಅದಕ್ಕ ಒಂದ್ ಎಕ್ಸಾಂಪಲ್, ಬೆಸ್ಟ್ ಎಕ್ಸಾಂಪಲ್. ಕೊರೋನಾ ಟೈಮ್‌ದಲ್ಲಿ ಒಬ್ರು ಪರಿಚಯದವ್ರು ಯಾರೋ ದೂರಿನವ್ರು. ಹ್ಮ್. ಏಜ್ 51 ವರ್ಷ. ಸುಮಾರು 350 ಕೋಟಿ ರೂಪಾಯಿ ಪ್ರಾಪರ್ಟಿ. ಪ್ರಾಕ್ಟಿಕಲ್ ಮಾತು ಹೇಳ್ತಾ ಇದೀನಿ. ಒಂದೇ ಎಕ್ಸಾಂಪಲ್ ಹ್ಮ್. ಹೇಳ್ತೀನಿ. 51 ಏಜು ಕೊರೋನಾ ಆಯ್ತು. ಹಾಸ್ಪಿಟಲ್ ಕರ್ಕೊಂಡ್ ಹೋದ್ರು. ನಿಯರೆಸ್ಟ್ ಹಾಸ್ಪಿಟಲ್ ಕರ್ಕೊಂಡ್ ಶ್ವಾಸ ಪ್ರಾಬ್ಲಮ್ ಆಗಿತ್ತು. ಅಲ್ಲಿ ಹೋದ ತಕ್ಷಣ ಡಾಕ್ಟರ್ ಅಡ್ಮಿಟ್ ಮಾಡಂದ್ರು. ಓಕೆ ಮಾಡ್ಬೇಕು. ಆಕ್ಸಿಜನ್ ಬಾಟ್ಲಿ ಇಲ್ಲ. ಹ್ಮ್. ಅರ್ಜೆಂಟ್ ಬೇಕು. ಇಲ್ಲ ಅಂದ್ರೆ ಇರುದಿಲ್ಲ. ಬೇರೆ ಹಾಸ್ಪಿಟಲ್ ಟ್ರಾನ್ಸ್‌ಫರ್ ಮಾಡೋನು. ಕಾರ್‌ನಲ್ಲಿ ಶಿಫ್ಟ್ ಮಾಡ್ತಾ ಇದ್ರು, ಹೋಗ್ಬಿಟ್ಟು. ಬಿಜಾಪುರದಲ್ಲಿ ಒಬ್ಬ ವ್ಯಕ್ತಿ ನಮ್ಗೆ ಪರಿಚಯ ಇದ್ದವ್ರು.
ಅವ್ರಿಗೆ ಹ್ಮ್ 6 ಗಂಟೆಗೆ ಗುರ್ತಾಯ್ತು ಕೊರೋನಾ ಆಗಿದೆ ಅಂತೇಳಿ. ಆಂಬ್ಯುಲೆನ್ಸ್ ತಗೊಂಡು ಸುಮಾರು 5 ಹಾಸ್ಪಿಟಲ್ ತಿರುಗಾಡಿದ್ರು. ಒಂದು ಸೀಟ್ ಖಾಲಿ ಇಲ್ಲ ಎಲ್ಲಿ. 12:15ಗೆ ಒಂದು ಸಿಕ್ತು. ಒಂದು ಯಾವುದೋ ಒಂದು ಬೆಡ್ ಸಿಕ್ತು. 1 ಗಂಟೆಗೆ ಹೋಗ್ಬಿಟ್ರು. ಯಾವುದೂ ಭರವಸೆ ಇಲ್ಲ. ಎಷ್ಟು ದಿನ ಹ್ಮ್ ಬದುಕ್ತೀರಿ ಬದುಕ್ರಿ, ಖುಷಿಯಿಂದ ಇರ್ರಿ. ಯಾವುದೂ ಫಿಕ್ಸ್ ಇಲ್ಲ. ಅದಕ್ಕ ಅದೇ. ಈ ನಿಜವಾದ ಆಸ್ತಿ ಏನಾದ್ರೂ ಮನುಷ್ಯನಲ್ಲಿದೆ ಅಂದ್ರ ತಾಳ್ಮೆ, ಶಾಂತಿ, ಪ್ರೀತಿ, ಖುಷಿ, ಸಂತುಷ್ಟತೆ. ಐದು. ಫಸ್ಟ್ ಮಾತ್ರ ತಾಳ್ಮೆ, 2ನೇದು ಶಾಂತಿ, 3ನೇದು ಪ್ರೀತಿ. ಎಲ್ಲರನ್ನ ಪ್ರೀತಿ ಮಾಡ್ರಿ. ನಿಮ್ಮ ಮಕ್ಕಳಿಗೆ ನೀವು ಎಷ್ಟು ಪ್ರೀತಿ ಮಾಡ್ತಿರಲ್ಲ ಅಷ್ಟು ಮತ್ತೊಬ್ರಿಗೆ ಮಾಡಿ. ಪ್ರೀತಿ ಮಾಡ್ಬೇಕಂದ್ರೆ ಏನ್ ಕೊಡ್ಬೇಕಾಗ ತಗೋಬೇಕಾಗಿಲ್ಲ. ನಾನ್ ನಿಮ್ ಮನಿ ಎದುರಿಗೆ ಅದೀನಿ ಭಗವಂತ, ಒಂದ್ 5 ನಿಮಿಷ ಎದ್ದ ತಕ್ಷಣ ಈ ಅಕ್ಕಂದರಿಗೆ ಒಳ್ಳೇದ್ ಮಾಡಪ್ಪ. ಎದುರಿಗೆ ಮನೆಯವ್ರು ಇದ್ದಾರಲ್ಲ, ಶುಭಶ್ರೀ ಅಕ್ಕೋರು ಯಾರು ಅವ್ರಿಗೆ ಒಳ್ಳೇದ್ ಮಾಡು. ಯಾರೇ ಇರ್ಲಿ ಅವ್ರು, ಎಲ್ಲರಿಗೂ ಒಳ್ಳೇದ ಮಾಡಪ್ಪ. ಇದು ನಿಜವಾದ ಖುಷಿ. ಅದು ನಿಜವಾದ ಆಸ್ತಿ ನಿಮ್ ಹತ್ರ ಇದೆ ಅಂದ್ರೆ. ನೀವು 1000 ಟೈಮ್ ರಿಟರ್ನ್ ಬರ್ತಾರೆ ನಿಮ್ಮ ಹತ್ರ. ಯಾವಾಗಲೂ ಖುಷಿಯಿಂದಿರಿ. ಪ್ರೀತಿ ಮಾಡಿ. 5ನೇದು ಸಂತುಷ್ಟತೆ. ಕಂಟೆಂಟ್ಮೆಂಟ್ ಲೈಫ್‌ನ ತೃಪ್ತವಾಗಿರಿ ಜೀವನದಲ್ಲಿ. ಎಷ್ಟು ಕೊಟ್ಟಿದಾನ ಪರಮಾತ್ಮ ಅಷ್ಟರಲ್ಲೇ ತೃಪ್ತವಾಗಿರಿ. ಇದು ನಿಜವಾದ ಜೀವನ. ಯಾರು ಜೀವನದಲ್ಲಿ ಇವು ಇದಾವಲ್ಲ 5 ಹ್ಮ್ ಮಾತ್ರೆಗಳು, ಅವ್ರು ಮಾತ್ರ ಜೀವನದಲ್ಲಿ ಖುಷಿ ಇರೋ. ಲಾಸ್ಟ್‌ನಲ್ಲಿ ನಮ್ಮ ಮನೆಯಲ್ಲಿ ಒಂದು ಫ್ಯಾಕ್ಟರಿ ಓಪನ್ ಮಾಡ್ಬೇಕು ನಾವು. ಆ ಫ್ಯಾಕ್ಟರಿ ಹ್ಮ್ ಯಾವುವು? ಇಲ್ಲಿ ಐಸ್ ಫ್ಯಾಕ್ಟರಿ ಬೇಕು. ಶಾಂತವಾಗಿರಿ. ಬಾಯಲ್ಲಿ ಸಕ್ಕರೆ ಫ್ಯಾಕ್ಟರಿ. ನಿಮ್ಮ ಮಾತುಗಳು ಮುತ್ತಿನಂಗಿರ್ಬೇಕು. ಹೃದಯದಲ್ಲಿ ಪ್ರೀತಿ. ಎಲ್ಲರ ಬಗ್ಗೆ ನಮ್ಮವ್ರು. ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ. ಇಲ್ಲಿ ಪವರ್ ಫ್ಯಾಕ್ಟರಿ ಅದ. ಇದು ಆದ ನಂತರ 2 ಸಲ ಹೆಸರಿಡ್ತಾರ ಮನುಷ್ಯನಿಗೆ. ಒಮ್ಮೆ ಹುಟ್ಟಿದಾಗ ಹೆಸರಿಡ್ತಾರ ಶಿವಾನಂದ ಅಂತೇಳಿ. ಹೋದಾಗ ಹೆಸರಿಡ್ತಾರ ಹೆಣ ಅಂತ ಹೆಸರಿಡ್ತಾರ. ಬಿಜಾಪುರ್ನಾಗ ಹೆಣ, ನಿಮ್ ಕಡೆ ಶವ ಅಂತಾರ. ಅದಕ್ಕೆ ಹೌದು. ಸತ್ಯವಾದ ಅಂತ ಬಿಜಾಪುರ್ನಾಗ ಸತ್ಯವಾದ ಅಂತ ಸತ್ಯ ಹೋಯ್ತು. ಸುಳ್ಳು ಕೊಳಿಲಕ್ ಪ್ರಾರಂಭ. ಅದಕ್ಕ ನಿಜವಾದ ಆಸ್ತಿಗಳು ಮನುಷ್ಯನಿಗೆ ಏನಾದ್ರೂ ಖುಷಿಯಾಗಿರ್ಬೇಕು. ಇವು ಮೇಂಟೈನ್ ಮಾಡ್ಕೊಂಡು ಹೋದಾಗ ಅವಾಗ ಅಕ್ಕೋರ ಪ್ರಶ್ನೆ ಏನಿತ್ತು, ಮುಂದೆ ಜೀವನದಲ್ಲಿ ಇದನ್ನ ಹೆಂಗೆ ಮೇಂಟೈನ್ ಮಾಡ್ಬೇಕಂದ್ರ ಇದೆಲ್ಲ ಕೂಡಿ ಸೇರಿದಾಗ ಅದು ಮೇಂಟೈನ್ ಮಾಡ್ಲಕ್ ಸಾಧ್ಯ. ಒಮ್ಮಿಂದ ಆಗುದಿಲ್ಲ. ಟೇಕ್ ಟೈಮ್. ನಿಧಾನವಾಗಿ ಹೋಗ್ತಾ ಇರಿ. ಎಲ್ಲವೂ ಸಕ್ಸಸ್ ಆಗ್ಲಿಕ್ಕೆ ಸಾಧ್ಯದ. ಮನಸ್ಸಿನಲ್ಲಿ ಖುಷಿ ಇದ್ದೇ ಇರ್ತದ. ಬಟ್ ಮನುಷ್ಯನ ಜೀವನದಲ್ಲಿ 5 ಮಂತ್ರಗಳು, ಮೋಸ್ಟ್ ವ್ಯಾಲ್ಯೂಬಲ್ ಮಂತ್ರಗಳು ನಮ್ಮ ಲೈಫ್ ನಲ್ಲಿ ಇದ್ದಾಗ ಜೀವನಕ್ಕೆ ಬಹಳ ಈಸಿ ಆಗ್ತದ. ಜೀವನ ಸಂಸಾರ ಸರಳ ಆಗ್ತದ. ಜೀವನದಲ್ಲಿ ಒಂದು ಆನಂದ, ಖುಷಿ ಪ್ರಾಪ್ತಿ ಆಗ್ತದೆ. ಹೇಳಿ. ಹ್ಮ್. ತುಂಬಾ ಏನು ಸರಳವಾಗಿ ಆಮ್, 5 ಮಂತ್ರಗಳನ್ನ ದಿನನಿತ್ಯ ಪಾಲಿಸುವಂತ ಮಂತ್ರಗಳನ್ನ ಹೇಳಿದ್ರಿ. ಹಾಗೆ 5 ಮಾತ್ರೆಗಳನ್ನ ಸಹ ಹೇಳಿದ್ರಿ. ನಾವು ಯಾವ ರೀತಿ ಆ ಮಾತ್ರೆಗಳನ್ನ ದಿನನಿತ್ಯ ಅಳವಡಿಸ್ಕೊಂಡ್ರೆ ಜೀವನ ಸುಖದಿಂದ ಕೂಡಿರುತ್ತೆ, ಖುಷಿಯಾಗಿರ್ಬೋದು ಅಂತ. ಇದೆಲ್ಲ ನಾವು ಈಗ ದೊಡ್ಡವರಿಗೆ ಅರ್ಥ ಆಗೋತ್ತೆ. ನಾವು ಅದನ್ನ ನಿರಂತರವಾಗಿ ರೂಢಿ ಮಾಡ್ಕೋಬೇಕು. ಒಂದೊಂದೇ ಹೆಜ್ಜೆ ಮುಂದೆ ಹೋಗ್ತಾ ಹೋಗ್ಬೇಕು. ಈಗ ನಮ್ಮ ಮಕ್ಳಿರ್ತಾರೆ. ಓಕೆ. ಕೆಲವರು ಹ್ಮ್ 10 ವರ್ಷ, ಕೆಲವರಿಗೆ ಹ್ಮ್ 15 ವರ್ಷ, ಇನ್ನು 5 ವರ್ಷದಿಂದನೂ ಮಕ್ಳುಗಳಿಗೆ ಬುದ್ಧಿ ಹೌದು. ಬೆಳೀತಾ ಹೋಗುತ್ತೆ. ಆ ಮಕ್ಳಲ್ಲಿ ನಾವು ಈಗ್ನಿಂದನೇ ಈ ಧ್ಯಾನವನ್ನ ರೂಢಿ ಮಾಡ್ಬೇಕು ಅಂದ್ರೆ ಯಾವ ರೀತಿ ಪ್ರಾರಂಭಿಸ್ಬೇಕು? ಮಕ್ಳಿಗೆ ಇದೆಲ್ಲ ಅರ್ಥ ಆಗೋದು ಸ್ವಲ್ಪ ಕಷ್ಟನೇ. ಹಾಗಾಗಿ ಅವ್ರಿಗೆ ಓಕೆ. ಯಾವ ತರ ಹೇಳ್ಕೊಡ್ಬೇಕು ನಾವು ಅಂತ? ಇದಕ್ಕ ಮಕ್ಕಳಿಗೆ ಆಕ್ಚುಲಿ ಇದು ಬಹಳ ಒಳ್ಳೆ ಪ್ರಶ್ನೆ ಹಾಕೋರ ತಮ್ದು. ಈಗ ಒಂದು ಎಕ್ಸಾಂಪಲ್ ಹೇಳ್ತೇನೆ ನಿಮಗೆ. ಇತಿಹಾಸದಲ್ಲಿ ಒಬ್ಬ ದೊಡ್ಡ ರಾಜರಾಯ್ವಾದ್ರು. ಬಹಳ ಒಳ್ಳೆ ರಾಜರು. ಛತ್ರಪತಿ ಮಹಾರಾಜ ಶಿವರಾಜ ಅಂತೇಳಿ. ಅವ್ರ ಈ ಜಗತ್ತಿಗೆ ಫೇಮಸ್ ಆಗ್ಲಕ್ಕ ಅವ್ರ ಕಾರಣ ಹ್ಮ್. ಅವ್ರ ತಾಯಿಯವರು. ಹೌದಾ? ಹೌದು. ಅದಕ್ಕ ಹೌದು. ತಾಯಿಯೇ ಮನೆ ದೇವರು ಫಸ್ಟು. ನಿಮ್ದು ಭಾಳ ವಿಶೇಷ ರೂಲ್ ಅದ ಇವತ್ತು. ಅದಕ್ಕ ಅವ್ರಿಗೆ ಪ್ರೀತಿಯಿಂದ ಇದನ್ನ ಮೇಂಟೈನ್ ಮಾಡ್ಬೇಕು ವಿನಃ ಹ್ಮ್. ಅವ್ರಿಗೆ ಬಡದು, ಹೊಡೆದು, ಬೇಯ್ದು ಇಲ್ಲ. ಮೊದಲು ಅವ್ರು ನಮ್ಮ ವ್ಯವಹಾರ ನೋಡ್ತಾರ ಅವ್ರು. 1. 2ನೇದ್ದು ಒಂದು ಸಿಸ್ಟಮ್ ಮಾಡೋದು ಅವ್ರಿಗೆ ಪ್ರೀತಿಯಿಂದನ. ಅವ್ರಿಗೆ ಇಂಥ ಒಂದು ಒಂದ್ಸಲ ಕರ್ಕೊಂಡ್ ಹೋಗಿ ಅಲ್ಲಿ ಬ್ರಾಂಚಿಗೆ ಅಲ್ಲಿ ಯಾರ ನಮ್ಮ ಸೀನಿಯರ್ ಸಿಸ್ಟರ್ಸ್ ಇರ್ತಾರಲ್ಲ, ಕೆಲವೊಂದ್ಸಲ ಹ್ಮ್. ಮನೆ ಮದ್ದು ಇರುದಿಲ್ಲ, ಸರಿ ಕೆಲಸ ಆಗುದಿಲ್ಲ ಅದಕ್ಕ ಅವ್ರನ್ನ ಕರ್ಕೊಂಡು ಹೋಗಿ ಅದಕ್ಕೊಂದು 3 ದಿನ ಮಕ್ಕಳ ಟ್ರೈನಿಂಗ್ ಇದೆ. ಪ್ರತಿ ವರ್ಷ ನಮ್ ನಿಯರೆಸ್ಟ್ ಬ್ರಹ್ಮಕುಮಾರಿ ಆಶ್ರಮದ ಎಲ್ಲಾ ಕಡೆ ಮಾಡ್ತಾರ ಅದನ್ನ. ಸಣ್ಣ ಹೌದಾ? 7 ಹ್ಮ್. ವರ್ಷದಿಂದ 5 ವರ್ಷದಿಂದ ಪ್ರೊಬಬ್ಲಿ 15 ವರ್ಷ ತನ ಮಾಡ್ತಾರ. ಅಂತ ಮೌಂಟ್ ಹ್ಮ್. ಆಬುದಲ್ಲಿನೂ ಒಂದೊಂದ್ಸಲ ಕಾನ್ಫರೆನ್ಸ್ ಇರ್ತಾವ ಅದಕ್ಕೆ. ನೀವು ಅವಾಗ ಕರ್ಕೊಂಡ್ ಬರ್ಬೋದು. ನೋಡುನು. ಬಟ್ ನಿಯರೆಸ್ಟ್ ಬ್ರಾಂಚ್‌ಗೆ ಅಡ್ರೆಸ್ ಕೊಡ್ತೇನೆ. ಅಲ್ಲಿ ನೀವು ಅಥವಾ ಒಂದು ಸಣ್ಣ ಪ್ರೋಗ್ರಾಮ್ ಒಂದಿಷ್ಟು ಮಕ್ಕಳು ಒಳ್ಳೆ ಮಾಡಿ ಅವ್ರನ್ನ ಕರೆಸ್ಬೋದು ನೀವು ಅಲ್ಲಿ. ಅಥವಾ ನೀವೇ ಅಲ್ಲಿ ಹೌದು. ಹೋಗ್ಬೋದು. ಅದಕ್ಕೊಂದು ಹ್ಮ್. ಅವ್ರಿಗೊಂದು ಒಂದು ಪ್ರೀತಿ ಬಹಳ ಮಹತ್ವದ. ಅದಕ್ಕಿಂತ ಮಹತ್ವ ನಮ್ಮ ಧಾರಣೆ ಬೇಕು ಫಸ್ಟ್. ಹ್ಮ್. ಈಗ ನಾ ಏನ ಹೇಳ್ತನಲ್ಲ ಈಗ ನಿಮ್ಗ್ ನಾನು,
ನನ್ನ ಹತ್ರ ಮೊದಲು ಬೇಕದು. ಈಗ ನನ್ನ ಹತ್ರ ಅದು ಇಲ್ಲ. ನಿಮಗೆ ಹೇಳಿದ್ರೆ ನಿಮಗೆ ಅರ್ಥ ಆಗುದಿಲ್ಲ ಅದು. ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ. ನಮ್ಮಲ್ಲಿ ಮೊದಲು ಚೇಂಜ್ ಮಾಡ್ಕೋಬೇಕು ನಾವು. ಈಗ ಮಕ್ಕಳಿಗೆ ಹೇಳ್ತೀವಿ ನಾವು ಫಾರ್ ಎಕ್ಸಾಂಪಲ್ ನಿಮ್ದೇ ಭಾಷೆಯಲ್ಲಿ ಹೇಳ್ಬೇಕಂದ್ರೆ, ಯಾರೋ ಬಂದ್ರು ನಿಮ್ಮ ಮನೆಯಲ್ಲಿ, ನೀವು ಒಳಗಡೆ ಇರ್ತೀರಿ. ಅವ್ರಿಗೆ ಅವ್ರ ಮಗುವಿಗೆ ಹೇಳ್ತೀವಿ, ಇಲ್ಲ ಅಮ್ಮ ಇಲ್ಲ ಅಂತ ಹೇಳ್ಬಿಡು ಅಂತ ಹೇಳ್ಬಿಟ್ಟು. ಎಕ್ಸಾಂಪಲ್ ಸುಮ್ನೆ ಮಜಾ ನಗ್ಸು ಸಲುವಾಗಿ ಹೇಳ್ತಾ ಇದೀನಿ. ಆ ಮಗುವಿಗೆ ಆಯ್ತು. ಗುರ್ತಾಗ್ಬಿಡ್ತದೆ ಇದು. ಅವ್ನ್ ಮುಂದ್ ಮಗು ಹಂಗೆ ಆಗ್ಬಿಡ್ತದೆ. ಅದಕ್ಕೆ ಏನ್ ಮಾಡ್ರಿ, ಮೊದಲು ನಾವು ಫಾಲೋ ಮಾಡೋನು, ನಂತರ ಮಕ್ಕಳಿಗೆ ಹೇಳೋಣ. ಈ ಫಾರ್ ಎಕ್ಸಾಂಪಲ್ ಊಟ ಮಾಡ್ಬಂದು ಅವ್ರಿಗೆ ಮಾತಾಡ್ಬೇಡ ಅಂತ ನಾ ಹೇಳ್ತೇನೆ. ಅವ್ರು ಕೇಳೋದಿಲ್ಲ. ನೀವ್ ಹೇಳ್ಬೇಡಿ ಅವ್ರಿಗೆ. ನೀವು ಮದ್ ಮಾಡಿ. ನೋಡಪ್ಪ, ನಾನು ಊಟ ಮಾಡೋ ಮುಂದೆ ಮಾತಾಡುದಿಲ್ಲ. ಈಗ ಏನ್ ಬೇಕು ನಿನಗೆ ಇಷ್ಟಿದೆ. ನೀವ್ ಅವ್ರ ಇಫೆಕ್ಟ್ ಆಗ್ತದೆ ಮಕ್ಕಳಿಗೆ. 1 ಪ್ರೀತಿ, 2 ನಮ್ಮ ಧಾರಣೆ, 3 ಅವರಿಗೆ ನಿಧಾನವಾಗಿ ಟ್ರೈನಿಂಗ್ ಕೊಡಬೇಕು. ಒಮ್ಮೆ ಅದು ಯಾಕಂದ್ರೆ ಕಲಿಯುಗ ಹೊರಗಡೆ ಬಹಳ ಒಂದು ವಿಶಾಲ ರಾಕ್ಷಸ ರೂಪ ಧಾರಣೆ ಮಾಡಿದ ಹೊರಗೆ ಕಲಿಯುಗದಲ್ಲೆಲ್ಲ ಮಾತುಗಳು, ಬಟ್ಟೆಗಳು, ವ್ಯವಹಾರಗಳು, ಈ ಸಿನಿಮಾ, ಈ ಮನುಷ್ಯನ ದುಃಖ, ಅಯ್ಯೋ ಅದೇನು ಹೇಳಬಾರ್ದು. ಬಹಳ ಅಂದ್ರೆ ಅನ್ರಿಪೇರೇಬಲ್ ಆಗ್ಬೇಕು ಜಗತ್ತು. ಅದಕ್ಕೆ ಎಲ್ಲರೂ ನಾವು ಈಗ ಒಂದು ಪೀರಿಯಡ್ ಇರ್ತದೆ. ಈಗ ಮಗು 5-6 ವರ್ಷ ನಾವು ಚೇಂಜ್ ಮಾಡ್ಬೋದು, 10 ವರ್ಷ ಚೇಂಜ್ ಮಾಡ್ಬೋದು, 15 ವರ್ಷ ತನಕ ಚೇಂಜ್ ಮಾಡ್ಬೋದು. ಒಂದ್ಸಲ 20-22 ಆದ ನಂತರ ಆ ಹೊರಗಡೆ ಸಂಘಕ್ಕೆ ಏನಿದೆಯಲ್ಲ, ಸಂಘ ಬಹಳ ಡೇಂಜರ್ ಅದ. ಆ ಸಂಘದಲ್ಲಿ ಹೋದಾಗ ಅವ್ರು ಚೇಂಜ್ ಆಗೋದು ಸ್ವಲ್ಪ ಟೈಮ್ ಹಿಡಿತದ. ಕೆಲವೊಂದ್ಸಲ ರಿಪೇರಿ ಆಗುದಿಲ್ಲ, ಕೆಲವೊಂದ್ಸಲ ಆಗ್ಲಕ್ ಚಾನ್ಸ್ ಆಗ್ತದೆ, ಇಲ್ಲ ಅಂತಲ್ಲ. ಬಟ್ ಅವ್ರಿಗೆ ಫಸ್ಟು ನಾಲೆಜ್ ಕೊಡ್ಬೇಕು, ಸ್ವಲ್ಪ ನಿಧಾನವಾಗಿ, ಬಾಳ ಬೇಡ, ಸ್ವಲ್ಪ ಸ್ವಲ್ಪ ಅಷ್ಟೇ. ಈಗ ನೀವು ಹೊರಗಡೆ ಟಿವಿ ಜನ ನೋಡ್ತಾರಲ್ಲ, ಅದು ಯಾವ್ದಾರ ಏನನ್ನು ಅದು ಎಷ್ಟು ನಿಮಿಷದಂತ ನೋಡಿ ನೋಡ್ತಾರ ಅವ್ರು. ಲೆಂತ್ ಇದ್ರೆ ನೋಡೋದಿಲ್ಲ, ನಿಮ್ಗೆ ಗುರ್ತಲ್ಲ. ಹಂಗ ಏನ್ ಮಾಡ್ಬೇಕು, ಸ್ವಲ್ಪ ಅವ್ರಿಗೆ ಸ್ವಲ್ಪ ಕೊಡುನು, ನಿಧಾನವಾಗಿ ಕೊಡುನು, ಪ್ರಾಪರ್ ಟ್ರೈನಿಂಗ್ ಕೊಡುನು. ಈಗ ನಮ್ಮಲ್ಲಿ ಬಹಳ ಒಳ್ಳೆ ಟೀಚರ್ಸ್ ಅದಾರ, ನಿಮ್ಮನ್ನ ಕನೆಕ್ಟ್ ಮಾಡ್ಕೊಡ್ತೀನಿ. ಅವ್ರಿಗೆ ಮಕ್ಕಳ ಸಲುವಾಗಿ ಸ್ಪೆಷಲ್ ಮಾಡ್ಬೋದು. ಅಲ್ಲಿಂದ ನಿಯರೆಸ್ಟ್ ಬ್ರಾಂಚಿಗೆ ಹೋಗಿ, ಅಥವಾ ನೀವೆಲ್ಲರೂ ಒಂದೊಂದ್ಸಲ ಮೌಂಟ್ ಆಬುಗ್ ಬನ್ನಿ, ನೀವು ನಿಮ್ ಮಕ್ಕಳನ್ನ ಕರ್ಕೊಂಡ್ ಬನ್ನಿ. ಒಂದ್ಸಲ ಮೌಂಟ್ ಆಬು ನೋಡಿದಂಗ ಆಗ್ತದೆ ಅವ್ರಿಗೆ, ಅವ್ರ ಒಂದೆಲ್ಲ ವಿಚಾರಗಳನ್ನ ಕಲ್ಪೋ ಆಗ್ತದೆ. ಬಟ್ ಪಾಸಿಟಿವ್ ಥಾಟ್ಸ್ ಅವ್ರನ್ನ ಚೇಂಜ್ ಮಾಡ್ತದೆ. ನೆಗೆಟಿವ್ ಎಂದು ಮಾಡ್ಕೋಬೇಡ್ರಿ. ಬಟ್ ಅವ್ರಿಗೆ ಜಬರ್ದಸ್ತಿ ಮಾಡಿ ಹೊಡೆದು ಬಡದಿ ಸಿಟ್ಟಿ ಬಂದು ಅಪಶಬ್ದ ಬೇಯ್ದು ಮಕ್ಕಳು ಚೇಂಜ್ ಆಗೋದಿಲ್ಲ. ಈಗ ಫಾರ್ ಎಕ್ಸಾಂಪಲ್ ಯಾರೋ ಎಕ್ಸಾಂಪಲ್ ನಿಮ್ ಮಗ ಮಾತು ಕೇಳೋದಿಲ್ಲ, ಎಲ್ಲರ ಮುಂದೆ ಬೇಯ್ದ್ ಬಿಡ್ಬಾರ್ದು. ಅವನು ಒಬ್ಬನೇ ಇದ್ದಾಗ, ಪ್ರೀತಿ ಇದ್ದಾಗ ಕರ್ಕೊಂಡು ಕುಂಡ್ರಿಸಿ, ತಮ್ಮ ಹಿಂಗಿದೆಪ್ಪ ಹಿಂಗಿದೆ. ಫಾರ್ ಎಕ್ಸಾಂಪಲ್ ನಿಮ್ಗೆ ಆಗ್ಲಿಕ್ಕೆ ನೀವು ನಿಮ್ಮ ಮಗನ ಹತ್ರ, ನೀವು ಅವ್ರ ಮಗನ ಹತ್ರ ನೀವು ಕರ್ಕೊಂಡು ಹೋಗಿ ಪ್ರೀತಿಯಿಂದ ಟ್ರೈ ಮಾಡುದು. ಬಟ್ ನಾವು ಟೆನ್ಷನ್ ಬರಬಾರ್ದು, ಟೆನ್ಷನ್ ಮಾಡ್ಕೋಬಾರ್ದು. ಯಾಕಂದ್ರೆ ಅವ್ರವ್ರ ಪಾಠಗಳು ಬೇರೆ ಇದಾವ್. ಎಲ್ಲರನ್ನ ಯಾರು ಚೇಂಜ್ ಮಾಡ್ಲಕ್ ಹೋಗೋದು, ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬಹುದು. ಅದಕ್ಕೆ ಲೌಕಿಕದಾಗ ಒಂದು ಗಾದೆ ಮಾತದ ನೋಡಿ, ಊರ ಬಾಯಿ ಮುಚ್ಚಬಹುದು ಅಂತ, ಬಾವಿ ಊರ್ ಜನರ ಬಾಯಿ ಮುಚ್ಚಲಾಗ ಆಗುದಿಲ್ಲ ಅಂತ. ಅಲ್ಲಿ ಒಂದು ಊರಾಗ ಒಂದು ಹಳಿ ಬಾವಿ ಇರ್ತದೆ, ಅದ್ರಲ್ಲಿ ನೀರಿಲ್ಲ, ಮುಚ್ಚಬಹುದು. ಯಾಕಂದ್ರೆ ಏನಾದ್ರು ಎಲ್ಲರೂ ಕೂಡ ಮುಚ್ಚಬಹುದು. ಬಟ್ ಜನರ ಬಾಯಿ ಇದೆಯಲ್ಲ, ಮುಚ್ಚಲಕ್ ಆಗೋದಿಲ್ಲ. ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಮಕ್ಕಳಿಗೆ ಪ್ರಾಪರ್ ಆಗಿ ಟ್ರೈನಿಂಗ್ ಕೊಡಿ, ಅವ್ರಿಗೆ ಪ್ರೀತಿ ಕೊಡಿ ಇನ್ನಷ್ಟು. ಒಂದು ವೈಬ್ರೇಷನ್ ಮನೆ ಕ್ರಿಯೇಟ್ ಮಾಡಿ, ಆಹಾರ ಶುದ್ಧಿ ಮಾಡ್ಕೊಳ್ಳಿ. ಆದಷ್ಟು ಸಾಧ್ಯವಾಗಿ ಹೊರಗಡೆ ಊಟ, ಹೊರಗಡೆ ತಿನ್ನೋದು ಇವು ಸ್ವಲ್ಪ ಅವಾಯ್ಡ್ ಮಾಡಿಸಿ ಮಕ್ಕಳಿಗೆ. ಇವೆಲ್ಲ ಡ್ರಿಂಕ್ಸ್ ಇವೆಲ್ಲ ಸ್ವಲ್ಪ ಪ್ರೀತಿಯಿಂದನೇ ಹೇಳಿ, ಅದ್ರ ಬದ್ಲಿ ರಿಪ್ಲೇಸ್ ಮಾಡಿ ಅವ್ರಿಗೆ ಇದನ್ನ ಕೊಡಿ. ಅವ್ರಿಗೊಂದು ಒಳ್ಳೆ ವಸ್ತು ಕೊಡಿ, ಅದ್ರ ಬದ್ಲಿ ಒಳ್ಳೆ ಟೇಸ್ಟಿ ಇದನ್ನ ಕೊಡಿ, ಮನೇಲಿ ಮಾಡಿ ಕೊಡಿ. ಇನ್ನ ಪ್ರಯತ್ನ ಮಾಡ್ತಾ ಹೋಗೋದು. ಬಟ್ ಟೆನ್ಷನ್ ಬರಬಾರ್ದು. ಏನ್ ನನ್ ಮಗ ಮಾತೇ ಕೇಳೋದಿಲ್ಲ, ಇಲ್ಲ. ನಿಧಾನವಾಗಿ ಹೋಗಿ, ಮೊದಲು ನಾವು ಎಲ್ಲಿ ಚೇಂಜ್ ಆಗೋನು, ನಾವು ಎಲ್ಲಿ ಕರೆಕ್ಟ್ ಇದೆ ಹೇಳಿ ನೋಡೇನು. ನಾವು ಕೆಲವೊಂದು ವಿಷಯದಾಗ ನೀವು ಕರೆಕ್ಟ್ ಇಲ್ಲ, ನಾವು ಕರೆಕ್ಟ್ ಇಲ್ಲ, ಕೆಲವೊಂದು ವಿಷಯ ನಾವು ಪರ್ಫೆಕ್ಟ್ ಇಲ್ಲಲ್ಲ. ಬಟ್ ನಮಗೂ ಟೈಮ್ ಇರ್ತದೆ. ನಾವು ಮೊದಲನ್ನ ಚೇಂಜ್ ಮಾಡ್ಕೊಂಡು ಮಕ್ಕಳನ್ನ ಆಟೋಮೆಟಿಕ್ ಚೇಂಜ್ ಆಗ್ತದೆ. ಬಟ್ ಆದ್ರೂ ಮನೇಲಿ ಹೆಂಗಿರ್ಬೇಕಂದ್ರೆ, ಒಬ್ರು ಸ್ವಲ್ಪ ಸ್ಟ್ರಾಂಗ್ ಇರಬೇಕು, ಒಬ್ರು ಪ್ರೀತಿ ಕೊಡ್ಬೇಕು. ಯಾಕಂದ್ರೆ ಬಹಳ ಇಂಪಾರ್ಟೆಂಟ್. ಇವತ್ತು ಕಲಿಯುಗ ಇದೆಯಲ್ಲ, ಮತ್ತೆ ಕೆಡ್ಲಾಕ್ ಹೋಗ್ಬಾರ್ದು ಮಕ್ಕಳು. ಒಬ್ರು ಪ್ರೀತಿ ಮಾಡ್ಬೇಕು, ಒಬ್ರು ಸ್ಟ್ರಾಂಗ್ ಇರ್ಬೇಕು. ಇಷ್ಟು ಸ್ಟ್ರಾಂಗ್ ಆಗ್ಬಾರ್ದು, ಅದು ಮುರಿದು ಹೋಗ್ಬಾರ್ದು. ಪ್ರೀತಿಯಿಂದ ಮೋಲ್ಡ್ ಮಾಡ್ಬೇಕು ಅದನ್ನ ನಮಗೆ ಜೋರ್ಲೆ ಮಾಡಿದ್ರೆ ಮುರಿದು ಬಿಡ್ತದೆ. ಅದ್ ಕೆಲ್ಸಕ್ಕೆ ಬರೋದಿಲ್ಲ, ವೇಸ್ಟ್ ಆಗ್ಬಿಡುತ್ತೆ. ಕೆಲವೊಂದು ಕಡೆ ನೋಡಿದೀವಿ, ಪ್ರಾಕ್ಟಿಕಲ್ ಇದೆ. ಎಷ್ಟೋ ಜನ ಸಣ್ಣ ವಯಸ್ಸದಲ್ಲಿ ಏನೇನೋ ಮಾಡ್ಕೊಂಡ್ ಬಿಡ್ತಾವ ಹುಡುಗರು. ಅದಕ್ಕೆ ಸ್ವಲ್ಪ ಟೈಮ್ ಹಿಡಿತದೆ. ಅದ್ರಾಗ ಎಕ್ಸಾಂಪಲ್ ಆಗದಾವ, ಮಕ್ಕಳು ಮಾತು ಕೇಳೋದಿಲ್ಲ, ಬಟ್ಟೆ ಸರಿ ಹಾಕೊಳ್ಳೋದಿಲ್ಲ, ಅರ್ಧ ಬಟ್ಟೆ ಹಾಕೊಂಡ್ ಕುಂಡಿರ್ತಾರ. ಅವರು ತಂದೆ ಏನೋ ಹೇಳ್ದ ಅಷ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಂಡ್ ಬಿಡ್ತಾರ. ಕಲಿಯುಗಕ್ಕೆ ಅವ್ರೆ ಇಲ್ಲೆಲ್ಲ ಸ್ವಲ್ಪ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ.
ಬಟ್ ನಾವು ಹ್ಮ್. ಪ್ರೀತಿಯಿಂದ ಓದಕ್ಕೆ ಸಾಧ್ಯ ಆಗ್ತದೆ. ಬಟ್ ನಾಲೆಜ್ ಫಸ್ಟ್ ನಮ್ಮ ಹತ್ರ ಬೇಕು. ನಂತರ ಅವ್ರಿಗೆ ಹೇಳೋದು. ನಿಧಾನವಾಗಿ ಮೊದಲ ಮನೆಯವರು ನಾವು ಚೇಂಜ್ ಆದಾಗ ನಿಮ್ ವ್ಯವಹಾರ ನೋಡಿ ಮಕ್ಕಳು ಚೇಂಜ್ ಆಗ್ತಾರೆ. ಪೋಷಕರ ಪಾತ್ರ ಬಹಳ ಇದೆ. ಅಂದ್ರೆ ನಾವು ಏನ್ ಭಾಳ ಇಂಪಾರ್ಟೆಂಟ್. ಅದ್ರಾಗ ನೀವು ಏನ್ ಮಾಡ್ತೀರಿ ಅಂದ್ರೆ, ನೀವು ಕೆಲಸಕ್ಕೆ ಬಿಜಿ ಆಗಿಬಿಟ್ಟು ಮಕ್ಕಳ ಲಕ್ಷ್ಯ ಕೊಡೋದು ಹಂಗ್ ಮಾಡ್ಬಾರ್ದು. ಮಕ್ಕಳ ನಮ್ ಭವಿಷ್ಯ ಇದೆ. ಹೌದಿಲ್ಲ? ಒಂದ್ ಸ್ವಲ್ಪ ಹೌದು. ಟೈಮ್ ಕೊಡ್ಬೇಕು. ಇಬ್ರಾಗ ಒಬ್ರು ಟೈಮ್ ಕೊಡ್ಲೇಬೇಕು. ಹ್ಮ್. ಎಕ್ಸ್‌ಕ್ಯೂಸ್ ಇಲ್ಲ ಇದ್ರಲ್ಲಿ. ನೀವಿಬ್ರು ಜಾಬ್ ಮಾಡ್ಕೊತ ಹೋದ್ರೆ ಅವ್ರನ್ನ ಏನ್ ಮಾಡೋರು? ಅದಕ್ಕ ಒಂದ್ ಸ್ವಲ್ಪ ಟೈಮ್ ತೆಗೆದು ಶಾರ್ಟ್ ಟೈಮ್ ಕೆಲವೊಂದ್ ಕಡೆ ನಾವು ಒಂದ್ ಅರ್ಧ ಗಂಟೆ, 1 ಗಂಟೆ ಕುಂಡ್ರುದು, ಮಾತಾಡೋದು. ಮೊಬೈಲ್ ಹ್ಮ್. ಅನ್ನ ದೂರ ಮಾಡ್ಬೇಕಂದ್ರೆ ಸ್ವಲ್ಪ ನಿಧಾನವಾಗಿ. ಮೊಬೈಲ್ ನುಕ್ಸಾನ್ ಮಾಡ್ಲಾಕತ್ತದ, ಇಲ್ಲ ಅಂತ ನಾ ಹೇಳ್ತಾ ಇಲ್ಲ. ಬಾಳ ನುಕ್ಸಾನ್ ಮಾಡ್ತಾ ಇದೆ, ಬಾಳ ಒಳ್ಳೇದು ಇದೆ. ಯಾರಿಗ್ ಯೂಸ್ ಈಗ ನೋಡಿ ನಾವೆಲ್ಲ ಸಾಕಷ್ಟು ಸೇವ್ ಮಾಡ್ತಾ ಇದೀವಿ. ಮೊಬೈಲ್ ಥ್ರೂ ಮಾಡ್ತಿದೀವಿ. ಇದು ಹ್ಮ್. ಒಳ್ಳೇದಿದೆ. ಬಟ್ ಅವ್ರ ಹ್ಮ್. ಮಕ್ಕಳನ್ನ ಅದನ್ನ ಈಗ ಕೆಲವೊಂದ್ಸಲ ತಂದೆ ತಾಯಿ ಏನ್ ಮಾಡ್ತಾರ ಗೊತ್ತೇನ? ಈಗ ಹ್ಮ್. ಅಳ್ಳಾಕತ್ರ ಮೊಬೈಲ್ ಕೊಟ್ಬಿಡ್ತಾರ. ಆಯ್ತಾ? ಹಾ. ಮುಗ್ದೋಯ್ತಾ? ಇವ್ರು ಫ್ರೀ ಆಗಿಬಿಡ್ತಾರ. ಇವ್ರು ಫಾಲ್ತು ಮತ್ತ ಕೂತ್ಬಿಡ್ತಾರ ಅಲ್ಲಿ. ಅಲ್ಲಿ ಏನ್ ಅವಶ್ಯಕತೆ ಇದೆ ಅದು? ಅದಕ್ಕೆ ಯಾಕೆ ಇದನ್ನ ತಪ್ಪು. ಮೊದಲೇ ಎಲ್ಲಿತ್ತ? ನಾವು ನೀವು ಚಿಕ್ಕದ್ದಾಗ ಮೊಬೈಲ್ ಇತ್ತಾ? ಇಲ್ಲ. ಹ್ಮ್. ನಾವು ಹಂಗೆ ಬೆಳೆದಿವ? ಇಲ್ಲ. ಮತ್ತ್ ಅವ್ರಿಗೆ ಹಂಗ್ ಬೆಳೆಸ್ತಾ ಇದೀವಿ ನಾವು. ಇದಕ್ ಹ್ಮ್. ಇದಕ್ ಕಾರಣ ನಮ್ದು ಒಂದಿದೆ. ನಾವು ಸ್ವಲ್ಪ ಚೇಂಜ್ ಆಗ್ಲೇಬೇಕು. ತಂದೆನೂ ಚೇಂಜ್ ಆಗ್ಬೇಕು, ತಾಯಿನೂ ಚೇಂಜ್ ಆಗ್ತದೆ. ಹ್ಮ್. ಬಟ್ ಪಾಸಿಟಿವ್ ಥಾಟ್ಸ್ ದಿಂದ ಎಲ್ಲ ಪಾಸಿಬಲ್ ಅದು. ಹೌದು. ಕರೆಕ್ಟ್ ಹೌದು. ಅಲ್ವಾ? ಖಂಡಿತ. ಹ್ಮ್. ಮಕ್ಳು ನಾವು ಮಾಡಿದ್ ನೋಡಿ ಕಲಿತಾರೆ ಅನ್ನೋದು ತುಂಬಾ ಅಂದ್ರೆ ಹನ್ ಮುಖ್ಯ. ಹನ್ 100% ಇದೆ. ಹಾ. ಪೋಷಕರ ಪಾತ್ರ ದೊಡ್ಡದಿದೆ. ಆ ಏನು ನಾವೇನ್ ಮಾಡ್ತಾ ಹೋಗ್ತೀವಿ ಅದನ್ನ ನೋಡಿ ಕಲಿತಾ ಹೋಗ್ತಾರೆ ಅಂತ. ಫಾಲೋ ನಮ್ಮನ್ನ ನಾವು ಚೇಂಜ್ ಮಾಡ್ಕೋಬೇಕು ಫಸ್ಟ್. ನಮ್ಮನ್ನ ನಮ್ಮನ್ನ ನಾವು ಚೇಂಜ್ ಮಾಡ್ಕೊಂಡ್ರೆ ಅವ್ರಿಗೆ ಚೇಂಜ್ ಆಗ್ತಾರೆ. ಹಾಗೆ ಆಗ್ತಾರೆ ಅವ್ರಿಗೆ. ಮತ್ತೆ ನಮ್ಮ ಪಾಸಿಟಿವ್ ಥಾಟ್ಸ್ ಇದೆಯಲ್ಲ, ಹಾ. ಮಸ್ಟ್ ಅವ್ರಿಗೆ ಚೇಂಜ್ ಮಾಡಿಸ್ತಾರೆ. ನಿಮ್ಮ ಥಾಟ್ಸ್ ಇದೆಯಲ್ಲ, ಅದು ಅವ ಚೇಂಜ್ ಆಗುದಿಲ್ಲ ಅನ್ಬೇಡಿ. ಆಗ್ತಾನೆ. ಹಾ. ಹಾ. ಆಗ್ತಾನಂತ ಚೇಂಜ್ ಪಾಸಿಟಿವ್ ಆಗ್ತಾನೆ. ಆಗ್ತಾನ. ಒಳ್ಳೇದಾಗ್ತಾನೆ. ಯಾಕ್ ಆಗುದಿಲ್ಲ? ಪ್ರಶ್ನೆ ಹಾ. ಕೇಳಿ ಯಾಕ್ ಆಗುದಿಲ್ಲ? ಆಗ್ತಾನ. ಅಂದ್ರೆ ನಮ್ಮಂತ್ಯಾಕ್ ಮಿಸ್ಟೇಕ್ ಇದೆ ಅಂತ ಅರ್ಥ. ನಮ್ಮನ್ನ ನಾವು ಚೇಂಜ್ ಹ್ಮ್. ಮಾಡ್ಕೊಳ್ಳೋದು. ಇದು ಇಂಪಾರ್ಟೆಂಟ್. ಹ್ಮ್. ಮತ್ತೆ ನಾನು ಕೆಲವೊಂದು ಹೆಲ್ತ್ ಬಗ್ಗೆ ಟಿಪ್ಸ್ ಒಂದು 4, 5 ಹೇಳ್ಬಿಡ್ತೀನಿ ಮಧ್ಯದಲ್ಲಿ. ಹಾ. ಈ ಊಟದ ಸಿಸ್ಟಮ್ ಹೇಳ್ಕೊಡ್ತೀನಿ. ಬಹಳ ಸಿಂಪಲ್ ಆಗಿ 1 ನಿಮಿಷದಲ್ಲಿ ಇದೆ. ಹಾ. ಬೆಳಗ್ಗೆ ನಾವು ಯಾವಾಗ ಏಳ್ತೀವಲ್ಲ, ಎದ್ದ ತಕ್ಷಣ ಹ್ಮ್. ನಿಮಗ್ ನೀರ್ ಯಾವಾಗ ಕುಡಿಬೇಕು ಅನಿಸ್ತದಲ್ಲ, ಅವಾಗ ಹ್ಮ್. ಫಸ್ಟ್ 1 ಗ್ಲಾಸು ಆ ಬಿಸಿ ನೀರನ್ನ ಕುಡಿಬೇಕು. ಬಿಸಿ ನೀರಂದ್ರೆ ನಿಮ್ಗೆ ಎಷ್ಟು ಕುಡ್ಲಿಕ್ ಆಗ್ತದೆ ಅಷ್ಟು. ಉಗುರು ಪದ್ಧತಿ ಬೆಚ್ಚಗೆ. ಮಾರ್ನಿಂಗು ಇದು ಅಮೃತದ ಕೆಲಸ ಮಾಡ್ತದೆ. ಬೆಚ್ಚಗೆ ನೀರು. 12 ಹಾ. ತಿಂಗಳು ತೊಂದ್ರೆ ಇಲ್ಲ. ಮಾರ್ನಿಂಗ್ ಅರ್ಲಿ ಮಾರ್ನಿಂಗ್. ಹಾ. ಎಷ್ಟು ನೀವು ಲೇಟ್ ಮಾಡಿ ನೀರ್ ಕುಡಿತೀರ ಅಷ್ಟು ಒಳ್ಳೇದೇ. ಇಲ್ಲ ಆಗುದಿಲ್ಲ. ಈಗ ನನಗೆ 5 ಗಂಟೆಗೆ ಬೇಕು, 6 ಗಂಟೆಗೆ ಬೇಕು ಕುಡಿಬಹುದು. ನೀರನ್ನ 1 ಸ್ಟೆಪ್ಪು, 2ನೇ ಸ್ಟೆಪ್ಪು ಕೂತುಕೊಂಡೇ ಕುಡಿಬೇಕು, ನಿಧಾನವಾಗಿ ಕುಡಿಬೇಕು. ಹ್ಮ್. ಇದು ಪದ್ಧತಿ ಮಾಡ್ಕೊಂಡ್ಬಿಡೋದು. ಫ್ರಿಡ್ಜ್ ನೀರನ್ನ ಕುಡಿದು ಅವಾಯ್ಡ್ ಮಾಡ್ಬಿಡ್ಬೇಕು. ಅದ್ರ ಬದ್ಲಿ ಬೇಸಿಗೆ ದಿನ ಒಳ್ಳೆ ಒಂದು ಮಟ್ಕೆ ತಂದ್ಬಿಟ್ಟು, ಅದು ಅಮೃತ ಕೊರೆ. ಒಳ್ಳೆ ನೀರಿರ್ತದೆ. ಅದನ್ನ ಮಡಿಕೆ. ಕೂತ್ಕೊಂಡು ಯೆಸ್ ಮಾಡಿ. ಹ್ಮ್. ಪ್ಲಾಸ್ಟಿಕ್ ಬಾಟಲ್ ಅನ್ನ ಕಂಟಿನ್ಯೂ ಮನ್ಯಾಗ ಯೂಸ್ ಮಾಡ್ಬೇಕು. ಓಕೆ. ಟೂರು ಓಕೆ ನೋ ಪ್ರಾಬ್ಲಮ್. ಒಳ್ಳೆ ಸ್ಟೀಲ್ ಬಾಟಲ್ ಸಿಗ್ತದ. ಬೇರೆ ಬೇರೆ 1 ಲೀಟರ್ ಸಿಗ್ತದ. ನೀವು ಆಫೀಸ್‌ನಾಗ ಇಟ್ಕೊಂಡು ಕುಡಿಬಹುದು ನೀರನ್ನ. ಬಟ್ ಯಾಕಂದ್ರೆ ಹೆಲ್ತ್ ಇಂಪಾರ್ಟೆಂಟ್ ಅಲ್ಲ. ದುಡ್ಡೇ ಇಂಪಾರ್ಟೆಂಟ್ ಅಲ್ಲ. ಅದಕ್ಕ ಹೌದು. ಅದ್ರ ಬದ್ಲಿ ಪ್ಲಾಸ್ಟಿಕ್ ಬಾಟ್ಲಿ ಬದ್ಲಿ ಇದು ಒಂದು ಸ್ಟೀಲ್ ಬಾಟ್ಲಿ ಇಟ್ಕೊಳ್ಳಿ. ಹ್ಮ್. ಅದೇ ಹಂಗ ಸ್ವಲ್ಪ ಕ್ಯಾರಿ ಮಾಡ್ಲೇಬೇಕಾಗ್ತದ. ಟೂರ್‌ನ್ಯಾಗ ಬಂದಾಗ ನೀವು ಪ್ಲಾಸ್ಟಿಕ್ ಯೂಸ್ ಮಾಡ್ತೀರಾ ನೋ ಪ್ರಾಬ್ಲಮ್. ಟ್ರೈನು ಹ್ಮ್. ಅಲ್ಲಿ ಇಲ್ಲಿ ಹೋದ್ರು. ರಾತ್ರಿ ಊಟ ಯಾವಾಗಲೂ ಮನ್ಕೊಳಕ್ಕಿಂತ 2 ಅವರ್ಸ್ ಬಿಫೋರ್ ಆಗ್ಬೇಕು. ಸಾಧ್ಯ ಆದ್ರೆ ಪ್ರಯತ್ನ ಮಾಡ್ಬೇಕು. ಕೆಲವೊಂದ್ ಕಡೆ ಆಗ್ತದೆ, ಕೆಲವೊಂದ್ ಆಗ್ಲಿಕ್ಕಾಗುದಿಲ್ಲ. ಬಟ್ ಆಕ್ಚುಲಿ ಆಯುರ್ವೇದಿಕ್ ಬಹಳ ಹೈ ಲೆವೆಲ್ ಇದೆ. ಬಟ್ ಅಷ್ಟು ಇವತ್ತು ಕಲಿಯುಗದ ಮಾಡ್ಲಕ್ ಆಗುದಿಲ್ಲ. ಅಟ್ ಲೀಸ್ಟ್ 2 ಅವರ್ ಬಿಫೋರ್. ರಾತ್ರಿ ಊಟ ಡೇ ಟೈಮ್‌ಗೆ ಕಡಿಮೆ ಆಗ್ಬೇಕು. ಹ್ಮ್. ಹಣ್ಣನ್ನ ಊಟ ಮಾಡೋಕ್ಕಿಂತ ಮುಂಚೆ ತಿನ್ನಬೇಕು. ಊಟ ಆದ ನಂತರ ಹಣ್ಣು ತಿನ್ಬಾರ್ದು. ಹಾ. ಎಲ್ಲಿ ಸಕ್ಕರೆ ಯೂಸ್ ಮಾಡ್ತೀವಲ್ಲ, ಸಕ್ಕರೆ ಜಾಗದಲ್ಲಿ ಕಪ್ಪು ಬೆಲ್ಲನ ಯೂಸ್ ಮಾಡ್ಬೇಕು. ದೇಸಿ ಹ್ಮ್. ಗೂಡ್ ಅಂತಾರ ಅದಕ್ಕೆ. ಆ ಹ್ಮ್. ಬೆಲ್ಲವನ್ನ ಸ್ವಲ್ಪ ಕಾಸ್ಟ್ಲಿ ಇದೆ ಪರವಾಗಿಲ್ಲ, ಅದನ್ನ ಯೂಸ್ ಮಾಡ್ಬೇಕು. ಓಕೆ. ಎಲ್ಲಿ ನಿಮಗ್ ಸ್ವೀಟ್ ಬೇಕಲ್ಲ ಅಲ್ಲಿ ಬೆಲ್ಲನ ಯೂಸ್ ಮಾಡಿ. ಹ್ಮ್. ಮನ್ಕೊಳ್ಳೋ ಮುಂದ ಕಂಪಲ್ಸರಿ 1 ಅಥವಾ 2 ನಿಮಿಷದ ಕೆಲಸ ಅದ. 2 ಕಾಲನ್ನ ಸ್ವಚ್ಛಂಗೆ ತೊಳೆದು ಬೇಸಿಗೆ ದಿನದಲ್ಲಿ ತಂಪು ನೀರನ್ನ ತೊಳಿರಿ. ಹಾ. ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಬಿಸಿ ನೀರಿಂದ ಕಾಲು ತೊಳ್ಕೊಂಡ್ಬಿಟ್ಟು ಮನ್ಕೊಳ್ಳೋ ಮುಂಚೆ 2 ಒಂದು ಬಟ್ಟೆ ಇಟ್ಕೊಂಡು ಕಾಲನ್ನು ಸ್ವಚ್ಛಗೆ ಒರೆಸಿ, ಬೇಸಿಗೆ ದಿನದಲ್ಲಿ ಕೊಬ್ಬರಿ ಎಣ್ಣೆ, ಮಳೆಗಾಲ ಮತ್ತು ಚಳಿಗಾಲದಲ್ಲಿ ಸಾಸಿವೆ ಎಣ್ಣೆ ಅಥವಾ ಎಳ್ಳಿನ ಎಣ್ಣೆ ಸಿಗ್ತದೆ. ಅಪ್ಲೈ ಎಳ್ಳೆಣ್ಣೆ. ಮಾಡಿ ಹಾ. 2. ಅಪ್ಲೈ ಮಾಡಿಬಿಟ್ಟು 5 ನಿಮಿಷ ಕೂತ್ಕೊಳ್ಳಿ. ಎಲ್ಲವನ್ನು ಕೆಲಸ ಮುಗಿಸ್ಬಿಡಿ. ನಿಮ್ಮ ಹಾಸಿಗೆ ಇದೆಯಲ್ಲ,
ಒಂದು ಒಳ್ಳೆ ಸ್ವಚ್ಛ ಇಟ್ಕೋಬೇಕು ಹಾಸಿಗೆ ಮನ್ಕೊಳ್ ಮುಂದೆ ಹಾಸ್ಕೊಂಡು ಆರಾಮಾಗಿ ಕೂತ್ಕೊಂಡು 5 ನಿಮಿಷ ಮೆಡಿಟೇಷನ್ ಮಾಡಿ ಪರಮಾತ್ಮ ಧ್ಯಾನ ಮಾಡಿ ಮನ್ಕೊಂಡ್ಬಿಡಿ. ವಾರಕ್ಕೆ ಮಕ್ಳಿಗೆ 1 ಸಲ ಅಥವಾ 2 ವಾರಕ್ಕೆ 1 ಸಲ ಅಥವಾ 2 ಸಲ ಒಂದಿಷ್ಟು ಬೇವಿನ ತಪ್ಪಲ ಸಿಗ್ತದೆ ಬೇವಿನ ಎಲ್ಲ ಕಡೆ ಇರ್ತದ. ಒಂದಿಷ್ಟು ಬೇವಿನ ತಪ್ಪಲ ಒಂದು ಅರ್ಧ ಸ್ಪೂನ್ನಷ್ಟು ಒಳ್ಳೆ ಅರಿಶಿನ ಪುಡಿ ಮನೆಯಲ್ಲಿ ಮಾಡಿದ್ದು ನೀರಲ್ಲಿ ಹಾಕಿ ಚೆನ್ನಾಗಿ ಕುದಿಸಿ, ಈಗ 1 ಗ್ಲಾಸ್ ನೀರು ಕುದಿಸಿದಾಗ ಅದ್ರಲ್ಲಿ ನಾವು ಅರ್ಧ ಪೂರ್ಣ ಆಗೋ ತನಕ ಕುದಿಸ್ಬಿಟ್ಟು 3 ಜನ ಒಂದು ಕಪ್ನಷ್ಟು ದೊಡ್ಡವ್ರು ಯಾರಿದಿರಲ್ಲ ಖಾಲಿ ಹೊಟ್ಟೆಯಿಂದ ಹ್ಮ್. ತಗೊಳ್ಳಿ, ಬಹಳ ಇಂಪಾರ್ಟೆಂಟ್ ಅದು. ಓ. ಮತ್ತೆ ಊಟ ಮಾಡೋ ಮುಂದೆ ಸಾಧ್ಯ ಆದ್ರೆ ಮೊಬೈಲ್ ಟಿವಿಯಿಂದ ದೂರ ಇರಿ ಅಂತ. ಹಣ್ಣು ಮಾರ್ನಿಂಗ್ ಹಣ್ಣು ತಿಂದ್ರೆ ಬಹಳ ಒಳ್ಳೇದು. ಊಟ 2 ಊಟ ಮಾಡಿ ಚೆನ್ನಾಗಿ 2 ಸಲ ಚೆನ್ನಾಗಿ ಹೊಟ್ಟು ಊಟ ಮಾಡಿ ಪರವಾಗಿಲ್ಲ. ಅಲ್ಲಿಂದ ಹಣ್ಣನ್ನು ಯೂಸ್ ಮಾಡಿ, ಹಣ್ಣನ್ನು ಚೆನ್ನಾಗಿ ತೊಳೆದು ಬಿಟ್ಟು ಮಾಡಿ. ಸಾಧ್ಯ ಆದ್ರೆ ಅಂದ್ರೆ ಈ ಪಾಕೆಟ್ ಹಾಲುಗಳಿಂದ ಸ್ವಲ್ಪ ದೂರ ಇರಿ. ಸಾಧ್ಯ ಆದ್ರೆ ಮನಿ ತಂದು ಕೊಡ್ತಾರಲ್ಲ ಹಾಲು, ನಿಮಗೆ ಹಂಗೇನಿದ್ರೆ ಅದನ್ನ ಯೂಸ್ ಮಾಡಿ. ಹಳ್ಳಿಲಿ ಸಿಟಿಲಿ ತಂದು ಕೊಡ್ತಿರ್ತಾರ, ಅದೇನ್ ತೊಂದ್ರೆ ಇಲ್ಲ. ಸ್ವಲ್ಪ ಅದನ್ನ ಅವಾಯ್ಡ್ ಮಾಡಿ. ಎಳ್ಳನ್ನ ಅವಾಯ್ಡ್ ಯೂಸ್ ಮಾಡಿ. ದಿನಕ್ಕೆ ಎಳ್ಳು ತಿನ್ನಿ ಎಷ್ಟು ಒಂದಿಷ್ಟು. ಎಳ್ಳನ್ನ ಊಟ ಆದ ನಂತರ ಒಂದ್ಸಲ ದಿನಕ್ಕೆ ಒಂದ್ ಅರ್ಧ ಸ್ಪೂನ್ದಷ್ಟು ಎಳ್ಳು ತಿನ್ನಿ. ಕಪ್ಪಾಗ್ಲಿ ಅಥವಾ ಬಿಳಿ ನಿಮ್ಗೆ ಯಾವ್ದು ಸಿಗ್ತದ ಅದನ್ನ ತಿನ್ನಿ. ಅದು ಕ್ಯಾಲ್ಸಿಯಂ ಬಹಳ ಹೆಚ್ಚಿಗೆ ರಿಚ್ ಕ್ಯಾಲ್ಸಿಯಂ ಇದೆ. ಹಾಲಿನಕ್ಕಿಂತ 10 ಪಟ್ಟು ಹೆಚ್ಚಿಗಿದೆ ಅದರಲ್ಲಿ. ಇದು ಕಾಮನ್ ಆಗಿ ಅಂದ್ರೆ ಇನ್ನೂ ಬಹಳ ಡೀಪ್ ಅಂಡ್ ಬೇಡ. ಸ್ವಲ್ಪ ಸಾಧಾರಣವಾಗಿ ಊಟದ ಬಗ್ಗೆ. ಊಟ ಮಾಡೋ ಮುಂದೆ ಭಗವಂತ ಅರ್ಪಣೆ ಮಾಡಿ ಶಾಂತಿಯಿಂದ ಅಲ್ಲಿ ಮೊಬೈಲ್, ಇಲ್ಲಿ ಟಿವಿ, ಇಲ್ಲಿ ಊಟ, ಇಲ್ಲಿ ಮೊಬೈಲ್ ಬೇಡ. ಇಲ್ಲಾಂದ್ರೆ ಊಟ ಮಾಡಿ ನಂತರ ಮಾತಾಡಿ. ಒಂದ್ ನಿಮಿಷ ಅರ್ಧ ನಿಮಿಷದ ತೊಂದರೆ ಇಲ್ಲ. ಕಂಟಿನ್ಯೂ ಏನ್ ತಿಂತಾ ಗುರ್ತಿರ್ತಾ ಇಲ್ಲ, ಅದು ಹಂಗೆ ಈ ಕಡೆ ಅಲ್ಲಿ ಟಿವಿ ನೋಡಿ ಬೇಡ. ಮೊದಲು ನಾವು ಮಾಡೋಣ ದೊಡ್ಡವರು, ನಂತರ ಮಕ್ಕಳಿಗೆ. ಎಮರ್ಜೆನ್ಸಿ ಬಂತು ಫೋನ್ ಓಕೆ ಮಾತಾಡಿ, ತೊಂದರೆ ಇಲ್ಲ. ಅವ್ರಿಗೆ ಹೇಳಪ್ಪ ಸಾಧ್ಯ ನಂತರ ಮಾತಾಡ ಕೇಳಿ. ಇಲ್ಲ ಈಗ ಮಾತಾಡ್ಬೇಕಂದ್ರೆ ಮಾತಾಡಿ, ಪ್ರಾಬ್ಲಮ್ ಇಲ್ಲ. ಊಟ ಬಂದ್ ಮಾಡ್ಬಿಡಿ, ಅವಾಗ ಮಾತಾಡ್ತಾ ಇರಿ ಆರಾಮಾಗಿ. ಮಾತಾಡಿ ಮುಗಿದ ಊಟ. ಈಗ ಊಟದ ವಿಷಯ ಬಂದಿದ್ರಿಂದ ನನ್ನದೊಂದು ಪ್ರಶ್ನೆ. ಇವಾಗೆಲ್ಲ ಕೇಳಕ್ಕೆ ನಾವು ರಾತ್ರಿ ರಾಗಿ ಗಂಜಿ ಅಂದ್ರೆ ರಾಗಿದು ಮುದ್ದೆ ತರ ಮಾಡಿಟ್ಬಿಟ್ಟು ಅದ್ರ ಮೇಲೆ ನೀರ್ ಹಾಕಿ ಬೆಳಗ್ಗೆ ಮುಚ್ಚಿಟ್ಟು ಬೆಳಗ್ಗೆ ಅದಕ್ಕೆ ಮೊಸರು ಹಾಕಿ ಅದು ಗಂಜಿ ತರ ಮಾಡ್ಕೊಂಡು ಬೇಕಾದ್ರೆ ಈರುಳ್ಳಿ ಇದು ಹಚ್ಕೊಂಡು. ಇದು ಬೇಸಿಗೆ ದಿನದಲ್ಲಿ ಮಾತ್ರ ಯೂಸ್ ಮಾಡಿ. ಹೌದಾ? ಥಂಡಿ ದಿನದಲ್ಲಿ ಮಾಡ್ಬಾರ್ದಾ? ಬೇಡ, ಹಣ್ಣಿನಲ್ಲಿ ಮೊಸರು ಯೂಸ್ ಮಾಡಬಾರ್ದು. ಆಕ್ಚುಲಿ ನೈಟ್ ಇಲ್ಲಲ್ಲ, ಮಾರ್ನಿಂಗ್ ತಿನ್ಬೋದು ಮೊಸರು, ತೊಂದರೆ ಇಲ್ಲ, ತಿನ್ಬೋದು. ಮಾರ್ನಿಂಗ್ ರಾತ್ರಿ ಅದು ಮಾಡಿ ಮೊಸರು ಒಳ್ಳೆ ಕ್ವಾಲಿಟಿ ಇರಬೇಕು, ಅದು ಹುಳಿ ಆಗಿರ್ಬಾರ್ದು. ಅಲ್ಲ, ಅದು ಅದು ಕೆಲವೊಂದ್ಸಲ ರಾತ್ರಿ ಮಾಡಿಟ್ಟು ಬೆಳಗ್ಗೆ ಹೋಗಿ ಮೊಸರು ಹಾಕಿ ಪರವಾಗಿಲ್ಲ, ತಗೊಳ್ಳಿ ಒಳ್ಳೆ ಅದು ಕಫ ಪೌಷ್ಟಿಕ ಇದೆ, ಏನ್ ತೊಂದ್ರೆ ಇಲ್ಲ. ಕಟ್ಟತ್ತಾ? ಅದು ಕಫ ಹಂಗಿದ್ರೆ ಬೇಡ. ಕಟ್ಟತ್ತಾ ಅಂತ. ಯಾರಿಗಾಗುತ್ತಾ? ಇಲ್ಲ, ಆಗೋದಿಲ್ಲ. ಕೆಲವೊಂದ್ ಮಂದಿಗೆ ಆಗೋದಿಲ್ಲ. ಅದಕ್ಕೆ ಬೇಸಿಗೆ ದಿನದಲ್ಲಿ ಯೂಸ್ ಮಾಡಿ, ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಡ. ಯಾರಿಗ್ ಕಫ ಮಳೆ ಕಟ್ತಿದಲ್ಲ ಅವ್ರಿಗೆ ಬೇಡ. ಹಾ ಕೆಲವು ಮಂದಿಗೆ ಹೆಲ್ತ್ ಅದು ಕೋಲ್ಡ್ ಆಗಿ ಬರುದಿಲ್ಲ, ಅವ್ರಿಗೆ ಬೇಡ. ಯಾರಿಗ ಆಗಿ ಹಾ ಬರ್ತಲ್ಲ ತೊಂದ್ರೆ ಇಲ್ಲ. ಅವರು ಬಿಸಿ ಗಂಜಿನೇ ಕುಡಿಬಹುದು. ಯಾರಿಗ ಆಗಲ್ಲಲ್ಲ ಬಿಸಿ ಅವ್ರು ಗಂಜಿನೇ ಬೆಳಗ್ಗೆ ಕುಡಿದು ಬೆಸ್ಟ್. ಅಲ್ಲ, ಮಧ್ಯಾಹ್ನದಾಗ ಕುಡಿಲಿ ಮೊಸರು ಮಜ್ಜಿಗೆ, ಅದ್ರ ಜೊತೆ ಬ್ಯಾಡ್ಯಾರ ಅಂತಾರ. ಒನ್ ಟೈಮ್ ತಗೊಳಿಲ್ಲ. ಬಟ್ ರಾತ್ರಿ ಮಾಡಿದ್ದು ನೀವು ಮಾರ್ನಿಂಗ್ ಕೆಲವು ಮಂದಿಗೆ ಆಗುದಿಲ್ಲಲ್ಲ. ಮಾರ್ನಿಂಗ್ ಹೌದು. ಅದು ಏನಾಗಿ ಗೊತ್ತಾ, ಅದು ಲೇಜಿನೆಸ್ ಬಂದ್ಬಿಡ್ತದೆ, ಬಹಳ ಸುಸ್ತು ಬಂದ್ಬಿಡ್ತದೆ. ಸುಸ್ತಿಲ್ಲ ಅದು. ಮೊಸರು ನೈಟು ಮತ್ತೆ ಅದು ರಾತ್ರಿ ಮಾಡಿಟ್ಟಿದ್ದು. ನೀವು ಹಾರ್ಡ್ ವರ್ಕರ್ ಇದ್ರೆ ಏನು ಪ್ರಾಬ್ಲಮ್ ಅಂತ ತಗೋಬಹುದು. ಬಟ್ ಫಸ್ಟ್ ಯೂಸ್ ಮಾಡಿ ನೋಡಿ, ನಿಮಗೆ ಹೆಲ್ತ್ ಸೆಟ್ ಆದ್ರೆ ತಗೊಳ್ಳಿ, ಇಲ್ಲಿಕಂದ್ರೆ ಬ್ಯಾಡ. ಅದು ಈಗ ಎಲ್ಲ ಹೌದು. ಕಡೆ ಚಾಲ್ತಿಯಲ್ಲಿ ಇದೆ ರೀ. ಇದೆ ಎಲ್ಲಾರು ಇದೆ ಈಗ ಚಾಲ್ತಿ ಇದೆ. ಅವ್ರ ಅದಕ್ಕೆ ಹೆಲ್ತ್ ಮೇಲೆ ಕೊಡ್ಬೇಕು ಡಿಪೆಂಡ್ ಅಪಾನ್. ಪಡ್- ನೋಡಿ, ನಿಮ್ಮ ಬಾಡಿ ಈಗ ಮೌಂಟ್ ಆಬೋದೆಲ್ಲ ಇದೇನೆ. ಇಲ್ಲಿ ಅಲ್ಲಿ ಬಿಜಾಪುರದಲ್ಲಿ ರೊಟ್ಟಿ ತಿಂತಿದ್ದೆ, ಇಲ್ಲಿ ರೊಟ್ಟಿ ಇಲ್ಲ, Correct. ಬಿಳಿಜೋಳ ರೊಟ್ಟಿ ಇಲ್ಲ. ಹೌದು. ಇಲ್ಲಿ ಇದು ಚಪಾತಿ ತಿಂತೇನೆ, ಇಲ್ಲಿ ಸೆಟ್ ಆಯ್ತು. ಇಲ್ಲಿ ವಾತಾವರಣಕ್ಕ, ಅಲ್ಲಿ ವಾತಾವರಣಕ್ಕೆ ಅಲ್ಲಿ ಇದು ಹಾ ಬಹಳ ಇದೆ. ಬಹಳ ಬಹಳ ವಿಷಯಗಳದಾವ. ನೀವು ಹೆಚ್ಚಿಗೆ ವೆಜಿಟೇಬಲ್ ಯೂಸ್ ಮಾಡಿ, ಫಸ್ಟ್ ಕ್ಲಾಸ್. ಇಲ್ಲ Vegetable. ಸಿಂಪಲ್ ಬೆಸ್ಟ್ ಐಡಿಯಾ ಹೇಳ್ತೀನಿ. ವೆಜಿಟೇಬಲ್ ಯಾವುದೇ ತಗೊಳ್ಳಿ, ಒಳ್ಳೆ ತುಪ್ಪ ಹಾ ಇರ್ತಲ್ಲ ಆಕಳದು, ಒಂದ್ ಸ್ವಲ್ಪ ಹಾಕಿಬಿಟ್ಟು ಅದನ್ನ ಫಸ್ಟು ಎಲ್ಲ ಪಲ್ಯನ ಸ್ವಲ್ಪ ಇದು ಮಾಡಿ, ಫ್ರೈ ಮಾಡಿ, ಮೇಲ್ಗಡೆ ಸ್ವಲ್ಪ ಅದನ್ನ ತುಪ್ಪ ಹಾಕಿಬಿಟ್ಟು ಡಬ್ಬಿಯಲ್ಲಿ ಫಸ್ಟ್ ಕ್ಲಾಸ್ ತಿನ್ಬೋದು. ಅದು ಹೆಲ್ತ್ ಬಹಳ ಚೆನ್ನಾಗಿದೆ. ಹೆವಿ ಚೆನ್ನಾಗಿದೆ. ಇಲ್ಲ, ಹಾ ಯಾವಾಗ ಸ್ವಲ್ಪ ಹೌದಲ್ಲ ನಂಗೆ ಅಂತ. ರಿಫೈನ್ ಆಯಿಲ್ಕಿಂತ ಕೊಬ್ಬರಿ ಎಣ್ಣೆ ಬಹಳ ಒಳ್ಳೇದು. ಅಲ್ಲಿಂದ ಕುಸುಬೆ ಎಣ್ಣೆ ಸಿಗ್ತದ, ನೀವು ಗಾಂಡಿ ಒಳಗೆ ಸಿಗ್ತದ, ಅಲ್ಲಿ ಹೋಗಿ ತರಬೇಕಷ್ಟೇ. ಅದನ್ನೇ ಯೂಸ್ ಮಾಡ್ಬೇಕು ಚೆನ್ನಾಗಿ. ಅದು ಬಹಳ ಹೆಲ್ಪ್ ಇದು. ಅದು ಎಣ್ಣೆ ಅದು ಮಿಕ್ಸ್ ಇಷ್ಟಿದೆ, ಅದು ಏನು ಕಲ್ಪನೆ ಮಾಡಕ್ ಹೋಗೋದಿಲ್ಲ. ಪಾಮ್ ಆಯಿಲ್ ಮಿಕ್ಸ್ ಆಗ್ತಾರೆ, ಪೆಟ್ರೋಲ್ ಐಟಮ್ ಮಿಕ್ಸ್ ಮಾಡಿ, ಅದು ಎಲ್ಲ ಪ್ರೂಫ್ ಕೊಡ್ತಿದಾರೆ, ಆದ್ರೂ ಏನ್ ಮಾಡಕ್ ಹೋಗೋದು? ಯಾಕಂದ್ರೆ ಜಗತ್ತು ಇಷ್ಟು ದೊಡ್ಡದಾಗಿದೆಲ್ಲ, ಎಲ್ಲಿಗೆ ಸಪ್ಲೈ ಮಾಡೋ? ಬೆಂಗಳೂರು ಒಂದ್ ಸಮಯ ಎಷ್ಟಿತ್ತು, ಈಗ ಎಷ್ಟು ದೊಡ್ಡದಾಗಿದೆ.
ಹೌದ್ರಿ. ಎಲ್ಲಿ ತರೋದು? ಏನ್ ಮಾಡ್ಬೇಕಾಗ್ತದೆ? ಅದಕ್ಕೆ ಸಾಧ್ಯ ಆದಷ್ಟು ನಮ್ಮನ್ನ ನಾವು ಸೆಟ್ ಮಾಡ್ಕೋಬೇಕಷ್ಟೇ. ಈಗ ಹಾಲು ನಮ್ಮನ್ನ ನಾವು ಸರಿ. ಬೇಡಪ್ಪ, ಅದು ಅದು ಹಾಲೆಲ್ಲ ಅದು ಇದ್ರಾಗ ಇಟ್ಟಿರ್ತಾರ, ಅದು ಕೆಮಿಕಲ್ ಹಾಕಿರ್ತಾರ. ಅವಾಗ ನೀವ್ ಹ್ಮ್. ಹೆಂಗ್ ಇದ್ ಮಾಡ್ತೀರಿ? ಸಾಧ್ಯ ಆದಷ್ಟು ಈಗ ನೋಡಿ ನನಗ್ ಬ್ಲಾಕ್ ಟೀ ಕುಡಿತೀನಿ ಫಸ್ಟ್ ಕ್ಲಾಸ್ ಟೇಸ್ಟ್ ಬರ್ತದೆ. ಹೆಂಗಂದ್ರ ಹ್ಮ್. ನಿಮಗ್ ಹೇಳ್ತಿರ್ತೀನಿ. ಆ ಇದು ಅದು ಏಲಕ್ಕಿ, ಹ್ಮ್. ಚಕ್ಕೆ, ಹ್ಮ್. ಅಜ್ವೇನು, ಹ್ಮ್. ಸೋಂಪು, ಹ್ಮ್. ಅಲ್ಲಿಂದ ತುಳಸಿ ಎಲೆ, ಒಂದು ದೌತಿ ಅಂತ ಬರ್ತದ. ಅದು ಗ್ರೀನ್ ಲೀವ್ಸ್ ಹೌದಾ? ಕಬ್ಬಿನಾಗ ಇರ್ತದ ಚಿಕ್ಕದು. ಏನಂತಾರ ಹಾ ಹಾ ಅದಕ್ಕೆ ಅದು? ಲೆಮನ್ ಗ್ರಾಸ್ ಅಂತಾರ್ರಿ. ಲೆಮನ್ ಗ್ರಾಸ್. ಇದನ್ನೆಲ್ಲ ಸ್ವಲ್ಪ ಒಣಗಿಸ್ಬಿಟ್ಟು ನೆರಳಲ್ಲಿ ಪೌಡರ್ ಮಾಡಿ ಹಾ ಇಟ್ಬಿಟ್ಟು ಫಸ್ಟ್ ಕ್ಲಾಸು ನೀವು ಹಾ 1 ಗ್ಲಾಸ್ ನೀರ್ ಹಾಕಿ, ನೀವು 3 ಜನ ಇದ್ರಿ ತಿಳ್ಕೊರಿ ಮನೆಯಲ್ಲಿ. 1 ಗ್ಲಾಸ್ ನೀರ್ ಹಾಕಿ ಫಸ್ಟ್ ಕ್ಲಾಸು. ಸ್ವಲ್ಪ ಬೆಲ್ಲ ಹಾಕಿ, ಅದು ಒಂದು ಹಾಫ್ ಸ್ಪೂನ್ ಹಾಕಿ ಚೆನ್ನಾಗಿ ಕುದಿಸಿ, ಟೀ ಹ್ಮ್. ಕುಡಿಬೇಕಂತಂದ್ರೆ ಒಂದ್ ಸ್ವಲ್ಪ ಮ್ಯಾಗ್ ಟೀ ಹಾಕ್ಬಿಡಿ. ಇಷ್ಟು ಚಲೋ ಹ್ಮ್. ಅನಿಸ್ತದಲ್ಲ, ನಿಮ್ಮ ಹ್ಮ್. ಹಾಲಿನ ಮರ್ತೇ ಬಿಡ್ತೀರಿ ನೀವು. ಈಗ ಹ್ಮ್. ಈ ಡಾಕ್ಟರ್ಸ್ ಏನ್ ಮಾಡ್ಬಿಟ್ರಂದ್ರ, ಡಾಕ್ಟರ್ಸ್ ಈ ಕ್ಯಾಲ್ಸಿಯಂ ಅಂತ ಹಾಲ್ ಹೇಳ್ಬಿಟ್ಟು ಆ ಹಾ. ಜನರ ತಲೆನೇ ಕೆಡಿಸ್ಬಿಟ್ಟಾರ ಅವರು. ಹಾಲಿಲ್ಲ ಅದು ಆಗ್ತದ, ಹಾಲು ಇದು ಆಗ್ತದ. ಮಧ್ಯಾಹ್ನದಾಗ ಮೊಸರು ಉಣ್ಣಿ, ಮಜ್ಜಿಗೆ ಕುಡೀರಿ, ತೊಂದ್ರೆ ಇಲ್ಲ, ನೋ ಪ್ರಾಬ್ಲಮ್. ಹಾಲು ಡೈರೆಕ್ಟ್ ತೊಗೊಳೋದು ಬೇಡ. ಟೀ ಕೆಲವು ಮಂದಿ ಇದು ಟೀ ಬೆಸ್ಟ್ ಅದಕ್ಕಿಂತ ಈ ಟೀ. ಇದು ನೀವು 2 ಸಲನು ಕುಡೀರಿ, ಒಂದ್ ಅರ್ಧ ಕಪ್ ಕುಡೀರಿ. ತೊಂದ್ರೆ ಏನೂ ಇಲ್ಲ. ಇದು ಜಸ್ಟ್ ಲೈಕ್ ಕಾಢ ಟೈಪ್. ಚಾಪತ್ತಿ ಸುಮ್ನೆ ಹೆಸರಿಗೆ ಹಿಂಗ ಸ್ವಲ್ಪ ಹಾಕಿಬಿಟ್ಟು ನಿಮ್ ಕಲರ್ ಬಂದ್ಬಿಡ್ತು ಅಷ್ಟೇ. ಈಗ ಒಳ್ಳೇದು ಕ್ವಾಲಿಟಿ ಚಾಯ್ ಪತ್ತಿ ಇರ್ತಲ್ಲ, ಅದನ್ನ ಯೂಸ್ ಹ್ಮ್. ಮಾಡಿ. ಇಲ್ಲ ತಂದ್ರೆ ನೀವು ಡೈರೆಕ್ಟ್ ಇದನ್ನು ಕುಡಿಬಹುದು ಅಷ್ಟೇ. ಇದಕ್ಕೂ ಚೆನ್ನಾಗಿ. ನೀವು ಕ್ಯಾಲ್ಸಿಯಂ ಎಳ್ಳು ಹೇಳಿದ್ರಲ್ಲ, ಹಾ. ಇದು ಇಷ್ಟಿಷ್ಟು. ಅದು ನಾವೀಗ 9 ವರ್ಷ ಹೆಣ್ಮಕ್ಳು, ಇವಾಗ 8, 9 ವರ್ಷ ಮಕ್ಳಿದಾರೆ ಹೆಣ್ಮಕ್ಳು. ಹ್ಮ್. ಹಾ. ನಾವೀಗ ನಂದಿನಿ ಹಾಲೆಲ್ಲ ಕೊಟ್ರೆ ಇವಾಗ ಎಲ್ಲ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿರ್ತಾರೆ ಅನ್ನೋದೊಂದು ತುಂಬಾ ಚಾಲ್ತಿಯಲ್ಲಿದೆ ರೀ. ಕರೆಕ್ಟ್. ಅದಕ್ಕಾಗಿ ನಾವು ಕೊಡ್ರಿ ಅವ್ರಿಗೆ, ಆ, ಮಕ್ಕಳಿಗೆ ಕೊಡಿ. ಅವ್ರಿಗೂ ಕೊಡ್ಬೋದಲ್ರಿ ಓ, ಅವಶ್ಯವಾಗಿ ಕೊಡಿ. ಸೈಡ್ ಎಫೆಕ್ಟ್ ಅದ್ರಾಗ ಏನ್ ಮಾಡಿ ಗೊತ್ತಾ? ಬೆಲ್ಲ? ಒಂದಿಷ್ಟು ಬೆಲ್ಲ, ಒಳ್ಳೆ ಬೆಲ್ಲ ಇರ್ತಲ್ಲ, ಕಪ್ಪು ಬೆಲ್ಲ. ಹಾ ಅದನ್ನ ರೀ. ಸ್ವಲ್ಪ ಫ್ರೈ ಮಾಡಿ, ಅದು ಬೆಲ್ಲದ ಉಂಡಿ ಇಷ್ಟ ಮಾಡಿ ಅವ್ರಿಗೆ ಒಂದೊಂದು ಉಂಡಿ ಕೊಟ್ಬಿಡಿ, ಚಿಕ್ಕ ಚಿಕ್ಕ ಫಸ್ಟ್ ಕ್ಲಾಸ್. ಅದು ಚೆಕ್ಕಿ ಅಂತ ಮಾಡ್ತಾರಲ್ಲ, ಹೌದ್ರಿ. ಅದು ಹೌದ್ರಿ. ಅಂತ ನೀವು ಈಗ ಮ ಶೇಂಗಾದ ಕಾಳು ಯೂಸ್ ಮಾಡ್ತೀವಿ, ಕಡ್ಲೆ ಕಾಳು. ಸಿಂಪಲ್ ತಿನ್ನೋದು ಹೌದು. ಬೇರೆ, ನೀರಲ್ಲಿ ಹಾಕಿ ಅದನ್ನ ಬಹಳ ಪವರ್ ಹೆಚ್ಚಾಗ್ತದೆ. ನೀವು ಹಾ ಮಕ್ಕಳಿಗೆ ಏನ್ ಹಾ ಮಾಡಿ, ಒಳ್ಳೆ ಪೌಷ್ಟಿಕಾಹಾರ ಅಂದ್ರೆ ರಾತ್ರಿ ಒಂದಿಷ್ಟು ಕಡ್ಲೆಕಾಳು, ಶೇಂಗಾ. ಒಂದ್ ಸ್ವಲ್ಪ ಹಾ ಶೇಂಗಾ ಕೂಡಿಸಿಟ್ಬಿಟ್ಟು ಮಾರ್ನಿಂಗ್ ಫಸ್ಟ್ ಕ್ಲಾಸ್ ಅದನ್ನ ಸ್ವಲ್ಪ ಫ್ರೈ ಮಾಡಿ, ಹಂಗೆ ಸ್ವಲ್ಪ ಇಲ್ಲ ತಂದ್ರೆ ಅದು ಸ್ವಲ್ಪ ಅದ್ರಾಗ ಬೆಲ್ಲ ಹಾಕಿ ಅವ್ರ ಟೇಸ್ಟ್ ಭಾಳ ಮಕ್ಕಳಿಗೆ ಚೆನ್ನಾಗಿ ಬರ್ತದೆ. ಒಂದು ಕಟೋರಿ ಒಂದಿಷ್ಟು ಬಟ್ಲಲ್ಲಿ ಹಾಕಿ ಕೊಡಿ. ಇಷ್ಟು ಫಸ್ಟ್ ಕ್ಲಾಸ್ ಹೆಲ್ದಿ ಆಗ್ತದೆ ಮಕ್ಕಳು. ಹಣ್ಣು ಹ್ಮ್. ಕೊಡೋದು, ಹಣ್ಣು ತಿನ್ಸೋದು ತಿಳಿಸ್ರಿ. ಇವು ಹೊರಗಿನ ಐಟಮನ್ನ ಆದಷ್ಟು ಪ್ರಯತ್ನ ಮಾಡಿ ಅವಾಯ್ಡ್ ಮಾಡಿಸಿ. ಇನ್ನ ಹೌದು. ಮತ್ತೆ ನಿಮ್ ಎಮರ್ಜೆನ್ಸಿ ಎಲ್ಲೇ ಹೋಗಿದ್ದು ಮಾಡಿದ್ದು ಓಕೆ, ನೋ ಪ್ರಾಬ್ಲಮ್. ಅದು ಮಾತ್ ಬೇರೆ. ಕೆಲವೊಂದು ಹೆಲ್ತ್ ಟಿಪ್ಸ್‌ನ ಭಾಳ ಚೆನ್ನಾಗಿ ಅವರು ಸುಬ್ಬಾ ಅಂತ ಏನೋ ಹೆಸರು ಬರ್ತದೆ. ಭಾಳ ಒಳ್ಳೇದಿದೆ. ಅದನ್ನ ನಿಮಗೊಂದು ಕೊಡ್ತೀನಿ, ಹೇಳ್ತೀನಿ. ಅವ್ರು ಭಾಳ ಡೀಪ್ ಆಗಿ ಹೇಳ್ತಾರೆ. ಬಟ್ ನಾ ಸಿಂಪಲ್ ಈಗ ಭಾಳ ಜನರ ಹತ್ರ ಟೈಮ್ ಇಲ್ಲಲ್ಲ. ಎಷ್ಟೇ ಒಂದ್ 2 ನಿಮಿಷದಲ್ಲಿ ಇಷ್ಟೇ ಮಾಡ್ಲಿ ಅವ್ರು ಅಟ್‌ಲೀಸ್ಟ್ ಅಂತ ಹೇಳಿ ನಾ ಇಷ್ಟೇ ಹೇಳಿದ್ನಿ ಅಷ್ಟೇ. ಹೇಳಿ ಮತ್ತೆ? ಹೌದು. ತುಂಬಾ ಹ್ಮ್. ಮುಖ್ಯ ಅಂಶಗಳನ್ನ ಹೇಳಿದ್ರಿ. ಅಂದ್ರೆ ನಮಗ್ ದಿನನಿತ್ಯದ ಆಹಾರನೇ ಮುಖ್ಯ ಅಲ್ಲ. ಅಂಥದ್ದೆಲ್ಲ ತುಂಬಾ ಬೇಸಿಕ್ ಆಗಿ, ಚೆನ್ನಾಗಿ ಬೇಸಿಕ್. ಹಾ. ಮತ್ತೆ ಈ ಬಾಳೆಹಣ್ಣು ಬರ್ತದಲ್ಲ, ಅದು ಹಾ. ನೀವು ಅಲ್ಲಿ ಇದು ಮೊದಲು ನಮ್ಮ ತೋಟದಲ್ಲಿ ಬಾಳೆ ಇತ್ತು. ನಾವು ಹಡ್ಡಿ ಹಾ. ಜಮೀನಲ್ಲಿ ಹಡ್ಡಿ ಬಿಟ್ಟು ಅಲ್ಲಿ ಒಂದ್ ಸ್ವಲ್ಪ ಬೆಂಕಿ ಹಾಕ್ಬಿಟ್ಟು ಅವು ಮುಚ್ಚಿ 3 ದಿನದಾಗ ಹಣ್ಣು ಆಗ್ತದ. ಪ್ಯೂರ್ ಹಣ್ಣದು. ಈಗ ಏನ್ ಮಾಡ್ತಾರಂದ್ರೆ ಕೆಮಿಕಲ್ ಬಂದಿದೆ ಕೊರೆ. ಹಿಂಗ್ ಎದ್ದ ಪೆಟ್ಸ ಹಸಿರಿದ್ದು ಹಣ್ಣಾಗ್ಬಿಟ್ಟು ಹೌದ್ರಿ. ಬಹಳ ಹೌದು. ಡೇಂಜರ್. ಈಗ ಏಲಕ್ಕಿ ಬಾಳೆಹಣ್ಣು ಓಕೆ, ನೋ ಪ್ರಾಬ್ಲಮ್. ಅದು ಅದು ಮ ಅದು ಚೆನ್ನಾಗಿರ್ತದೆ. ಇದು ಎಲ್ಲ ಆ ಕಡೆ ಬರೋದು. ಬಟ್ ಇವು ಬಿಜಾಪುರ ಸೈಡು ವಸಾಯಿ ಅಂತ ಬಾಳೆಹಣ್ಣು ಬರ್ತದೆ. ಇಷ್ಟು ಹೌದಾ? ದೊಡ್ಡದು ಹಾ. ವಸಾಯಿ ಅಂತ ಅದು ಜಾತಿ, ಅದು ಹೈಬ್ರಿಡ್ ಆಕ್ಚುಲಿ. ಅದನ್ನ ಹಾ. ಏನ್ ಮಾಡ್ತಾರೆ ವ್ಯಾಪಾರಸ್ಥರು, ಹಸಿ ತಂದ್ಬಿಟ್ಟು ಹಿಂಗ್ ಎಬ್ಬಿಸ್ಬಿಟ್ಟು ಹಣ್ಣಾಗ್ತದೆ. ಓಹ್! ಬಹಳ ಡೇಂಜರ್ ಅಂದ್ರೆ ಬಹಳ ಡೇಂಜರ್. ಇಂಜೆಕ್ಷನ್ ಕೊಡ್ತಾರಂತ ಹೇಳ್ತಾರಲ್ರಿ. ಅದು ಬಾಳೆಹಣ್ಣು ಕೊಡ್ಲಾಕಿಲ್ಲ, ಯಾಕಂದ್ರೆ ಒಂದೊಂದ್ ಕೈಲಿ ಕೊಡ್ತಾರ ಅವರು. ಹ್ಮ್. ಸಪೋಸ್ ಈಗ ಕಲ್ಲಂಗಡಿ ಕೊಡ್ತಾರ, ಎಲ್ಲ ಇದೆ. ಬಟ್ ಎಲ್ಲಾ ಕಡೆ ಹಂಗ ಆಗ್ತದಂತಲ್ಲ. ಬಟ್ ನಿಮಗ್ ಪರಿಚಯ ಇದ್ದು ಜನ ಇದ್ದವರು ಅಲ್ಲಿ ನೋಡಿ ತಗೊಳ್ಳೋದು, ಅದು ಬಹಳ ಇಂಪಾರ್ಟೆಂಟ್. ನೀವೆಲ್ಲ ಪರಿಚಯ ಆಹಾರ. ಇರ್ತದಲ್ಲ, ಹಳ್ಳಿಯಿಂದ ಜನ ಬರ್ತಾರಲ್ಲ, ಅವ್ರಿಗೆ ಹೌದು. ಸ್ವಲ್ಪ ಬಲೆ ದುಡ್ಡು ಸ್ವಲ್ಪ ಹೆಚ್ಚಿಗೆ ಕೊಟ್ಟು ಪಾಪ ಅವ್ರಿಗೆ ಒಳ್ಳೇದಾಗ್ತದೆ. ಬಟ್ ಅದು ಹ್ಮ್. ಒಳ್ಳೇದು ಪ್ಯೂರ್ ಸಿಗ್ತದೆ. ಇನ್ನು ಕೆಲವೊಂದ್ ಕಡೆ ಇದೆ, ಒಳ್ಳೇದಿದೆ. ಬಟ್ ದೊಡ್ಡ ಸಿಟಿ ಒಳಗೆ ಎಮರ್ಜೆನ್ಸಿ ಒಳಗೆ ನಾವು ಏನ್ ಸಿಗ್ತದೆ ತಂದ್ಬಿಡ್ತೀವಿ. ಈಗ ನಿಮ್ಮ ಮನೆಗೆ ಯಾರೋ ಗೆಸ್ಟ್ ಬಂದ್ರು, ಒಂದು ಹ್ಮ್. ಹಾಲು ತೊಗೊಂಬಂದ್ಬಿಡಿ, ಪಟಾಪಟ್ ತಂದೆವು, ಅದು ಮಾಡಿಕೊಟ್ಟು ತಿಂದ್ಬಿಟ್ಟು ಓಂ ಶಾಂತಿ. ತಿನ್ನೇ ಮಾಡ್ಲಾಕಾಗ್ತದ? ಎಮರ್ಜೆನ್ಸಿಯಲ್ಲಿ ಏನು ಮಾಡ್ಲಾಕಾಗೋದಿಲ್ಲ. ಬಟ್ ನಾವು ಹೌದ್ರಿ.
ಮುಂದೆ ಮುನ್ನೆಚ್ಚರಿಕೆಗಳನ್ನ ನಾವು ಮಾಡ್ಕೋಬಹುದಲ್ಲ. ಅಟ್ಲೀಸ್ಟ್ ನಮ್ಮ ಹ್ಮ್. ಮಕ್ಕಳಿಗೆ ನಮ್ಗೆ ಸ್ವಲ್ಪ ಒಂದೊಂದ್ಸಲ ಹಂಗ ಆಗ್ತದ ಹೊರಗಡೆ ಹೋಗಿದಾಗ ಕೋಲ್ಡ್ ಡ್ರಿಂಕ್ಸ್ ಹ್ಮ್. ಕುಡಿತಾರ ಅವ್ರು ಎಲ್ಲ ಅದು ಎದ್ರಿಂದ ಬರೀ ಸಕ್ಕರೆ ಇರ್ತದ ಅದ್ರಲ್ಲಿ ಏನು ಮಿಕ್ಸ್ ಮಾಡಿರ್ತಾರ ಏನಿದ್ರಲ್ಲಿ ನೋಡಿ ಅದಕ್ಕಿಂತ ನಾರಿಲ್ ಎಷ್ಟು ಒಳ್ಳೇದಿರ್ತದ ಎಳನೀರ್ ನೀರಿರುತ್ತೆ. ಎಷ್ಟು ಚೆನ್ನಾಗಿರ್ತದ ಬಟ್ ಅದನ್ನ ನಾವು ಪದ್ಧತಿ ನಮ್ಮ ಮಕ್ಕಳಿಗೆ ನಾವು ಮಾಡ್ತಾರೆ ನಿಧಾನ ಮಾಡಬೇಕು ಸ್ವಲ್ಪ ನಾವು ಸ್ಟ್ರಾಂಗ್ ಆಗ್ಬೇಕು ಕೆಲವೊಂದು ವಿಷಯದಲ್ಲಿ ನಾವು ಮೊದಲು ಬಿಡ್ಬೇಕು ಅವಾಯ್ಡ್ ಮಾಡಬೇಕು ಅದ ನಿಧಾನವಾಗಿ ಚೇಂಜ್ ಆಗ್ತದೆ ಇವೆಲ್ಲ ಹೊರಗಡೆ ಎಗ್ಸ್ ಹಾಕಿರ್ತಾರ ಏನೇನೋ ಹಾಕಿರ್ತಾರ ಮಿಕ್ಸ್ ಮಾಡಿರ್ತಾರ ಅವ್ರೆಲ್ಲೋ ಅವು ಕೆಲವೊಂದು ತೋರಿಸ್ತಾರೆ ಎಷ್ಟು ಹೊಲಸಿರ್ತದ ಅಂತದೇ ಮಾಡಿರ್ತಾರೆ ನಾವು ಹಂಗೆ ಅದು ಪ್ಯಾಕ್ ಮಾಡಿ ಕೊಟ್ಟಿರ್ತಾರ ತಿಂದ್ಬಿಡ್ತೀವಿ ಅದೇ ಅದ್ರ ಮುಂದೆ ಹೆಲ್ತ್ ಹೌದು. ಇಫೆಕ್ಟ್ ನಮಗೆ ಆಗ್ತಲ್ಲ ಅದರಿಂದ ಬಾಳ ಹ್ಮ್. ಮತ್ತೆ ಬಹಳ ನೀವು ಮೌಂಟ್ ಚೆನ್ನಾಗಿ ಆಬುಗ್ ಬೇಗ ಬನ್ನಿ ಇಬ್ರು ಅಕ್ಕಂದಿರು ತಂಗಿಯರು ಇಬ್ರು ಮೌಂಟ್ ಆಬುಗ್ ಬನ್ನಿ ಹೌದ್ರಿ ಸರಿ. ಮೌಂಟ್ ನಿಮ್ಮನ್ನ ಆಬುಗ್ ಬಂದು ಮಾತಾಡ್ಸಿದ್ಮೇಲೆ ಹಂಗೆ ಅನಿಸ್ತಾ ಇದೆ ನಿಮ್ ಬಹಳ ಅಲ್ಲಿ ಬಂದ್ ಚೆನ್ನಾಗಿತ್ತು. ನೋಡಿ ಬರ್ಬೇಕು ಆ, ಜೀವನದಲ್ಲಿ ಮೌಂಟ್ ಆಬುದಲ್ಲಿ ಹೇಳ್ತಾರ ಒಂದ್ ದಿನ ಸ್ಟೇ ಮಾಡಿದ್ರೆ ಅಥವಾ ಹಾ. ನಡೆದು ಆ, ಹೋದ್ರೆ 1,000 ಹಸುವನ್ನ ದನ ಮಾಡಿ ಪುಣ್ಯ ಬರ್ತದೆ ಓ. ಹೌದೇನ್ರಿ ಓ ಅಷ್ಟು ಪವಿತ್ರ ಜಾಗ ಇದೆ ಬರ್ಬೇಕು ಜೀವನದಲ್ಲಿ ಜನಾಲು ಇಲ್ಲಿ ಹ್ಮ್. ನಮ್ ಕರ್ನಾಟಕದ ಮೊನ್ನೆ 1,000 ಜನ ಬಂದು ಇಲ್ಲಿ ಬ್ರಹ್ಮಕುಮಾರಿ ಬಗ್ಗೆ ಬಹಳ ಒಂದು ವಂಡರ್ಫುಲ್ ಇದೆ 148 ದೇಶ ಜನ ಬರ್ತಾರೆ ಭಾರತದಲ್ಲಿ 10,000 ಆಶ್ರಮಗಳಿದಾವೆ ಜಗತ್ತಿನಲ್ಲಿ 148 ದೇಶ ಜನ ರಾಜಯೋಗ ಮಾಡ್ಲಕ್ ಬರ್ತಾರೆ ಅದ್ರ ನಾವು ಇಲ್ಲಿ ನಾವು 2,000 ಜನ ಇಲ್ಲಿ ಡಿವೋಟಿ ಇದೀವು ಅದರಲ್ಲಿ ಒಂದು 200 ಜನ ನಾವು ಕರ್ನಾಟಕದಲ್ಲಿ ಕಂಪ್ಲೀಟ್ ಡಿವೋಟಿ ಆಗಿ ಸೇವೆ ಮಾಡ್ತಿದೀವಿ ಸುಮಾರು 200 ಜನ ನಮ್ಮ ಜೀವನ ಪೂರ್ಣ ಈಗ ನನಗೆ ಬಂದು 36 ವರ್ಷ ಆಯ್ತು ಯಾರಿಗೆ 20 ವರ್ಷ ಯಾರಿಗೆ 25 ವರ್ಷ ಯಾರು 45 ವರ್ಷ ಅಂತ ಹೇಳಿ ನೀವ್ ಇಲ್ಲಿ ಅಲ್ಲೇ ನಾವೆಲ್ಲ ಕನ್ನಡದವರು ನಾ ಎಲ್ಲೇ ಇರ್ತೀನಿ ವರ್ಷಕ್ಕೆ ಒಂದ್ಸಲ ಅಥವಾ 2 ಸಲ ಕರ್ನಾಟಕ ಬಂದಿರ್ತೀನಿ ನಮಗ ಅಕ್ಕಗಳಿದ್ದಾರೆ ಅವ್ರಿಗೆಲ್ಲ ಭೇಟಿಯಾಗಿ ನಾವೆಲ್ಲ ವಿಸಿಟ್ ಮಾಡಿ ಕ್ಲಾಸಸ್ ಮಾಡಿ ಸ್ಕೂಲು ಕಾಲೇಜು ಜೈಲು ಎಲ್ಲೆಲ್ಲೆಲ್ಲ ಹೋಗಿ ಟೀಚ್ ಮಾಡ್ತಿರ್ತೀವಿ ಬಟ್ ವರ್ಷಕ್ಕೆ ಒಂದ್ಸಲ ಅಥವಾ 2 ಸಲ ಕರ್ನಾಟಕ ಊರಿಗೆ ಬಂದಿರ್ತೀನಿ ನೀವು ಫಸ್ಟ್ ಒಂದ್ಸಲ ಮೌಂಟ್ ಆಬು ಬನ್ನಿ ಆ ಬರ್ತೇವೆ ಪರಮಾತ್ಮನಿಗೆ ನಿಮ್ ಬರಬೇಕು ನೀವು ಬೆಂಗಳೂರಲ್ಲಿ ಯಾವ ಏರಿಯಾ ಅಡ್ರೆಸ್ ಕೊಡಿ ನಿಮ್ಗೆ ಪ್ರಾಪರ್ ಆಗಿ ಅವ್ರ ಅಕ್ಕವ್ರಿಗೆ ಪರಿಚಯ ನೀವು ಮಾಡ್ಕೊಡ್ತೀನಿ ನಿಮ್ಗೆ ಹಾ, ಹಾ. Yeah. ನಾವ್ ಇಲ್ಲಿ ಅಕ್ಷಯ್ ನಗರ ಅಂತಾರಿ ನಮಗೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ ಸಮಯ ಪೂರ್ತಿ ನಿಮ್ ಜೊತೆ ಮಾತಾಡ್ತಾ ಎಸ್ ಹ್ಮ್ ನಿಮ್ಮ ಇಲ್ಲ ಹತ್ರ ಇರೋ ನನ್ಗೂ ಬಹಳ ವಿಷಯ ಖುಷಿ ಇನ್ನೂ ಆಯ್ತು ನಿಮ್ಮ ಇಂತ ಒಳ್ಳೆ ಸೇವೆ ಮಾಡ್ತಾ ಇದ್ರಿ ನೀವು ಇಬ್ರು ನಮ್ಮ ಪ್ರೀತಿ ತಂಗಿಗಳು ನಮಗ್ ಬಹಳ ಖುಷಿ ಅದ ಇನ್ನು ಮಾಡಿ ನಮ್ದು ದುವಾ ನಮ್ಮ ಹಾ, ಆಶೀರ್ವಾದ ಅಂತೀರ ಭಗವಂತನ ಆಶೀರ್ವಾದ ನಮ್ಮ ಶುಭ ಭಾವನೆ ನಿಮ್ಗೆ ಇದ್ದೇ ಇರ್ತದ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಜನರಿಗೆ ಹೌದು ಇಂಥ ವಿಚಾರವನ್ನ ಮುಟ್ಟಿಸ್ತೀರಿ ಅದು ಬಹಳ ಖುಷಿ ಅದ ಮಾಡ್ತಾ ಇರಿ ನಮ್ದು ಶುಭ ಭಾವನೆ ಯಾಕಂದ್ರೆ ರಿಯಾಲಿಟಿ ಇದೇ ಇದೆ ಪ್ರಾಕ್ಟಿಕಲ್ ಹೌದು. ಇದೆ ಅದು ಏನು ಅದು ಹೊರಗಡೆ ಜಗತ್ ಬಹಳ ದೊಡ್ಡದಿದೆ ನಿಧಾನವಾಗಿ ಸ್ಟೆಪ್ ಬೈ ಸ್ಟೆಪ್ ಹೋದ್ರೆ ಎಲ್ಲ ಆಗ್ತದೆ ಅದಕ್ಕೆ ನನ್ನ ಆಶಯ ನಿಮ್ದು ಫಸ್ಟ್ ನಿಮ್ ಫ್ಯಾಮಿಲಿ ನೀವು ನಿಮ್ ಸಂಬಂಧಿಕರು ನಿಯರೆಸ್ಟ್ ಯಾವ್ದಿದೆ ಬ್ರಾಂಚ್ ಎಲ್ಲಾ ಕಡೆ ಬ್ರಾಂಚ್ ಇದೆ ನೀವು ಆ ನಿಮ್ಮಲ್ಲಿ ಇದರಲ್ಲಿ ನೀವು ಹಾಕ್ಬಿಟ್ರೆ ಅಡ್ರೆಸ್ ಬ್ರಹ್ಮಕುಮಾರಿ ಅಂತ ನಿಮ್ ಏರಿಯಾ ಬರ್ದ್ಬಿಟ್ರಂದ್ರೆ ಲಗ್ಭಗ್ ಬರ್ತೇವೆ. ಸಿಗ್ತದ ಇಲ್ಲ ಅಂದ್ರು ನಾನು ಆ, ನಿಮ್ ಇದ್ರಾಗ ವಾಟ್ಸಪ್ ನಾನು ನಿಮ್ಗೆಲ್ಲ ಅಡ್ರೆಸ್ ಕಳ್ಸಿಕೊಡ್ತೀನಿ ಇಲ್ಲ ಬಹಳ ಖುಷಿ ಖಂಡಿತ. ಆಯ್ತು ನಮ್ದು ನಿಮ್ ಇಬ್ಬರಿಗೆ ಭೇಟಿಯಾಗಿ ಅಕ್ಷಯನಗರದಲ್ಲೇ ನಮ್ ಇದೆ ತಂಗಿ ಹಾ ಅಕ್ಷಯನಗರದಲ್ಲೇ ಇದೆ ಇಬ್ರು ರೀ 2 ಇದಿದೆ ಬ್ರಹ್ಮಕುಮಾರಿ ಆಯ್ತು ಅವ್ರಿಗೆ ಅಲ್ಲಿ ಹೋಗಿ ಹೇಳ್ಬಿಡಿ ಶಿವಾನಂದ ಅಣ್ಣ ನಮ್ಗೆ ಪರಿಚಯ ಇದಾರೆ ನಮ್ಮ ಅಣ್ಣ ಅಂತ ಹೇಳ್ಬಿಡಿ ನಾನು ನಮ್ ಖುಷಿಯಿಂದ ಹೇಳ್ತೀನಿ ನಮ್ ತಂಗಿಗಳಿದಾರೆ ಇಬ್ರು ಅಂತ ಹೇಳ್ತೀನಿ ಅದಕ್ಕ ಹೌದ್ರಿ ಯಾಕಂದ್ರೆ ಜೀವನದಲ್ಲಿ ನಾ 2 ಸಂಬಂಧ ಬಹಳ ಖುಷಿ ಇರ್ತದ ನನಗೆ ಒಂದು ದೊಡ್ಡವ್ರ ಅಕ್ಕಗಳು ಚಿಕ್ಕವ್ರ ತಂಗಿ ತಮ್ಮ ಅಣ್ಣ ನಾನು ಕನ್ನಡ ಇಲ್ಲಿ ಕ್ಲಾಸ್ ಎಲ್ಲ ಮಾಡೋ ಮುಂದೆ ಅವ್ರಿಗೆ ಅದೇ ಹೇಳಿರ್ತೀನಿ ನಾನ್ ನಿಮ್ ಹಾ ಸಂಬಂಧಿಕ ಯಾಕಂದ್ರೆ ಧರ್ಮ ಜಾತಿ ಇದು ಎಲ್ಲ ದೂರ ಬಿಟ್ಬಿಡ್ಬೇಕು ಅದನ್ನೆಲ್ಲ ಒಂದ್ ಮನಸ್ಸಿಗೆ ಒಂದು ಹೌದು ಏಕಾಂತವಾಗಿ ಕೂತ್ಕೊಂಡ್ಬಿಟ್ಟು ನೋಡಿ ನಮ್ಮನ್ನ ನಾವು ವಿಚಾರ ಮಾಡಿ ನೋಡಿ ಎಷ್ಟು ಹಾ. ಆನಂದ ಜೀವನದಲ್ಲಿ ಎಷ್ಟು ಖುಷಿ ಇದೆ ನಾವು ಅದು ಯಾಕೆ ಪಡ್ಕೊಳ್ಳೋದಾಗ್ತಾ ಇಲ್ಲ ಯಾಕಂದ್ರೆ ಹೌದು ಮಾತುಗಳು ವಿಚಾರಗಳು ಜಗತ್ತು ಹೊರಗಡೆ ನೋಡ್ತಾ ಇದ್ದಿಲ್ಲ ಹಾಗಾದ್ರೆ ಒಳಗಡೆ ಹಾ, ಹೋಗ್ತಾ ಇಲ್ಲ ನಾವು ಒಳಗಡೆ ಇಳಿಬೇಕು ಸ್ವಲ್ಪ ಸಮಯ ದಿನಕ್ಕೊಂದು 5 ನಿಮಿಷ 10 ನಿಮಿಷ ಕೂತ್ಕೊಂಡು ಒಳಗಡೆ ಇಳಿಬೇಕು ನೀವು. ಅವಾಗ ಹೌದು ಆನಂದ ಆಗ್ತದೆ ನಮ್ಮನ್ನ ನಾವು ಮಾತಾಡ್ಲಿಕ್ಕೆ ಕಲಿಬೇಕು ನಾವು ಜನರ ಜೊತೆ ಮಾತಾಡ್ತೀವಿ ಬಟ್ ಇಂಟರ್ನಲ್ಲಿ ಮಾತಾಡ್ತಾ ಇಲ್ಲಲ್ಲ ನಾವು ಇಂಟರ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಅಂತರಂಗ ಬೇಕು ನೋಡಿದ್ರಲ್ಲ ಗೆಳೆಯ ಗೆಳತಿಯರೇ ನಮ್ಗೆ ಶಿವಾನಂದ್ ಅವರು ಇವತ್ತಿನ ಎಪಿಸೋಡ್ ಅಲ್ಲಿ ಎಷ್ಟು ಚೆನ್ನಾಗಿ ದಿನನಿತ್ಯದ ಆ ಆಹಾರ ಸಮಸ್ಯೆನ ಹೇಗೆ ಪರಿಹರಿಸ್ಕೊಳ್ಬೇಕು ಧ್ಯಾನ ಅಂದ್ರೇನು ಇದನ್ನೆಲ್ಲ ತುಂಬಾ ಸರಳವಾಗಿ ಹೇಳಿದ್ರು ನಾಲೆಡ್ಜ್ ನಮ್ಗೆ ಇನ್ನೂ ಬೇಕು ಇನ್ನೊಂದು ಎಪಿಸೋಡ್ ಅನ್ನ ಮತ್ತೆ ಮಾಡೋಣ ಅಂತ ಕೇಳ್ಕೊಂಡಿದೀವಿ ಹಾಗಾಗಿ ಇನ್ನೊಂದು ಎಪಿಸೋಡ್ ಸಹ ಬರತ್ತೆ ಇಂದಿನ ನಮ್ಮ ಎಪಿಸೋಡಿಗೆ ಬಂದಿದ್ದಕ್ಕಾಗಿ ಶಿವಾನಂದ್ ಅವರಿಗೆ ಧನ್ಯವಾದಗಳು ಧನ್ಯವಾದಗಳು. ನಮಸ್ಕಾರ ಅಕ್ಕೋರೆ ಥ್ಯಾಂಕ್ ಯು ಅಕ್ಕೋರೆ ನೀವು ಇಷ್ಟು ಒಳ್ಳೆ ಕೆಲಸ ಮಾಡಿ ನಿಮಗೆ ಧನ್ಯವಾದ ಕೊಡಬೇಕು ಈ ಒಳ್ಳೆ ನಾಲೆಜ್ ಅನ್ನು ಜಗತ್ತಿಗೆ ಹರಡಿಸ್ತಾ ಇದ್ದೀರಲ್ಲ ನೀವು ನಿಮ್ಮ ಸಂಸಾರದಲ್ಲಿ ಇದ್ದು ಸಹ ಇಷ್ಟು ಒಳ್ಳೆ ಕಾರ್ಯ ಮಾಡ್ತಾ ಇದ್ರಿ ಟೈಮ್ ತೆಗೆದು ನೀವಿಬ್ರು ಅಕ್ಕಂದ್ರು ಎಷ್ಟು ಖುಷಿಯಿಂದ ಮಾಡ್ತಿದ್ದೀರಿ ಅದು ಬಹಳ ಇಂಪಾರ್ಟೆಂಟ್ ಅದ ಅದಕ್ಕೆ ನಿಮ್ಗೂ ದೇವ್ರು ಒಳ್ಳೇದ್ ಮಾಡ್ಲಿ ನಿಮ್ ಪರಿವಾರದವ್ರಿಗೆ ಎಲ್ಲರಿಗೆ ನಿಮ್ ಯಾರ ಜನರಿಗೆ ಏನೇನು ಕುಡಿಸ್ತೆ ಅವ್ರಿಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಭಗವಂತ ಹೇಳ್ತಾನ ಸರ್ವರಿಗೆ ಸುಖವಾಗ್ಲಿ ನಮಸ್ಕಾರ ಓಂ ನಮಸ್ಕಾರ ಶಾಂತಿ.
ಕಾರ್ಯಕ್ರಮ ಕೊನೆ ಮಾಡುವ ಮೊದಲು ನಿಮ್ಗೊಂದು ಸಣ್ಣ ವಿನಂತಿ ಇದೆ. ನೀವು ನಮ್ಮ TGV ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಇಂತಹ ಒಳ್ಳೆ ವಿಚಾರಗಳು ನಿಮ್ಮ ಮೂಲಕ ನಮ್ಮೆಲ್ಲರಿಗೂ ತಲುಪುತ್ತೆ. ಧನ್ಯವಾದಗಳು. ಧನ್ಯವಾದಗಳು. TGV ಕನ್ನಡ ಉತ್ತಮ ಜೀವನಕ್ಕಾಗಿ ಅನುಭವದ ಮಾತುಕತೆ. ಧನ್ಯವಾದಗಳು. ಧನ್ಯವಾದಗಳು.